ಪ್ರಿಯರೇ, ಯೇಸು ಪ್ರೀತಿಸ್ತಾನ ಪ್ರಾರ್ಥನಾ ಮಂದಿರ, ಈ ಪ್ರಾರ್ಥನಾ ಮಂದಿರದ ಇದ್ದೇವೆ. ಇಲ್ಲಿ ಸೇವೆ ಮಾಡಿದ ಪಾಸ್ಟರ್ ಜೋಶುವಾ ಸಿದ್ದೇಶ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆಶ್ರಯ ಟಿವಿ ಪರವಾಗಿ ಹಾಗೂ ಈ ವೀಕ್ಷಕರ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಪಂಚಾಯತ್ ಅನೇಕ ಪಂಚಾಯತಿಗಳು ಮುಗೀತು, ಎಲ್ಲ ಮುಗೀತು. ಒಂದು ವರ್ಷದ ನಮ್ಮ ತಂದೆ ತಿಥಿ ಮಾಡಲಿಕ್ಕೆ ನಾನು ರಜೆ ಹಾಕ್ಬಿಟ್ಟು ಹೊರಟೆ. ನಮ್ಮ ತಾಯಿಗೆ ಫೋನ್ ಮಾಡಿದ್ದು ಬರ್ತಾ ಇದ್ದೀನಿ ಅಂತೇಳಿ. ಅದೇ ಟೈಮಿಗೆ ನನಗೆ ರಾತ್ರಿ ನಮ್ಮ ಮಾವಂದರು ಫೋನ್ ಮಾಡಿದರು. ಮಾವ ಫೋನ್ ಮಾಡಿದ ತಕ್ಷಣವೇ, ನೀನು ಬರಬೇಕಪ್ಪ, ಬಂದು ನಿನ್ನ ಹೆಂಡತಿನ ಕರ್ಕೊಂಡೋಗ್ಬಿಡು, ಅವ್ರಿಗೆ ಗೊತ್ತಿತ್ತು ಇವ ತಿಥಿ ಇದೆ ಅಂತೇಳಿ. ಕರ್ಕೊಂಡೋಗ್ಬಿಡು, ಬರ್ತಾಳೆ, ಆಯ್ತು ಆಗಿದ್ದಾಯಿತು, ಕರ್ಕೊಂಡೋಗ್ಬಿಡು ಅಂತ ಹೇಳಿದ್ರು. ನನಗೆ ಭಾಳ ಖುಷಿ ಆಗ್ಬಿಡ್ತು. ಖುಷಿ ಆಗ್ಬಿಟ್ಟು ನಾನು ಏನು ಮಾಡಿದೆ, ಸೀದಾ ಹೋಗ್ಬಿಟ್ಟೆ ಅಲ್ಲಿಗೆ. ಹೋಗಿ ಅಲ್ಲಿ ಅದು ಸ್ಲಮ್ ಏರಿಯಾದಲ್ಲಿರೋದು. ಅಲ್ಲಿ ಹೋಗಿದ್ದೀನಿ. ಹೋಗಿ ಒಳಗಡೆ ಕೂತ್ಕೊಂಡು ಕೊಡ್ಲಾಗೆ ಸೆಂಟ್ರಲ್ಲಿ ಕೂರಿಸ್ಕೊಂಡು, ಆಯ್ತಪ್ಪ ನಿಂತು ಕರ್ಕೊಂಡು ಹೋಗು, ಆಯ್ತು ಹೊರಡೋಣ ಹೋಗೋಣ ಅಂತ ಹೇಳಿದೆ. ಇಲ್ಲ, ನೀನು ನಿಜವಾಗೂ ಪ್ರೀತಿಸೋದ್ರೆ ನಿಮ್ಮ ತಾಯಿಗೆ ಬೈಯಿ, ನಿಮ್ಮ ಅಕ್ಕಂದರಿಗೆಲ್ಲ ಬೈಯಿ, ಈ ರೀತಿಯ ಕಾರ್ಯಗಳನ್ನೆಲ್ಲ ಅಲ್ಲಿ ಕೂತ್ಕೊಂಡೆ. ಅವಾಗ ಏನಾಯ್ತು, ಬಿಡು ನಮ್ಮ ತಾಯಿಗೆ ಆಮೇಲೆ ಹೋಗಿ ಹೇಳ್ಕೊಬೋದಲ್ವಾ, ನಮ್ಮ ಅಕ್ಕಂದರಿಗೆ ಆಮೇಲೆ ಹೋಗಿ ಸಮಾಧಾನ ಪಡಿಸೋದಲ್ವಾ, ಬೈದು ಬಿಟ್ಟಾದ್ರೆ ಒಟ್ಟು ಹೆಂಗಾರ ಮಾಡಿ ಈ ಸ್ಥಳದಿಂದ ನಾನು ಹೆಂಡತಿನ ಹೊರಗಡೆ ಕರ್ಕೊಂಡು ಆಮೇಲೆ ಅವಳಿಗೆ ನಾನು ಹೇಗಾದ್ರೂ ಮನವರಿಕೆ ಮಾಡ್ಬೋದು ಅಂತೇಳಿ ನಾನು ಪ್ರಯತ್ನ ಮಾಡಿ ಏನು ಮಾಡಿದೆ, ನಾನು ಅವ್ರು ಹೇಳಿದ ರೀತಿಯಾಗಿ ಎಲ್ಲ ಕೇಳಿದೆ, ಬೈದೆ, ಫೋನ್ ಮಾಡಿ ಎದುರಿಗೆ ಬೈದೆ. ಆದರೂ ಅವ್ರೇನು ಮಾಡಿದ್ರು, ಆಯ್ತಲ್ಲ ಬೈದ್ನಲ್ಲ, ಇನ್ನೇನು ಮಾಡಬೇಕು ಅಂತ ಹೇಳಿ, ಆಯ್ತು ನಾವು ಹೊರಡ್ತೀವಿ, ಹೆಂಗಿದ್ರಿ ಕಳಿಸ್ಕೊಡ್ರಿ, ಟ್ರೈನಿಗೆ ಲೇಟ್ ಆಯಿತು ಅಂತ ಹೇಳಿದ್ರು. ಹಾಗಂದ್ರೆ ಹೆಂಗಪ್ಪ, ಪಕ್ಕದಲ್ಲೇ ಮನೆ ಮಾಡಿದ್ದೀವಿ, ಇಲ್ಲೇ ಇರಬೇಕಿಪ್ಪಟ್ಟು ನೀನು ಅಂತೇಳಿ. ಮತ್ತು ರೂಟ್ ಎಲ್ಲಿಗೆ ಬಂತು ಅವ್ರದ್ದು, ಅಲ್ಲಿಗೆ ಇರಬೇಕು ಅಂತ ಬಂತು. ನನಗೆ ಭಾಳ ಸಿಟ್ಟು ಬಂದುಬಿಡ್ತು. ಆವಾಗ ನಾನು ಬೈಲಿಗೆ ಶಟ್ ಮಾಡಿದೆ, ಅವರು ಬೈಲಿಗೆ ಶಟ್ ಮಾಡಿದ್ರು. ಅವ್ರು ಆಲ್ರೆಡಿ ಏನು ಮಾಡಿದ್ದಾರೆ, ಮಗು ತೆಗೆದುಕೊಂಡೋಗಿ ಅಲ್ಲಿ ಅಕ್ಕಪಕ್ಕದ ಮನೆ ಎಲ್ಲ ಏರಿಯಾದಲ್ಲೂ ಕೂಡ ತೋರಿಸ್ಬಿಟ್ಟಿದ್ದಾರೆ. ಈ ಮಗು ಅಪ್ಪ ಅವರೆಲ್ಲ ಕೇಳಿದ್ದಾರೆ, ಗಂಡ ಎಲ್ಲಿ ಅಂತ ಕೇಳಿದಾಗ ಅವ್ರು ಅನುಮಾನ ಪಡ್ತಾರೆ. ಅವ್ರ ಅಕ್ಕನ ಮಾತು ಕೇಳ್ಕೊಂಡು ನನಗೆ ಹಿಂಸೆ ಮಾಡಿದ್ದಾರೆ, ನನ್ನ ಮಗು ನಂದಲ್ಲ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಸಮಾಜಕ್ಕೆ ಕೇಳಿದಾಗ ಈಗ ಹೆಣ್ಮಕ್ಳದೇ ಕೇಳೋದು. ಅವಾಗ ಏನು ಮಾಡ್ತಾರೆ, ನೀವು ಕೂಡ ಇದ್ರಿ, ಆ ಟೈಮಲ್ಲಿ ಹೊಡಿತಾ ಇದ್ರಿ. ಯಾಕೆಂದರೆ ಅಲ್ಲಿ ಪ್ಲಸ್ ಪಾಯಿಂಟೇ ಅವ್ರದ್ದಿರೋದು. ಆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ. ನಾನು ಆವಾಗ ಒಳಗಡೆ ಕೂತ್ಕೊಂಡಿದ್ದೀನಿ. ನಾನು ಹೊರಗಡೆ ಆಯ್ತು ನಾನು ಹೋಗ್ತೀನಿ, ನೀನು ಬಂದರೆ ಯಾವಾಗಾರ ಬರಂತೆ, ನೀನು ಇಷ್ಟ ಬಂದ ಬಾ ಅಂತೇಳಿ ಹೊರಟಿದ್ದೀನಿ. ಲಾಕ್ ಮಾಡಿದ್ದಾರೆ, ಗೇಟಿಗೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಸುತ್ತ ಕಾಂಪೌಂಡ್ ಇದೆ, ಒಳಗಡೆ ಎಲ್ಲ ಜನ ಇದ್ದಾರೆ. ಲಾಕ್ ಮಾಡಿದ್ರೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆವಾಗ ಎಂತ ಹೊಡೆದಾಟ ಸ್ಟಾರ್ಟ್ ಆಯಿತು. ನಾನು ಅವ್ರಿಗೆ ಬೈದೆ, ನಾನೊಬ್ಬನೇ ಇದ್ದೀನಿ. ಎಲ್ಲ ನಮ್ಮ ತಂದೆ ಫೋಟೋ ಗೀಟೋ ಎಲ್ಲ ಮೊಬೈಲೆಲ್ಲ ಹೊಡೆದಾಕ್ಬಿಟ್ರು. ನಾನು ಕೂಡ ಅವರು ಬೈದರು, ನಾನು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೈಲಿಗೆ ಸ್ಟಾರ್ಟ್ ಆದಾಗ ನಾನು ಏನು ಮಾಡಿದೆ, ಅಲ್ಲಿ ಕಾಂಪೌಂಡ್ ಆರ್ಲಿಕ್ಕೆ ಅಂತ ಹೊರಟೆ. ಅವ್ರು ಕೇಳ್ಬಿಟ್ಟು ನಮ್ಮ ಹಳೆ ಇದ್ದವರು ಕಲ್ಲು ಎತ್ತಾಕ್ಬಿಟ್ರು. ನನ್ನ ತಲೆಗೆ ಹೊಡಿತು. ಹೊಡೆದು ಆಮೇಲೆ ಎಲ್ಲ ಅಲ್ಲಿದ್ದವರೆಲ್ಲ ಎಣ್ಣೆ ಹೊಡೆದಿದ್ರು ಸ್ವಲ್ಪ ಎಲ್ಲ ಜನ ಹುಡುಗರು. ಅಲ್ಲಿ ಎಲ್ಲ ರೋಪಲ್ಲಿ ನನಗೆ ಲಾರಿಗೆ ಕಟ್ಟುವಂಥ ಅಲ್ಲಿ ರೋಪಲ್ಲಿ ಕೈಯೆಲ್ಲ ಕಟ್ಟಿ ಬರೀ ಅಂಡರ್ವೇರಲ್ಲಿ ನನ್ನ ರೂಮಲ್ಲಿ ಇಟ್ಟು ಎಲ್ಲರೂ ಕೂಡ ಆ ಕಡೆ ಈ ಕಡೆ ಹೆಂಗಸರು ಹೆಣ್ಮಕ್ಳು ಅಕ್ಕಪಕ್ಕದ ಮನೆ ಎಲ್ಲ ಹೆಣ್ಮಕ್ಳೆಲ್ಲ ಚಪ್ಪಲೆಲ್ಲ ಹೊಡೆದ್ಬಿಟ್ಟು ಒಗೆದ್ಬಿಟ್ಟು ನನಗೆ ಇಂಥರಿಗೆಲ್ಲ ಸರಿಯಾಗಿ ಹೊಡಿಬೇಕು, ಹೆಣ್ಮಕ್ಳು ಎಂಥ ಚಿನ್ನದಂಥ ಹುಡುಗಿ, ಎಷ್ಟು ಚೆನ್ನಾಗಿ ಮುದ್ದಾಗಿದ್ದ ಮಗು ಇದೆ, ಇಂಥ ಅನುಮಾನ ಪಡ್ತಾನಲ್ವಾ ತಾಯಿ ತಂದೆ ಯಾಕಂದ್ರೆ ಕೇಳಿ ಅಂತೇಳಿ ಎಲ್ಲರೂ ಹೊಡಿಯಾರೆ. ನಾನು ಯಾವ ರೀತಿ ಹೇಳ್ಕೊಳ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಒಂಟಿಗರಾಗಿದ್ದೀನಿ ನಾನು. ಸರಿಯಾಗಿ ಹೊಡೆದ್ಬಿಟ್ರು, ಎಲ್ಲ ಸೇರಿ ಹೊಡೆದ್ಬಿಟ್ರು. ನನಗೆ ಕಲ್ಲಲ್ಲಿ ಲೇಟ್ ಬಿದ್ದಲ್ಲಿಂದಲ್ಲಿ ಓಪನ್ ಆಯಿತು, ರಕ್ತ ಹೋಗ್ತಾ ಇದೆ. ಆ ಟೈಮಲ್ಲಿ ನನಗೆ ಖಾರದ ಪುಡಿ ಎಲ್ಲ ತುಂಬಿದರು. ಖಾರದ ಪುಡಿ ಎಲ್ಲ ತುಂಬಿದರು. ವೇದನೆ ಆಯಿತು. ನೀರು ಕೂಡ ನಾನು ನೀರು ಅನ್ಬೇಕಾದ್ರೆ ನೆಲದಲ್ಲಿ ನೀರು ಬಿಟ್ಟು ನನ್ನ ನೀರು ಕುಡಿಸಿದ್ರು. ನನ್ನ ಹೆಂಡತಿ ಹಾಗೆ ಕೂತಿದ್ರು ಅಷ್ಟಿಲ್ಲಾಗಿ. ಹೊಡಿರಿ ಕಾಲು ಮರಿ ಗಂಡ ಇದ್ದರೆ ಸಾಕು ನನಗೆ ಅಂತ ಹೇಳುವಂಥ ಪರಿಸ್ಥಿತಿ. ಯಾಕಂದರೆ ಅವಳ ಮನಸ್ಸು ಅಲ್ಲಿ ಕಠೋರವಾಗಿ ಮಾಡಿಟ್ಟಿದ್ರು. ಅದು ಆ ರೀತಿಯಾಗಿ ನನಗೆ ಯಾರಿಗೋಸ್ಕರ ಜೀವನ ಮಾಡೋಕೆ ಇವಳೇ ಈ ರೀತಿಯಾಗಿ ಅಂದ್ಬಿಟ್ಲಲ್ಲ ಅಂತೇಳಿ ಭಾಳ ದುಃಖ ಆಯ್ತು ಹೇಳ್ಕೊಳ್ಳೋಕೆ. ಆವಾಗ ಆ ನೋವೆಲ್ಲ ಹೋಗ್ಬಿಡ್ತು. ಅವಳೇ ಈ ರೀತಿಯಾಗಿ ಹೇಳಿದಾಗ ಆ ನೋವು ಹೊಡೆಯೋದು ನನಗೆ ಏನು ಅನ್ನಿಸ್ತಾ ಇರಲಿಲ್ಲ. ಹಾಗೆ ಹೆಂಡ್ತಿನೇ ಹೊಡೆದ್ಬಿಟ್ಲಲ್ಲ, ಆ ನೋವು ಜಾಸ್ತಿ ಆಗಿತ್ತು ನನಗೆ. ಆ ಮಾತು ಈಗ ನಾನು ಸತ್ತೋದ್ರೆ, ನಮ್ಮ ಧರ್ಮದ ಪ್ರಕಾರವಾಗಿ ಗಂಡ ಸತ್ತೋದ್ರೆ ಎಷ್ಟು ಅದನ್ನು ಮುತ್ತೈದೆ ಅಂತ ಹೇಳ್ತಾರೆ, ಆ ರೀತಿಯಾದ ಒಂದು ಸಂಪ್ರದಾಯಗಳಿದೆ. ಆದರೆ ಒಂದು ಗಂಡನನ್ನು ವ್ಯಾಲ್ಯೂವೇ ತೆಗೆದುಬಿಟ್ಲಲ್ಲ, ಆ ವ್ಯಾಲ್ಯೂ ಇಲ್ವಾ ಅದಂಗಿದ್ರೆ? ಆ ಗಂಡನೋ ಒಂದು ಪೊಸಿಷನ್ ಬೇಡವಾ? ಎಷ್ಟೆಷ್ಟೋ ಹೆಣ್ಣುಮಕ್ಕಳು ತಾವು ಹೋಗರಿತಿದ್ದಾರೆ, ಗಂಡ ಬೇಕು, ನಾನು ಗಂಡನ ಬೇಕು ಅಂತೇಳಿ. ಇದು ಗಂಡನ್ನೇ ಸಾಯಿಸುವಂಥ ರೀತಿಯಾಗಿ ಬಂದಿದ್ದಾರಲ್ಲ, ನಾವು ಹೇಳ್ದಂಗೆ ಕೇಳಿಲ್ಲ ಅಂತೇಳಿ. ಈ ರೀತಿಗೆ ನನಗಾದಾಗ ಪ್ರಶ್ನೆ ಮಾಡಿದಾಗ ನನಗೆ ಆವಾಗ ಶಿಲ್ಪೆ ಒಳಗಡೆ ಒಂದು ದಾರ ಹಾಕ್ಕೊಂಡಿದ್ದೆ. ಆವಾಗ ನಮ್ಮ ತಂದೆ ನಮ್ಮ ಮಾವ ಇದ್ದವರು ಅದನ್ನು ಎತ್ತಿಬಿಟ್ರು. ಇಪ್ಪಟ್ಟು ಏಸು ಬೇರೆ ಇದ್ದಾರಲ್ಲಪ್ಪ, ಸನ್ಯಾಸಿ ಆಗಿದೆ, ಎಲ್ಲ ದೇವರು ಅದು ಇಪ್ಪಟ್ಟು ಈ ದೇವರು ಬೇರೆನು ಅಂತೇಳಿ, ಏಸು ಬಂದು ಕಾಪಾಡ್ತಾನೆ ನನಗೆ, ಅದಕ್ಕೆ ಬೇರೆ ಮಾಡಿದ್ವಿ ಏನಿಪ್ಪಟ್ಟು ಅಂತೇಳಿ ಹೀಗೆ ಹೇಳಿದ್ರು. ಹಾಗೆ ಹೇಳಿಕೊಡ್ಲಾಗೆ ಆತನ ಇದ್ದಾನೆ, ಆತನ ಕಾಪಾಡ್ತಾನೆ. ಯಾಕಂದ್ರೆ ನಾನು ಅವ್ರಿಗೆ ಸಿಟ್ಟು ಯಾಕಂದ್ರೆ ಯೇಸು ಮೇಲೆ ಅಂತೇಳಿ ನಾನು ಪ್ರೇಯರ್ ಮಾಡಿ ಗಂಡು ಮಗ ಅಲ್ಲ ಹೆಣ್ಮಗ ಆಯ್ತಲ್ಲ, ಅದಕ್ಕೆ ಅದನ್ನು ಅವ್ರಿಗೂ ಕಿತ್ತಾಕಿದ್ರು.
ಕಿತ್ತಾಕಿದ್ರು. ಆವಾಗ ನನಗೆ ಬ್ಲಡ್ ಓದೋದ್ರಿಂದ ಕೈ ರೋಪೆಲ್ಲ ಕಡೆದಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದಕ್ಕೆ ನನಗೇನಾಯಿತು, ಜ್ಞಾನ ಹೋಗ್ಬಿಡ್ತು. ಮೈಯೆಲ್ಲ ಊದ್ಕೊಂಡಿರ್ತಾನೆ. ಅವರ ಮನೆ ಒಳಗೆ ನಿದ್ದೀರಿ? ಮನೆ ಒಳಗೆ ಎಲ್ಲ ಲೋಕಲೆಲ್ಲ ಬಂದು ಹೊಡೆದೋಗ್ತಿದ್ದಾರೆ ಎಲ್ಲರೂ ಕೂಡ. ಹೆಣ್ಮಕ್ಳು ಎಲ್ಲ ಚಪ್ಪಲಿ ತಗೊಂಡು ಹೊಡೆದೋಗಿದ್ದಾರೆ, ಎಲ್ಲ ಹೊಡೆದೋಗಿದ್ದಾರೆ. ಏನು ನನ್ನ ಹೆಂಡತಿ ಮಗು ಇಟ್ಕೊಂಡು ಅಲ್ಲೇ ಕೂತಿದ್ದಾಳೆ, ಯಾರು ಕೂಡ ನನ್ನನ್ನು ಕೇಳಲಿಕ್ಕಿಲ್ಲ. ಆ ಟೈಮ್ ಬಿಡಿಸೋರು ಯಾರು ಇಲ್ಲ. ಯಾಕಂದ್ರೆ ಅಲ್ಲಿ ಅಲ್ಲ ಪೊಸಿಷನ್ ಆಗಿದೆ, ಹೆಣ್ಮಕ್ಳ ಹಾಗೆ ಮಗು ಜನರಿಗೆ ಸಂದೇಶ ಹೋದಾಗ ಇವತ್ತು ಹೆಂಡತಿಯನ್ನು ಹೆಣ್ಣು ಮಗಳು ಹುಟ್ಟಿದ್ದಕ್ಕೆ ಹೆಂಡತಿಯನ್ನು ಈಗ ಬಿಟ್ಟು ಅಂತ ಹೇಳ್ತಾರೆ ಅಂತ ಹೇಳಿ ಡೌಟ್ ಪಡ್ತಂದ್ರೆ ಇಟ್ಕೊಂಡು ಹೊಡಿತಾರೆ. ನಾವೆಲ್ಲಿ ಎದೆ ಬಿಚ್ಚಿ ತೋರಿಸಿದ್ರು ಕೂಡ ಸಾಧ್ಯವಿಲ್ಲದ ಮಾತು. ಆಗ ಅದನ್ನು ತಿನ್ನಲೇಬೇಕಾದ, ಅನುಭವಿಸಲೇಬೇಕಾದ ಪರಿಸ್ಥಿತಿ ನಮಗೆ. ಯಾಕೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ಆಗಿದೆ, ನಮ್ಮ ಕಾನೂನುಗಳು ಕೂಡ ಹಾಗೆ ಇದೆ. ಆ ಸತ್ಯತೆಗಳು ಯಾರಿಗೆ ಗೊತ್ತಾಯ್ತು? ಯಾಕಂದರೆ ಯಾವಾಗ ಗೊತ್ತಾಯ್ತು ನನಗೆ, ಒಬ್ಬ ಮನುಷ್ಯನ ಹೃದಯದ ಅಂತರಂಗವನ್ನು ನೋಡಲಿಕ್ಕೆ ಈ ಲೋಕದಲ್ಲಿ ಯಾರಿಂದನೂ ಸಾಧ್ಯವಿಲ್ಲ. ಖಂಡಿತವಾಗಿ ಯಾರಿಂದ ಸಾಧ್ಯ ಇಲ್ಲ. ಒಬ್ಬ ಮನಸ್ಸಿನ ವೇದನೆ ಅರ್ಥ ಆಗಲಿಕ್ಕೆ ಒಂದು ದೇವರಿಂದ ಮಾತ್ರ ಸಾಧ್ಯ ಇಲ್ಲ. ಅನೇಕ ನನ್ನ ಸಂಗತಿಗಳನ್ನ ಕಂಡುಕೊಂಡಿದ್ದೀನಿ. ಇವತ್ತು ಅನೇಕ ಜನರು ಮಾತಾಡ್ತಾರೆ, ಅಯ್ಯೋ ನಮ್ಮ ಅತ್ತೆ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ನನ್ನ ಗಂಡ ಅರ್ಥ ಮಾಡ್ಕೊಳ್ತಿಲ್ಲ, ನನಗೆ ಇನ್ನೊಬ್ರು ಅರ್ಥ ಮಾಡ್ಕೊಂಡು, ನಮ್ಮ ಅತ್ತೆ ತಾಯಿ ಅರ್ಥ ಮಾಡ್ಕೊಳ್ತಿಲ್ಲ. ಇವತ್ತು ತಂದೆ ತಾಯಿಗಳು ಅಷ್ಟೇ, ಮಕ್ಕಳು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ನನಗೆ ಭಾಳ ನಗು ಬರುತ್ತೆ ಇವಾಗ. ಯಾಕೆಂದರೆ ಅವರು ಕೂಡ ಸೇಮ್ ನಮ್ಮ ಥರನೇ ಮನುಷ್ಯರಲ್ವಾ. ಅವ್ರು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ, ನಮಗೆ ಅವ್ರೊಳಗಿರೋದು ಅರ್ಥ ಆಗೋದಿಲ್ಲ, ನಮ್ಮೊಳಗಿರೋದು ಅವರು ಕೂಡ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವರು ಕೂಡ ಮನುಷ್ಯರಲ್ವ, ಸೇಮ್ ಆ್ಯಸ್ ಇಟ್ ಇಸ್ ನಮ್ಮ ಥರನೇ. ಆದರೆ ಜನರಿಗೆ ಈ ಸತ್ಯನೇ ಗೊತ್ತಿಲ್ಲ, ಚೆನ್ನ ಸತ್ಯನೇ ಯಾರು ಜನರಿಗೆ ಗೊತ್ತಿಲ್ಲ. ಇವತ್ತು ಸ್ವಲ್ಪ ಸಮಯ ಸಿಕ್ಕಿದ್ರೆ ಬರೀ ಇದನ್ನೇ ಹೇಳ್ತಾರೆ ಎಲ್ಲರಿಗೂ, ನಮಗೆ ಅವ್ರು ಸರಿ ಇಲ್ಲ, ನಮ್ಮ ಓನರ್ ಸರಿ ಇಲ್ಲ, ನಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಆದರೆ ಇವ್ರು ಅರ್ಥ ಮಾಡ್ಕೊಳ್ತಿದಾರ, ಇವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹಾಗೆ ಅವರು ಪಾಪ ಮನುಷ್ಯರು, ಅವ್ರಿಗೂ ಇವ್ರದಾರ ಹೆಂಗೆ ಅರ್ಥ ಆಗ್ತದೆ? ಆವಾಗ ಲಾಸ್ಟಿಗೆ ಹೇಳ್ತಾರೆ, ಸಮಸ್ಯೆಗಳು ಮಿಗಿಲಾದ ಮೇಲೆ ಆ ಮನುಷ್ಯ ಹೇಳ್ತಾನೆ ಏನಂತ ಹೇಳಿ, ಯಾರು ಅರ್ಥ ಮಾಡ್ಕೊಳ್ಲಿಕ್ಕಿದ್ರು ಸಾಲದು, ದೇವರೊಬ್ಬ ಮೇಲೆ ಒಬ್ಬ ಇದ್ದಾನೆ, ಆತನಿಗೆಲ್ಲ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಮೊದಲೇ ಯಾರು ಯೋಚನೆ ಮಾಡೋದಿಲ್ಲ, ಅದಲ್ವಾ? ನೋಡಿ ಯಾವಾಗ ಜಗಳ ಆಡ್ತಾರೆ, ಎಲ್ಲ ಆಡ್ತಾರೆ ಸಮಸ್ಯೆ. ಆವಾಗ ನನಗೆ ತುಂಬ ನಗು ಬಂತು. ಓ ಹಾಗಿದ್ರೆ ದೇವ್ರು ಮಾತ್ರವೇ ಇದನ್ನು ಹೃದಯ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ನನ್ನ ಹೆಂಡತಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಆ ಟೈಮಲ್ಲಿ ನನಗೆ ನನ್ನ ಜೊತೆಯಲ್ಲಿ ಹುಡುಗ ನನಗೆ ಕಷ್ಟಗಳನ್ನು ಹಂಚ್ಕೊಳ್ಳಿಕ್ಕೆ ನನಗೆ ಅಸ್ಟೆಂಟಾಗಿ ಒಬ್ಬ ಅನಿಲ್ ಅಂತೇಳಿ ಹುಡುಗ ಇದ್ದ. ಆ ಹುಡುಗನಿಗೆ ಮಾತ್ರವೇ, ಅವನು ವಾಟರ್ ಸಪ್ಲೈ ಮಾಡೋವಂಥ ಹುಡುಗ. ಆ ಹುಡುಗ ನನ್ನ ಜೊತೆ ಡ್ಯೂಟಿ ಮಾಡಿಕೊಂಡೆ ವಾಟರ್ ಸಪ್ಲೈ ಮಾಡ್ಕೊಂಡು ಸಂಜೆ ಮಾಡಿದ್ದ. ನಮ್ಮ ಮಿಸಸ್ ಮನೆಗೆ ಬಿಸ್ಲೇರಿ ವಾಟರ್ನೇ, ಸ್ಲಮ್ ಇರೋದ್ರಿಂದ ಬಿಸ್ಲೇರಿ ವಾಟರ್ನೇ ನಾನು ಮಗುಗೋಸ್ಕರ ಕಳಿಸ್ಕೊಡ್ತಾ ಇದ್ದೆ. ಬಿಲ್ ನಾನು ಪೇ ಮಾಡಿದೆ. ಅವನಿಗೆ ನಮ್ಮ ಅತ್ತೆ ಮಾವ್ರ ಮನೆ ಅವನಿಗೆ ಮಾತ್ರವೇ ಗೊತ್ತಿತ್ತು. ನನಗೆ ಹೊಡೆದಾಕಿದ ಮೇಲೆ ನಾನು ನಮ್ಮ ತಾಯಿಗೆ ಬರ್ತೀನಿ ಅಂತ ಹೇಳಿದ ಮೇಲೆ ನಮ್ಮ ತಾಯಿ ಸ್ವಿಚ್ ಆಫ್ ಆಗಿ ಮೊಬೈಲಲ್ಲಿ ಹೊಡೆದಾಕಿದಾರಲ್ವ, ನಮ್ಮ ಮಗ ಬರಲಿಲ್ಲ ಅಂತೇಳಿ ನಮ್ಮ ತಾಯಿಗೆ ಇದಾಗ್ಬಿಟ್ಟಿದೆ. ರಾತ್ರಿ ನಮ್ಮ ತಾಯಿಗೆ ಅಲ್ಲಿ ಕನಸಲ್ಲೆಲ್ಲ ಕೆಟ್ಟ ಕನಸು ಬಂದುಬಿಟ್ಟಿದೆ. ಯಾಕೆ ಬರ್ತೀನಿ ಅಂತ ಬರಬೇಕಿತ್ತಲ್ಲ, ಅವನು ಹೇಳಿದ್ಮೇಲೆ ಮುಗಿದೈತೆ ಪಕ್ಕ ಅವನು. ಅವರು ಕೂಡ ನೆಕ್ಸ್ಟ್ ಬೆಳಗ್ಗೆ ಪೂಜೆಗೆ ಕಾಯ್ತಿದ್ದಾರೆ, ನಾನು ನಮ್ಮ ತಂದೆ ಫೋಟೋ ತರ್ತೀನಿ ಅಂತ ಹೇಳಿ. ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾಯಿದೆ. 2 ದಿನ ಆಯಿತು, ಯಾಕೆ ಬರಲಿಲ್ಲ? ಅವರಿಗೆ ಸಮಸ್ಯೆ ಗೊತ್ತಿತ್ತಲ್ಲ, ಎಲ್ಲಿ ಹೋಗಿ ಜಗಳಾಡ್ಕೊಂಡು ಏನು ಮಾಡ್ಕೊಂಡು ಅಂತೇಳಿ. ಮನೆ ಬೇರೆ ಗೊತ್ತಿಲ್ಲ ಅವರಿಗೆ. ನಮ್ಮ ತಾಯಿ ತಂದೆಗಳು ಕೂಡ ನಾನು ಬೆಂಗಳೂರಿಗೆ 1 ದಿನ ಬಂದು ಕೂಡ ನಾನು ಹೇಗಿದ್ದೀನಿ ಅಂತ ನೋಡಿದವರಲ್ಲ. ಯಾಕಂದರೆ ಸಮಸ್ಯೆ ಹೀಗಿರೋದ್ರಿಂದ ಒಂದು ದಿವಸ ನಾನು ಬೆಂಗಳೂರಿಗೆ ಹೋಗಿದ್ದು ನಮ್ಮ ತಾಯಿ ತಂದೆ ಬೆಂಗಳೂರೇ ನೋಡಿಲ್ಲ. ಆದರೆ ನಮ್ಮ ಅತ್ತೆ ಮಾವರದೇ ಇಲ್ಲಿ ಎಲ್ಲ ರಾಜ್ಯಭಾರ ಆಗಿಬಿಟ್ಟಿತ್ತು. ಯಾವಾಗ ನಮ್ಮ ತಾಯಿಗೆ ತುಂಬ ವೇದನೆ ಆಯಿತು, ಯಾಕೆ ನನ್ನ ಮಗನಿಗೆ ಒಂಥರ ಆಗ್ತಿದೆ, ನನಗೆ ಸಮಾಧಾನ ಇಲ್ಲ ಅಂತ ಹೇಳಿದಾಗ, ಮತ್ತು ಎಲ್ಲಿದ್ದಾನೆ ಅಂತ ಹೆಂಗೆ ಗೊತ್ತಾಗುತ್ತೆ, ಅಲ್ಲಿ ಯಾರಿದ್ದಾರೆ? ನಮ್ಮ ಅಣ್ಣನಿಗೆ ಒಬ್ಬನಿಗೆ ಕೊಲೀಗ್ಸ್, ನಮ್ಮ ಚಿಕ್ಕಮ್ಮನ ಮಗನಿಗೆ ಮಾತ್ರವೇ, ಅವ್ನು ಲಾರಿ ಡ್ರೈವರು. ಬೆಂಗಳೂರಿಗೆ ಟ್ರಿಪ್ ತಂದಾಗ ನನ್ನ ಮನೆಯಲ್ಲಿ ಉಳ್ಕೊಳ್ತಾ ಇದ್ದ. ಆಗ ಗೊತ್ತಾಯ್ತು ಅವರಿಗೆ, ಅವನಿಗೊಬ್ಬರಿಗೆ ಗೊತ್ತಿತ್ತು. ಅವನು ಇಟ್ಕೊಂಡು ನಮ್ಮ ಅಣ್ಣ ಮತ್ತು ಆ ಅಣ್ಣನೂ ಕೂಡ ಇಬ್ಬರು ಸೇರಿ ಬೆಂಗಳೂರಿಗೆ ನೈಟೇ ಬರ್ತಾರೆ. ಬಂದು ಅಲ್ಲೆಲ್ಲ ಕೇಳಿದಾಗ ಅಲ್ಲಿ ನಮ್ಮ ಕಂಪ್ನಿ ತುಂಬ ಎಲ್ಲ ಪರಿಚಯ ಆಗಿತ್ತು, ಪಬ್ಲಿಕ್ ಆಗಿತ್ತು ಈ ಸಮಸ್ಯೆಗಳು. ನಮ್ಮ ಅತ್ತೆ ಮಾವಂದು ನಮ್ಮ ಕಂಪ್ನಿಗೆಲ್ಲ ಹೇಳಿದ್ದಾರೆ, ಅಯ್ಯೋ ನೋಡ್ರಿ ಸಂಬಳ ತಂದು ಕೊಡಲ್ಲ ಕಣ್ರಿ ಹಾಗೆ ಹೀಗೆ ಅಂತ. ಅಲ್ಲಿ ಕೂಡ ನನಗೆ ಎಲ್ಲರೂ ಹೋಗಿಯವ್ರೆ ಆಗಿದ್ರು. ಹಾಗಿದ್ದಾಗ ಮನೆ ಯಾರಿಗೆ ಗೊತ್ತಿಲ್ಲ, ನಮ್ಮ ಅಸ್ಟೆಂಟಿಗೆ ಮಾತ್ರ ಓದಿತ್ತು. ಹೀಗೆ ಬಂದಿಲ್ಲ ಅಂತ ಹೇಳಿದಾಗ, ಅಣ್ಣ ತಡಿ ಅಣ್ಣ ನಾನು ಹೋಗಿ ನೋಡ್ಕೊಂಬರ್ತೀನಿ ಅಲ್ಲಿ ಅಂತ ಹೇಳಿದಾಗ, ನಾನು ಅಲ್ಲಿ ಕಟ್ಟಿ ಹಾಕಿರೋದನ್ನು ಅವನು ಬಂದು ನಮ್ಮ ಅತ್ತೆ ಮಾವನಿಗೆ ಬಂದಾಗ ನನ್ನ ಕಟ್ಟಿ ಹಾಕಿರ್ತಾರೆ. ಆವಾಗ ನಮ್ಮ ಅತ್ತೆ ಮಾವ ಯಾರು ಇರೋದಿಲ್ಲ, ನಮ್ಮ ಮಿಸ್ಸಸ್ ಮಾತ್ರ ಮಗುಗೆ ಹಾಲು ಕುಡಿಸ್ತಾ ಇರ್ತಾರೆ. ಆವಾಗ ನನಗೆ ಈಗ ಜ್ಞಾನ ಆವಾಗ ತಾನೇ ಬಂದಿರ್ತದೆ. ಕಟ್ಟಾಕಿರ್ತಾರೆ, ಮೈಯೆಲ್ಲ ಊದ್ಕೊಂಡು ಹೋಗಿರುತ್ತೆ ನನಗೆ. ಇಲ್ಲೆಲ್ಲ ಆ ಖಾರದ ಪುಡಿ ತುಂಬಿ, ಆಮೇಲೆ ಇದು ಕಾಫಿ ಪುಡಿ ಎಲ್ಲ ತುಂಬಿಟ್ಟಿದ್ದಾರೆ ಮೇಲೆ. ಇದು ಓಪನ್ ಆಗಿದ್ದಕ್ಕೆ ಖಾರ ಪುಡಿ ಎಲ್ಲ ಇದು, ಆಮೇಲೆ ಕಾಫಿ ಪುಡಿ ಅದ್ರ ಮೇಲೆ ತುಂಬಿ ಇಟ್ಟಿದ್ದು ಒಂದು ಎಲ್ಲನೂ ಇತ್ತು. ತಕ್ಷಣಕ್ಕೆ ನಮ್ಮ ಹುಡುಗ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ, ಬಿಚ್ಚಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಾನು ಶೂಟ್ ನಾನು ನೋಡ್ಕೊಂಡು. ಮಾತಾಡೋದು ಅವ್ರು ಒಳಗಡೆ ಇರ್ತಾರೆ, ಅವರು ಒಳಗಡೆ ಹಾಲು ಕುಡಿಸ್ತಾ ಇರ್ತಾರೆ. ಇವ್ ನಾನು ನೋಡಿ ಕೊಡ್ಲಿಕ್ಕೆ ಅಲ್ಲಿ ಮೂಲೆಯಲ್ಲಿ ನಾನು ಕಾಣ್ತೇನೆ.
ಕಂಡುಕೊಳ್ಳಿಗೆ ತನಕ ಕರ್ಕೊಂಡು ಹೋಗಿ ತಕ್ಷಣಕ್ಕೆ ನಮ್ಮ ಅಣ್ಣ ಅವರೆಲ್ಲರೂ ಕೂಡ ನಾನು ನೋಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡಿ ಅಲ್ಲೇ ಪಕ್ಕದಲ್ಲೇ ರಾಜಗೋಪಾಲನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾರೆ. ತೋರಿಸಿದ ತಕ್ಷಣವೇ ಮತ್ತು ಸೀದಾ ನಾವು ಇಲ್ಲಿ ಆ ಮನೆಗೆ ಹೋಗಬೇಕು, ಅವ್ರ ಮನೆಗೆ ನುಗ್ಗೋಣ ನಡಿ, ಅವ್ರಿಗೇನು ಹಿಂಗೆಲ್ಲ ಮಾಡಿದಾರಲ್ಲ ಅಂತ ಕೇಳೋಣ ಅಂತೇಳಿ ಎಲ್ಲರೂ ನನ್ನ ಸ್ನೇಹಿತರು ನಮ್ಮ ಆಫೀಸಲ್ಲಿ ಪ್ಲಸ್ ಎಲ್ಲರೂ ಹೋಗೋದಕ್ಕೆ ಅವ್ರು ಲಾಕೌಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರ್ಯಾರು ಅವ್ರ ಮನೇಲಿ ಇಲ್ಲ. ನಮ್ಮ ಅತ್ತೆ, ಮಗು, ನನ್ನ ಹೆಂಡತಿ ಎಲ್ಲರೂ ಕೂಡ ಲಾಕೌಟ್ ಮಾಡ್ಕೊಂಡು ಹೋಗ್ಬಿಡಿ ಎಲ್ಲ ಶಿಕಾರಿಪುರಕ್ಕೆ ಬಂದುಬಿಟ್ಟಿದ್ದಾರೆ, ಅವ್ರ ಸ್ವಂತ ಊರಿಗೆ ಬಂದುಬಿಟ್ಟಿದ್ದಾರೆ. ನಾನು ಆವಾಗ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿದಾಗ ಆ ಕಂಪ್ಲೇಂಟ್ ಏನೂ ನಡೀಲಿಲ್ಲ. ಎಲ್ಲ ಮತ್ತು ನನ್ನ ಬರೋವಾಗೆ ಬಂತು, ನನ್ನ ಕಡೆನೇ ಆಯಿತು, ನನಗೆ ಇರೋದು ಆಯಿತು, ಏನೂ ಮಾಡಿಲ್ಲ, ಮಾಡ್ತೀವಪ್ಪ ನೋಡ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ನಮ್ಮ ತಾಯಿ ಏನು ಮಾಡ್ತು, ಈ ಸ್ಟೇಜಲ್ಲಿ ನೀನು ಇಲ್ಲಿ ಇರಬೇಡ, ಏನಾರು ಮಾಡಿಬಿಡ್ತಾರೆ ನನ್ನ ಮಗನಿಗೆ ಅಂತೇಳಿ, ಬಾರಪ್ಪ ಇಲ್ಲಿ ಇರಬೇಡ ಅಂತೇಳಿ ನನ್ನ ಇಲ್ಲಿಗೆ ಕರ್ಕೊಂಬಂತು. ನಾನೆಲ್ಲ ಕೆಲಸ ಡ್ರಾಪ್ ಮಾಡಿ ಬಂದೆ. ಕೆಲಸ ಡ್ರಾಪ್ ಮಾಡಿ ಮನೆಗೆ ಬಂದುಬಿಟ್ಟೆ. ಇಲ್ಲಿಗೆ ಬಂದಮೇಲೆ ನಾನು ಸ್ಟಾರ್ಟ್ ಆಯಿತು. ಆವಾಗ ಫೋನ್ ಮಾಡಿ ನಮ್ಮ ಅತ್ತೆ ಮಾವಂದ್ರೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಸ್ಟಾರ್ಟ್ ಮಾಡೋದು. ನಿನಗೆ ಹಂಗೆ ಹಿಂಸೆ ಕೊಡ್ತೀವಿ, ಹಿಂಗೆ ಹಿಂಸೆ ಕೊಡ್ತೀವಿ, ಬಿಡೋದಿಲ್ಲ. ಹಾಗೆ ನಾನು ನಮ್ಮ ಎಲ್ಲಿ ರಿಲೇಷನ್ ಇದೆಯೋ, ನಮ್ಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಎಲ್ಲೆಲ್ಲ ರಿಲೇಷನ್ ಇದೆಯೋ ಪ್ರತಿಯೊಂದು ಮನೆಗೂ ಆ ಮಗುನ ಎತ್ಕೊಂಡು ಹೋಗಿ ಏನಂತ ಹೇಳಿದ್ದಾರೆ, ಇವರು ಸಿಗರೇಟ್ ಸುಟ್ಟಿದ್ದಾನೆ, ಡೌರಿ ಕೇಸ್ ಆಗಿದ್ದಾರೆ, ಡೌರಿ ಕೇಳ್ತಿದ್ದಾನೆ, ಹಿಂಸೆ ಮಾಡ್ತಾನೆ, ನನ್ನ ಮಗು ಅಲ್ಲ ಅಂತ ಅನುಮಾನ ಪಡ್ತಾನೆ ಅಂತೇಳಿ ಎಲ್ಲ ರಿಲೇಷನ್ಗೆ ನಮ್ಮದು ಪಬ್ಲಿಕ್ ಹಾಕಿದ ಮುಂಚೆ ಅವರೆಲ್ಲ ಕಡೆ ಹೇಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಫೋನ್ ಮಾಡಿ ನಮಗೆ ಬೈಯೋದು. ಎಲ್ಲರೂ ನಮಗೆ ಎಂಥ ಚಿನ್ನಂಥ ಮಗು ಇದೆ, ಎಂಥ ಚಿನ್ನಂಥ ಸೊಸೆ ಇದ್ದಾಳೆ, ಹೇಗೆ ನೋಡ್ಕೋಬೇಕು, ನೀವು ಹೇಗೆ ಹಿಂಸೆ ಮಾಡಿದ್ದೀರ ಅಂತ ಎಲ್ಲ ರಿಲೇಷನ್ ನಮಗೆ, ತಾಯಿ ತಂದೆಗೆ ನಮಗೆ ಬೈಯೋರೆ, ಎಲ್ಲ ಬೈಯೋರೆ. ಒಂದು ಕುಟುಂಬದ ಮರ್ಯಾದೆ ಎಲ್ಲ ಹೋಯ್ತು. ನಮ್ಮನ್ನಂತ ಕೀಳಾಗಿ ನೋಡೋಂಥ ಪರಿಸ್ಥಿತಿ ಬಂದ್ಬಿಡ್ತು. ನನಗೊಂದು ಒಳ್ಳೆ ದುಃಖ, ನನ್ನ ಒಬ್ಬನಿಂದ ಎಷ್ಟು ದುಃಖ ವೇದನೆ ಆಗ್ತಿದೆ. ನಮ್ಮ ತಂದೆ ತತ್ತೋದ ಒಂದು ದುಃಖ ನಮ್ಮ ತಾಯಿಗಿದೆ, ಪ್ಲಸ್ ಈ ನನ್ನ ಕಡೆಯಿಂದ ನಮ್ಮ ತಾಯಿ ದುಃಖ ಪಡುತ್ತಲ್ಲ ಅಂತೇಳಿ ಬಹಳ ವೇದನೆಗಳು ಸ್ಟಾರ್ಟ್ ಆಯಿತು. ಆ ವೇದನೆ ಇದ್ದಾಗ ಎಷ್ಟು ಪಂಚಾಯತಿಗಳು ಮಾಡಿದ್ರು, ಅವರೆಲ್ಲ ರೇಷನ್ ಆದರೂ ಕೂಡ ಪಂಚಾಯತಿ ಮಾಡಿ ಅವರು ನನಗೆ ಹೋಗ್ಯಾರ, ಅದಕ್ಕೆ ಕಳಿಸ್ಕೊಡ್ರಿ ನಾನು ನೋಡ್ಕೊಳ್ತೀನಿ. ಇಲ್ಲಪ್ಪ ನೀ ಬಾ ಅಂದರೆ ಅವರು ನನ್ನ ಹಿಡ್ಕೊಂಡು ಅವರು ಕೇಸ್ ಹಾಕಿ ಅಲ್ಲೆಲ್ಲ ಮುಚ್ಚಳಿಕೆ ಬರ್ಸ್ಕೊಂಡು ಅವ್ರು ಲಾಸ್ಟಿಗೆ ಅವ್ರು ಹೇಳಿದ ಕೇಳೋ ಹಾಗೆ ಅನೇಕ ರಾಜಕೀಯ ಮುಖಂಡರು ಕೂಡ ಅವ್ರಿಗೆ ಸಪೋರ್ಟ್ ಇದ್ದರು, ಪರಿಚಯಸ್ಥರಿದ್ದರು. ಹಾಗಾಗಿ ಅವ್ರದ್ದೇ ನಡೀತು, ಬಿಟ್ಟರೆ ನಂದೇನು ನಡೀಲಿಲ್ಲ. ಲಾಸ್ಟಿಗೆ ನನಗೆ ಇಲ್ಲೇ ನಡೆದು ಒಂದು ಹೆಣ್ಣಿನ ತನ್ನ ಹೆಂಡತಿಯನ್ನು ಕುಟುಂಬವನ್ನು ಕಟ್ಟಿಕೊಳ್ಳಿಕ್ಕೆ, ಒಂದು ಹೆಂಡತಿಯನ್ನು ಬದಲಾಯಿಸ್ಕೊಳ್ಳಿಕ್ಕೆ ಆಗದೇ ಇರೋಂಥ ವ್ಯಕ್ತಿ ಅದನ್ನಲ್ಲ ನಾನು. ಒಂದು ವ್ಯಕ್ತಿನ ಬದಲಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ವ? ಒಂದು ಹೆಂಡತಿನ ಬದಲಾಯಿಸ್ಕೊಳ್ಳಿ, ನನ್ನ ಕುಟುಂಬನ ಕಟ್ಕೊಳ್ಳಿಕ್ಕೆ ಆಗೋದ್ಮೇಲೆ ಹೇಗೆ ಜೀವನ ಮಾಡಲಿ, ಈ ಲೋಕದಲ್ಲಿ ಹೇಗೆ ಜೀವನ ಸಾಧಿಸಲಿ ಅಂತೇಳಿ ನನಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬಂತು. ಆ ಪ್ರಶ್ನೆಗಳು ಬರುವಾಗ ಇನ್ಮೇಲೆ ಸ್ಟಾರ್ಟ್ ಆಯಿತು ನಮ್ಮ ತಾಯಿ ದೇವರುಗಳು ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ನಾನು ದೇವ್ರ ಪೂಜೆ ಮಾಡಿದವನಲ್ಲ, ಯಾವುದೂ ಇಲ್ಲ. ಅನೇಕ ಮಂದಿರಗಳಿಗೆ, ಅನೇಕ ನಾವು ದೇವಸ್ಥಾನಗಳಿಗೆ ನಾವು ಹೋದ್ವಿ, ಅನೇಕ ಪುರೋಹಿತರಿಗೂ ಮುಂದೆ ಕೇಳಿದ್ವಿ. ಎಲ್ಲ ನಾಳೆ ಬರ್ತಾರೆ, 15 ದಿವಸ ಬಿಟ್ಟು ಬರ್ತಾರೆ ಅಂದೇವರು, ಅದು ಹೀಗೆ ನಡೀತು ಬಿಟ್ರಿ. ಅಲ್ಲಿ ಕೂಡ ಉತ್ತರಗಳು ಸಿಗಲಿಲ್ಲ, ಯಾವುದಿಲ್ಲ. ಅಲ್ಲಿ ಶಕ್ತಿ ಭಾಳ ದೊಡ್ಡದಾಗಿದೆ, ಅಲ್ಲಿ ಸಾಧ್ಯವಿಲ್ಲ, ಅದು ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಾನು ಹಾಗೆ ಬೀಗಿ ಮಾಡ್ತಾ ಹೋದೆ. ನೀ ದೇವ್ರಲ್ವಾ, ದೇವ್ರು ಅಂದಮೇಲೆ ನನಗೆ ಸಮಸ್ಯೆ. ನಾನು ಪರಸ್ತ್ರೀನ ಮೋಹಿಸ್ತಾ ಇಲ್ಲ, ನಾನು ತಾಳಿ ಕಟ್ಟಿದಂಥ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದಂಥ ನನ್ನ ಹೆಂಡತಿಯನ್ನು ನಾನು ಬಯಸ್ತಿದ್ದೇನೆ. ಯಾಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ? ನಾನು ತಪ್ಪು ಮಾಡಿದ್ರೆ ನನಗೂ ಬೈಲಿ, ನನಗೂ ಕೂಡ ಕೂರಿಸ್ಕೊಳ್ಳಿ, ಇಬ್ಬರಿಗೂ ತಿದ್ದಿ ಬುದ್ಧಿ ಹೇಳಬೇಕಾದ ಕರ್ತವ್ಯ. ಇವತ್ತು ಒಂದು ವಸ್ತು, ಇಬ್ಬರು ಮಕ್ಕಳಿದ್ದಾರೆ ತಂದೆಗೆ ಅಂತ ಹೇಳಿದ್ರೆ, ಆ ಒಂದು ವಸ್ತುವನ್ನು ಇಟ್ಟಾಗ ಇಬ್ಬರಿಗೂ ನಾವು ಒಬ್ಬರು ಯಾರು ಗಟ್ಟಿ ಇದ್ದಾರೆ ಅವರು ಗಟ್ಟಿ ಇದ್ದರೆ ಹೊಡ್ಕೊಳ್ರಿ ಅಂತೇಳಿ ಯಾರು ಹೇಳೋದಿಲ್ಲ ತಂದೆಗಳು. ಇಬ್ಬರಿಗೂ ಒಂದೊಂದು ಹೊಡೆತ ಹೊಡೆದ್ಬಿಟ್ಟು ಸಮಾಧಾನ ಪಡಿಸುವಂಥದ್ದು ನಿಜವಾದ ತಂದೆ ತಾಯಿಗಳ ಲಕ್ಷಣ. ಒಬ್ಬ ಮನುಷ್ಯನಿಗೆ ತಾತ್ಕಾಲಿಕ ಇರುತ್ತೆ, ಒಬ್ಬ ಮನುಷ್ಯನಿಗೆ ಗುಣ ಇದೇನದಾದರೆ ದೇವರು ನನಗೆ ಹಾಕಿರಬಾರ್ದು. ನಾವು ತಪ್ಪು ಮಾಡ್ತೀವಿ ನಿಜ, ಮನುಷ್ಯ ತಪ್ಪು ಮಾಡಿದ್ದೀವಿ ನಿಜ. ಆದರೆ ಸರಿ ತಪ್ಪುಗಳು ಅವ್ರದ್ದು ಬೇಡ, ಯಾರ್ದು ಬೇಡ, ದೇವ್ರಿಗೆ ಗೊತ್ತಿರುತ್ತಲ್ವ, ಸರ್ವಶಕ್ತನು ಅಂತ ಹೇಳ್ತಾರೆ. ಹಾಗಿದ್ದಾಗ ನೀ ಸರ್ವಶಕ್ತನಾಗಿದ್ದರೆ ಯಾಕೆ ನಮ್ಮ ಒಳಗಿದ ಇಬ್ಬರು ಹೃದಯನ ತಿಳ್ಕೊಂಡು ತಪ್ಪು ಯಾರ್ದಿದೆ ಅಂತೇಳಿ ತಿದ್ದಿ ಬುದ್ಧಿ ಹೇಳಿ ಇಬ್ಬರು ಕೂಡಿಸ್ಬೇಕಾದ ಕರ್ತವ್ಯ ಇದೆಯಲ್ವಾ? ಯಾಕೆಂದ್ರೆ ನಾವು ಅಗ್ನಿ ಸಾಕ್ಷಿಯಾಗಿ ಹೇಳ್ತೇವೆ, ಕಾಯ ವಾಚ ಮನಸ್ಸ ಅಂತೇಳಿ ಎಲ್ಲ ಕೂಡ ಪುರೋಹಿತರು ಮಂತ್ರಗೋಷ್ಠಿಗಳನ್ನ ಮದುವೆ ಆಗಿದ್ದೆ. ಯಾಕೆ ಇದನ್ನು ನಡೆಸಬೇಕಾದ್ರೆ ಯಾರು, ಕಾಯಬೇಕಾದ್ರೆ ಯಾರು? ನೀವಲ್ವಾ? ಸರಿಪಡಿಸ್ಬೇಕಾದ್ರೆ ಯಾರು? ಮನುಷ್ಯನಿಂದ ಅಸಾಧ್ಯವಾಗಿದೆ ಇದು, ನೀವು ಮಾಡಬೇಕಲ್ವಾ? ಒಂದು ಹೆಣ್ಣಿನ ಜೀವನ ಎಷ್ಟು ಕಷ್ಟ ಇದೆ ಅಂತೇಳಿ ಅಂತ ನಾನು ಈ ಪ್ರಶ್ನೆಗಳನ್ನ ಹಾಕಿದಾಗ ಇದಕ್ಕೆಲ್ಲ ಹಿಂಗೆಲ್ಲ ಕೇಳಂಗಿಲ್ಲಪ್ಪ, ಬರ್ತಾರೆ. ದೇವರಿಗೆ ಪ್ರಶ್ನೆ ಹಾಕಲಿಲ್ಲ, ಅಲ್ಲಿ ಪೂಜಾರಿಗೆ ಪ್ರಶ್ನೆ. ಪೂಜಾರಿಗೆ ಪ್ರಶ್ನೆಗಳು ಹಾಕಿದ್ದು. ಎಷ್ಟು ನಾಳೆ ಅಮಾಸೆಗೆ ಬರ್ತಾರೆ, ಹುಣ್ಣಿಮೆ ಬರ್ತಾರೆ, ನಾನು ಎಷ್ಟು 2 ಲಕ್ಷ ರೂಪಾಯಿಗಳನ್ನು ಕಳೆದೆ, ಆ ಪೂಜೆ ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ಹಾಗೆ ಮಾಡಬೇಕು ಅಂತೇಳಿ ಅನೇಕ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಿದ್ವಿ. ಎಲ್ಲ ದೇವಸ್ಥಾನಗಳಿಗೂ ನಾವು ಹೋದೆ, ಆದರೆ ಎಲ್ಲಿ ಕೂಡ ಪರಿಹಾರ ಸಿಕ್ಕಿಲ್ಲ. ನನ್ನ ದುಡ್ಡು ಹೋಗಿತ್ತು ಬಿಟ್ಟರೆ ಅಷ್ಟೇ. ಬಿಟ್ಟರೆ ಇತ್ಲಾಗ ಒಂದು ಕಡೆ ರೈಸ್ ಆಗ್ತಿದೆ, ಬ್ಲ್ಯಾಕ್ ಪೇ ಮಾಡ್ತಾರೆ ನಮ್ಮ ಅತ್ತೆ ಅವ್ರನ್ನ, ಹೇಳ್ದಂಗೆ ಕೇಳಿಲ್ಲ, ಬಂದು ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಂದ್ರೆ ನಾನು ಎಲ್ಲರೂ ಕೂಡ ಜೈಲಿಗೆ ಹಾಕಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದು ಕಡೆ ಅವ್ರ ಪಡೆಯೂ ಎಲ್ಲ ಇದೆ, ಹಾಗಿದೆ. ನನ್ನ ಕಡೆ ಪರವಾಗಿ ಏನೂ ಇಲ್ಲ. ಈ ಒಂದು ಕಡೆ ನಮ್ಮ ತಾಯಿ ತಂದೆ ಸತ್ತೋಗಿದ್ದಾರೆ, ತಾಯಿನೂ ಕೂಡ ವಯಸ್ಸಾಗಿದೆ. ಈ ವಯಸ್ಸಾದ ಕಾಲದಲ್ಲಿ ಮಗನಾಗಿ ನಾನು ಸಾಕಬೇಕಾದ ಕಾಲದಲ್ಲಿ ನನ್ನ ಕಡೆಯಿಂದ ನಮ್ಮ ತಾಯಿ ಹೋಗಿ ಜೈಲಿಗೆ ಹೋಗ್ಬೇಕಾ?
ಅಷ್ಟೊತ್ತಿಗೆ ನಮ್ಮ ಅಕ್ಕನ ಗಂಡನ ಕೂಡ ತೀರ್ಕೊಂಡು ಹೋದರು. ಅಯ್ಯೋ ಅವ್ರನ್ನೂ ಕೂಡ ಜೈಲಿಗೆ ಕಳಿಸ್ಬೇಕು ಈ ದುಃಖದಲ್ಲಿ ಅಂತ ಹೇಳಿ ತುಂಬ ವ್ಯತ್ಯಯ ಆಯಿತು. ನನ್ನ ಒಬ್ಬನಿಂದ ಎಷ್ಟು ಜನ ನಡೆದಿಲ್ಲ ಅಂತೇಳಿ. ಆವಾಗ ನಾನು ಮಾಡಿದೆ, ನಮ್ಮ ರಿಲೇಷನ್ಗಳು ಅನೇಕ ಜನರು ಆಲೋಚನೆ ಕೊಟ್ಟರು, ಅವಳೇ ಬರ್ತಾಯಿಲ್ಲ ಅಂದಮೇಲೆ ನೀ ಬೇರೆ ಮದುವೆ ಆಗು, ಅವಳು ಇರಲಿ ಇವಳು ಇರಲಿ ಅಂತೇಳಿ. ನನಗೆ ಆವಾಗ ಆಲೋಚನೆ ಮಾಡಬೇಕಾದ್ರೆ ನಾನು ಬೈಬಲ್ನ ಓದಿದೆ. ಆವಾಗ ಮತ್ತಾಯನ ಸುವಾರ್ತೆಯಲ್ಲಿ 7ನೇದಲ್ಲಿ ಒಂದು ಸ್ಪಷ್ಟವಾಗಿ ವಚನ ಬಂತು. ಆ ವಚನ ಕಾರಣವಿಲ್ಲದೆ ತನ್ನ ಹೆಂಡತಿನ ಬಿಡೋನು ಅವಳು ವಿಚಾರ ಮಾಡೋದಕ್ಕೆ ಕಾರಣನಾಗ್ತಾನೆ ಅಂತ ಹೇಳಿ. ಅಂದರೆ ನಿಮಗೆ ಅಷ್ಟು ಸತ್ಯನೇ ಗೊತ್ತಿಲ್ಲ ಅಲ್ಲಿ ಬೈಬಲ್ ಮಾತ್ರ ಬೈಬಲ್ ಇದೆ, ಅದು ಓದ್ಕೊಳ್ತೀನಿ. ಸುಮ್ಮನೆ ಓದಬೇಕಾದ್ರೆ ಆ ವಚನ ಬಂದ್ಬಿಡ್ತು ನನಗೆ. ಆ ವಚನ ಬಂದ ತಕ್ಷಣ ನನಗೆ ಕೆಟ್ಟದಾಗಿ ಕಲ್ಪನೆಗಳೆಲ್ಲ ಸ್ಟಾರ್ಟ್ ಆಯಿತು. ಹೀಗಾಗ್ಬಿಟ್ರೆ ನನ್ನ ಹೆಂಡ್ತಿ ಎಲ್ಲರ ಇನ್ನೊಬ್ರ ಜೊತೆಗೆ ಹೋಗ್ತಾರೆ, ಅವಾಗ ನನಗೇ ಇರ್ತೀನಿ ನಿಜ. ಅವಳು ಯಾರ್ದಾರ ಬೈಕಲ್ಲಿ ಹೋದರೆ ಯಾರು ಹೆಂಡ್ತಿ ಅಂತ ಹೇಳ್ತಾರೆ, ಸಿದ್ದೇಶ್ ಹೆಂಡ್ತಿ ಈಗ ಹೋಗ್ತಿದ್ದಲ್ಲ ಅಂತ ಹೇಳ್ತಾರಲ್ಲ, ಅವನ ಇದ್ದೂ ಸತ್ತಾಗಲ್ವ. ನಾಳೆ ನನ್ನ ಮಗು ಕತೆ ಏನು, ಹೆಣ್ಮಗು ಆಗಿದೆ, ಆ ಮಗು ಜೀವನ ಯಾರಪ್ಪ ಹೀಗೆ ಅಂತ ಹೇಳಿದ್ರೆ ಆ ಮಗು ಜೀವನ ಏನಾಗುತ್ತೆ, ಈ ರೀತಿಯ ಕಲ್ಪನೆಗಳು ಬಂತು. ಇಲ್ಲ ನನಗೆ ಆ ರೀತಿಗೆ ಒಪ್ಕೊಳ್ಳಲ್ಲ. ನನ್ನ ಹೆಂಡ್ತಿನ ಸರಿಯಾಗಿ ಮಾಡ್ಕೊಳ್ಬೇಕು, ನಾನು ಹೇಗಾದರೂ ಬದಲಾಯಿಸ್ಕೊಳ್ಬೇಕು. ಹೇಗೆ ಬದಲಾಯಿಸ್ಕೊಳ್ಳಿ, ದೇವ್ರು ನೋಡಿದ್ರೆ ಹೀಗೆ ಹೇಳ್ತೇವೆ, ಸಮಾಜದಲ್ಲಿ ಅವರು ಕೂಡ ಯಾರು ಮಾತು ಕೇಳ್ತಿಲ್ಲ, ಮನುಷ್ಯರಿಂದ ಅಸಾಧ್ಯ ಇದು, ದೇವರಿಂದನೂ ಅಸಾಧ್ಯವಾಗಿದೆ, ಹೇಗೆ ಮಾಡ್ಕೊಳ್ಬೇಕು. ಈ ವಚನ ನನಗೆ ತುಂಬ ಕ್ರಿಯೆ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಬೇರೆ ಯಾವ ಡಿಸಿಷನ್ ಮಾಡ್ಕೊಳ್ಳಿ, ನನಗೆ ಅನೇಕ ಅದೇ ರೀತಿ ಕೂಡ ಸೈತಾನಕ್ಕೂ ಆಲೋಚನೆ ಅನ್ನೋ ರೀತಿಯಾಗಿ ಅನೇಕ ಆಪ್ಷನ್ ಬಂದು, ನಾವು ಮದುವೆ ಆಗ್ತೀವಿ, ಆ ಕೇಸನ್ನು ಅವಳು ಬರ್ತಾ ಇಲ್ಲ ಅಂದಮೇಲೆ ಬೇರೆ ಮದುವೆ ಮಾಡ್ಕೋ, ಹಾಗೆ ಬೇರೆ ಒಂದು. ಅದಕ್ಕೆ ಹೇಳಿದೆ, ಬೇರೆ ಒಂದು ಸ್ತ್ರೀ ಬರ್ತಾಳೆ ನಿಜ, ಹೌದು ಒಪ್ಕೊಳ್ತಾನೆ, ಅವಳು ಒಳ್ಳೆಯವಳಂತ ಹೇಗೆ ಹೇಳ್ತೀರಿ? ಮೊದಲಾಗಿದ್ದು ಒಳ್ಳೇದೇ ಅಂತ ನಾವು ಮದುವೆ ಮಾಡ್ಕೊತೀವಿ, ಆದರೆ ಇನ್ನೊಬ್ಬಳು ಸ್ತ್ರೀ ಬರ್ತಾಳೆ, ಅವಳು ಒಳ್ಳೆಯವಳಂತ ಹೆಂಗೆ ಗ್ಯಾರಂಟಿ ಇದೆ? ಅವರು ಕೂಡ ಸಮಸ್ಯೆ ಮಾಡವ್ರೆ, ಅಲ್ಲಿಗೂ ಅದು ಸಮಸ್ಯೆಗಳಿಂದ ಈ ಸಮಸ್ಯೆನೇ ಕ್ಲಾರಿಟಿ ಮಾಡ್ಕೊಳ್ಬೋದಲ್ವಾ ಅಂತ ಕೇಳಿದಾಗ, ನೀನು ಈಗ ಮಾಡಿದ್ರೆ ನೀ ಎಷ್ಟು ಪ್ರೀತಿ ಇಟ್ಟಿದ್ದೀವಿ, ಅವಳಿಗೆ ಆ ಪ್ರೀತಿ ಇಲ್ಲ, ಏನೋ ಆಗಿದೆ, ಅದು ಸರಿಪಡಿಸ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಅಲ್ವಾ, ಹುಡುಕ್ಬೇಕು ಅಂತ ಹೇಳಿ ನಾನು ಅದನ್ನು ಭಾಳ ಪ್ರಯತ್ನ ಮಾಡಿದೆ. ಎಲ್ಲ ರೀತಿಯ ಜನರು, ಎಲ್ಲ ರೀತಿಯ ಪಂಚಾಯತಿಗಳು, ಎಲ್ಲ ದೇವಸ್ಥಾನಗಳು ಮುಗೀತು, ಆದರೆ ಎಲ್ಲ ಕೂಡ ನನಗೆ ಪರಿಹಾರ ಆಗಿಲ್ಲ. ನನಗೆ ಅಷ್ಟು ಅಲ್ಲಿಗೆ ಕ್ಲೋಸ್ ಮಾಡಿದೆ ನಾನು. ದೇವರಿಲ್ಲ ಇಲ್ಲಿ. ಹಾಗಿದ್ರೆ ಯಾರು ದೇವರು? ಈ ತೊಳಲಾಟದಲ್ಲಿ ಎಲ್ಲ ರೀತಿಯ ಒಂದು 2-3 ಲಕ್ಷ ರೂಪಾಯಿನ ಖರ್ಚು ಮಾಡಿಕೊಂಡು ನಾನು ಕಣ್ಣೀರಲ್ಲಿ ತೊಳಿಬೇಕಾದ್ರೆ ಅದು ಇಲ್ಲಿ ಬ್ಲ್ಯಾಕ್ ಮೇಲ್ ಬೆಲೆ ಜಾಸ್ತಿ ಆಗ್ತಾ ಹೋಯಿತು. ಕಂಪ್ಲೇಂಟ್ ಆಯಿತು, ಇನ್ನೇನು ಆ ಕೇಸ್ ಮೂವ್ ಆಯಿತು ಅಂತ ಹೇಳಿದ್ರೆ ನಮ್ಮ ತಾಯಿ ಜೈಲಿಗೆ ಹೋಗ್ಬೇಕಾಗತ್ತೆ, ನಮ್ಮ ಅಕ್ಕ ತಂಗಿಯರೆಲ್ಲ ಜೈಲಿಗೆ ಹೋಗ್ಬೇಕಾಗತ್ತೆ. ಇನ್ಮೇಲೆ ಅವರು ಆಸ್ತಿಗೋಸ್ಕರ ಹೊಡೆದಾಡ್ತಾರೆ. ಇನ್ನು ನನ್ನ ಹೆಂಡ್ತಿ ಒಂದು ಬದುಕಿದಾಗ ನಾನು ಇನ್ನೊಂದು ಮದುವೆ ಆಗೋದು ತಪ್ಪು, ಸರಿಪಡಿಸ್ಕೊಳ್ಬೇಕು. ಆಗಿಬಿಡ್ತೀನಿ ನಾನು. ಆ ರೀತಿ ಜೀವನ ಮಾಡೋಕ್ಕಿಂತಲೂ ಬದುಕಬಾರ್ದು. ಒಂದು ವಸ್ತುವನ್ನು ಬದಲಾಯಿಸ್ಕೊಳ್ಬೇಕು, ಹೇಗಾದರೂ ನನಗೆ ಅದು ಆ ಸೋಲ್ ಯಾವತ್ತೂ ನನ್ನ ಕಂಡು ಒಪ್ಕೊಳ್ಳೋನಲ್ಲ. ಯಾಕಂದರೆ SLC 4 ಸಬ್ಜೆಕ್ಟ್ ಒಂದೇ ಸಲ ಹೋದರೂ ಕೂಡ ಒಂದೇ ತಿಂಗಳಲ್ಲೇ ನಾನು ಪಾಸ್ ಮಾಡ್ಕೊಂಡಿದ್ದೀನಿ. ಆಗಲ್ಲದಿದ್ರೆ ನಾನು ಉಡುಪಿಯಲ್ಲಿ ಹೋದಾಗ ನಾವೆಲ್ಲ ಇಲ್ಲಿ ಘಟ್ಟದಲ್ಲಿ ಪ್ರದೇಶದವರು ಅಂತ ಹೇಳಿ, ನಮಗಿಲ್ಲಿ ಶಿವಮೊಗ್ಗದಲ್ಲಿ ಘಟ್ಟ ಪ್ರದೇಶದವರು ಅಂತ ಹೇಳಿ, ನಾವೆಲ್ಲ ಮುದ್ದೆ ತಿಂದು ಲದ್ದಿ ಅಂತ ಹೇಳಿ, ನಮಗೆ ವಿದ್ಯೆ ಅಷ್ಟೇ ಇಲ್ಲ. ಆದರೆ ಉಡುಪಿ ತುಂಬ ಶಾರ್ಪಲ್ಲಿ. ನಾನು ಮೊದಲನೇ ಸಲ ಅಲ್ಲಿ ಓದೋಕೆ ಹೋಗ್ಬೇಕಾದ್ರೆ ಅಲ್ಲೆಲ್ಲ 25 ಎಲ್ಲ 100 ಮಾರ್ಕ್ಸಿಗೆಲ್ಲ 90, 98, 80% ಮೇಲೆ ಇದ್ದಾರೆ. 80%. ನಾನು ಮಾತ್ರವೇ 20, 18, 15 ಇದ್ದವನು. ನೋಡ್ರಿ, ನಾನೇ ಸೆಕೆಂಡ್ ರ್ಯಾಂಕ್ ಬಂದೆ ನಾನು ಅಲ್ಲಿ. ಯಾಕಂದ್ರೆ ನನಗೆ ಯಾಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ, ಈ ರೀತಿದ ಆಟ ಹೋಗ್ತೀನಿ ನಾನು. ಫಸ್ಟ್ ನಿಮ್ಮ ಈ ಸಮಸ್ಯೆಗಳ ಮಧ್ಯದಲ್ಲಿ ನಿಮ್ಗೇನು ಬೇಜಾರಾಗಿ ಏನು ಡ್ರಿಂಕ್ಸ್ ಅಥವಾ ಅದು ಜಾಸ್ತಿ ಆಯಿತು. ಅದು ಕೂಡ ಒಂದು ಕಡೆ ಜಾಸ್ತಿ ಆಗ್ತಾ ಇರಲಿಲ್ಲಲ್ಲ, ಡ್ರಿಂಕ್ಸ್ ಇರಲಿಲ್ಲ. ಇದಾದ್ಮೇಲೆ ಡ್ರಿಂಕ್ಸ್ ಕೂಡ ನಾನು ಯಾವಾಗೋ ಒಂದ್ಸಲಿ ಬಿಯರ್ನೆಲ್ಲ ಕುಡಿತಾ ಇದ್ದೆ. ಆ ಸಿಗರೆಟ್ ಜಾಸ್ತಿ ಇತ್ತು, ದಿನಕ್ಕೆ 5 ಪ್ಯಾಕ್ ಸಿಗರೆಟ್ ಸೇದಿದ್ದೆ ನಾನು. ನಮ್ಮ ತಾಯಿ ಅದರಿಂದ ತುಂಬ ದುಃಖಪಟ್ಟಿದ್ದಾರೆ. ನಾನು ಸಿಗರೆಟ್ ಸೇದಿ ಶರ್ಟ್ಗಳೆಲ್ಲ ತೂತಾಗಿದೆ ನನಗೆ. ನಮ್ಮ ತಾಯಿ ನಾನೇನು ಮಾಡಿದೆ, ಕಡ್ಡಿ ಸೌಂಡ್ ಬರುತ್ತೆ ಅಂತ ಹೇಳಿ ಕಡ್ಡಿ ಪಟ್ಟು ನಾನು ಮುರ್ಕೊಂಡು ಬಿಟ್ಟು ಜಾಬಿಗೆ ಇಟ್ಕೊತಿದ್ದೆ, ಸೌಂಡ್ ಬರುತ್ತೆ ಅಂತ ಹೇಳಿ. ನಮ್ಮ ತಾಯಿ ಬಟ್ಟೆ ಹೋಗಿಲ್ಬೇಕಾದ್ರೆ ಮಿಸ್ ಆಗಿ ಸಿಕ್ಕಾಗ ತುಂಬ ಅಳ್ತಾ ಇತ್ತು. ಆದರೆ ಪರಿಸ್ಥಿತಿ ನಾನು ಹೆಂಗಿದೆಯಲ್ಲ, ನಾನು ಯಾರಿಗೆ ಕೇಳೋಲ್ಲ ಹೇಳ್ತಾ ಇತ್ತು. ಆದರೆ ನನ್ನ ದುಃಖ ಹಿಂಗಿದೆಯಲ್ಲ. ಆದರೆ ನಾನು ಸಿಗರೇಟ್ ಭಾಳ ಸೇತಾ ಇದ್ದೆ, ಸಿಕ್ಕಾಬಿಟ್ಟೆ ಸೇತಾಯಿದ್ದೆ ಸಿಗರೇಟು. ದಿನಕ್ಕೆ 5 ಪ್ಯಾಕ್. ಯಾರೋ ಒಂದು ಫೋನ್ ಬಂದು ಒಂದು ಸ್ವಲ್ಪ ನೋವಾಯ್ತು ಅಂದರೆ ಆ ಸಿಗರೇಟ್ ಕಂಟಿನ್ಯೂಸ್ ಸೇದವ ಅಂತ ಅಭ್ಯಾಸ, ಅಷ್ಟು ಟೆನ್ಷನ್ ಆಗ್ತಿತ್ತು ನನಗೆ. ಆದರೆ ಡ್ರಿಂಕ್ಸು ಸ್ಟಾರ್ಟ್ ಮಾಡಿದೆ ನಾನು ಇಲ್ಲಿ ಮನೆಗೆ ಇಲ್ಲಿ ಬಂದ ಮೇಲೆ. ಆ ಬ್ಲ್ಯಾಕ್ ಮೇಲ್ ಅಷ್ಟೇ. ನನ್ನ ತಾಯಿ ಒಂದು ಹೆಣ್ಣನ್ನು ಗೆಲ್ಲಕ್ಕಾಗ್ತಿಲ್ಲ, ಒಂದು ಹೆಣ್ಣನ್ನು ಒಂದು ಕುಟುಂಬನ ಬದಲಾಯಿಸ್ಕೊಳಕ್ಕಾಗ್ತಿಲ್ಲಲ್ಲ. ಇದೇನು ಇರ್ಬೋದು ಈ ರೀತಿಯಾಗಿ? ಈ ಥರ ಒಂದು ಜೀವನ ಇದು. ಯಾರಿಗಾಗಿ ನಾನು ದುಡಿಬೇಕು, ಯಾರಿಗಾಗಿ ಜೀವಿಸ್ಬೇಕು ಇಲ್ಲಿ? ನನಗಾಗಿ ಒಂದು ಹೆಂಡತಿ ಇದ್ದಾಳೆ, ಅವಳಿಗಾಗಿ ಒಂದು ಮಗು ಇದೆ. ಆ ಮಗು ತಂದೆ ಪ್ರೀತಿ ಇಲ್ಲ, ನನಗೆ ಒಂದು ಮಗು ನೋಡೋಕ್ಕಾಗ್ತಿಲ್ಲ, ಹೆಂಡತಿ ಒಂದು ಜೀವನ ನಡೆಸೋಕ್ಕಾಗ್ತಿಲ್ಲ. ಎಷ್ಟು ಚೆನ್ನಾಗಿದ್ದಾರಲ್ವ? ಇದೇ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದಾಗ ನನಗೆ ಭಾಳ ಪ್ರಶ್ನೆಗಳು ಬಂದಾಗ ಲಾಸ್ಟಿಗೆ ಒಂದು ಕಡೆ ಪ್ರೆಸರ್ ಬರ್ತಿದೆ. ನಮ್ಮ ತಾಯಿ ತಂದೆ ಎಲ್ಲ ಜೈಲಿಗೆ ಹೋಗ್ಬೇಕು, ನಮ್ಮ ಅಕ್ಕಂದ್ರೆಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಅಂತೇಳಿ ತಿಳ್ಕೊಂಡು ನಾನು ಸಡನ್ನಾಗಿ ನಾನೊಬ್ಬ ಬದುಕಿರೋದ್ರಿಂದನೇ
ಇದೆಲ್ಲ ನಾನು ಸತ್ತೋಗ್ಬಿಟ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಆಗಿಬಿಡುತ್ತೆ, ಎಲ್ಲದಕ್ಕೂ ಮುಕ್ತಿ ಆಗಿಬಿಡುತ್ತೆ ಅಂತೇಳಿ ನಾನು ಏನು ಮಾಡಿದೆ, ಡಿಸೈಡ್ ಮಾಡಿದೆ. ಅನೇಕ ಪ್ರಶ್ನೆಗಳನ್ನು ಕೇಳಿದೆ ಜನರಿಗೆ, ಯಾರು ಕೂಡ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೇವಸ್ಥಾನಗಳ ಬಾಗಿಲುಗಳು ಮುಚ್ಚಲ್ಪಡ್ತು. ಬರೀ ದುಡ್ಡಿನ ತಿನ್ನಲಿಕ್ಕೆ ನೋಡ್ತಾರೆ ಬಿಟ್ಟರೆ ಯಾರು ಕೂಡ ನನಗೆ ಉತ್ತರವನ್ನು, ಸಮಾಧಾನವನ್ನು, ಒಂದು ಗಂಡು ಹೆಣ್ಣನ್ನು ಕೂಡಿಸ್ಬೇಕಾದ ರೀತಿ ಕುಟುಂಬನ ಕಟ್ಟುವಂಥ ಸ್ಥಿತಿ ಎಲ್ಲಿ ಇಲ್ಲ. ಆ ರೀತಿ ಸೋಲು ಕಂಡಾಗ ನಾನೇನು ಮಾಡಿದೆ, ದೇವರೇ ಇಲ್ಲ ಅಂತೇಳಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತೇಳಿ ನಾನು ನಮ್ಮ ತೋಟದಲ್ಲಿ ಬಂದುಬಿಟ್ಟು ನಾನು ಮಲ್ಕೊಳ್ತಾ ಇದ್ದೆ. ಯಾಕಂದರೆ ಒಂದು ಹಬ್ಬಕ್ಕೆ ಹೋಗಂಗಿಲ್ಲ, ಎಲ್ಲ ಕಡೆ ಬಂದು ನನ್ನ ವಿಚಾರಣೆ ಮಾತಾಡ್ತಾಯಿದ್ರು. ಎಲ್ಲಿ ಒಂದು ರಿಲೇಷನ್ ಮದುವೆಗೆ ಹೋದ್ರು, ಎಲ್ಲೇ ಹೋದ್ರು ಕೂಡ ನೀನು ಹಿಂಗಂತೆ, ನೀನು ಹಿಂಗೆ ಮಾಡಿದೆ ಅಂತ, ಹಂಗೆ ಮಾಡಿದೆ, ಎಲ್ಲ ಕಡೆನೂ ಬರೀದೆ. ಹಾಗೆ ನಾನು ಎಲ್ಲಿ ಹೋಗಂಗಿಲ್ಲ, ಒಂದು ಒಳ್ಳೆ ಕಾರ್ಯಗಳಿಗೆ ಹೋಗಂಗಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಸಿಗರೇಟ್ ಕುಡಿಯೋದು ಬರೋದು, ತೋಟದಲ್ಲಿ ಮಲ್ಕೊಳ್ಳೋದು. ನಮ್ಮ ಅಣ್ಣ ಒಂದು ಜ್ಞಾನ ತಪ್ಪು ಮಲ್ಕೊಂಡ ನಮ್ಮ ಅಣ್ಣ ಹೋಗಿ ಹೇಳ್ಕೊಂಡೋಗಿ ಮನೆ ಮನಸ್ತಾ ಇದ್ದ. ಈಗ ಒಂದು ದಿವಸ ಏನಾಯಿತು, ದೇವರು ಕೈ ಬಿಡಲ್ಪಟ್ಟು, ಎಲ್ಲ ಕೈ ಬಿಡಲ್ಪಟ್ಟಾಗ, ಮನುಷ್ಯರ ಸಹಾಯವೂ ವ್ಯರ್ಥವಾದಾಗ, ಎಲ್ಲ ಮುಗಿದಾಗ ಲಾಸ್ಟಿಗೆ ನನ್ನಿಂದ ನಮ್ಮ ತಾಯಿಯೆಲ್ಲ ನಾನು ಅದು ಕಣ್ಣಾರೆ ನೋಡಬಾರ್ದು, ನಮ್ಮ ತಾಯಿ ಜೈಲಿಗೆ ಹೋಗ್ಬಿಟ್ರೆ ತುಂಬ ಕಷ್ಟ ಅಂತೇಳಿ ನಾನೇ ಮಾಡಿದೆ, ಬದುಕಬಾರ್ದು ಅಂತೇಳಿ ವಿಷದ ಪಾಯ್ಸನ್ ತೊಗೊಂಡ್ಬಿಟ್ಟು ತೋಟದಲ್ಲಿ ಒಂದು ಮಧ್ಯಾಹ್ನ 1:30 ಆಗಿತ್ತು. ಆ ಟೈಮಲ್ಲಿ ನಾನೇನು ಮಾಡಿದೆ, ವಿಷ ಕುಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕುಡಿಬೇಕು ಅಂತೇಳಿ ಮಾಡ್ಬೇಕಾದ್ರೆ ಯಾವ ದೇವರಿಲ್ಲವೇ, ನನ್ನ ಹೃದಯ ನೋಡ್ಕೊಂಡು ಒಂದು ದೇವರಿಲ್ಲವೇ ಅಂತೇಳಿ ಕೂಗಿ ಕರಿಬೇಕಾದ್ರೆ ಲಾಸ್ಟಿನ ಕುಡಿತೀನಿ, ದೇವ್ರಿಲ್ಲದಾದರೆ ಮಾತಾಡಲಿ ಅಂತ ಕೇಳಿದಾಗ ದೇವರು ಆವಾಗ ನನಗೆ ಆ ಬಿಸಿಲು, ಅಷ್ಟು ಬಿಸಿಲಿದೆ, ಆ ಬಿಸಿಲಲ್ಲಿ ಕೂಡ ಅದಕ್ಕಿಂತಲೂ ಪ್ರಕಾಶವಾದ ಬೆಳಕು ನನ್ನ ಮೇಲೆ ಬಿತ್ತು. ನನ್ನ ಮಗನೇ ಅಂತ ಹೇಳಿ ಬಂತು ವಾಯ್ಸು. ಬಂದಾಗ ನನಗೇನಾಯಿತು, ನನಗೆ ತಕ್ಷಣ ಜ್ಞಾನ ಶಕ್ತಿ ಹೋದಂಗಾಯಿತು, ಕೈಯಲ್ಲಿ ನಿಶಕ್ತಿ ಆದಂಗಾಯಿತು. ಬಾಟ್ಲಿನೂ ಬಿಸಾಕ್ಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ. ಮತ್ತೆ 1/4 ಗಂಟೆ ಬಿಟ್ಟು ನೋಡಿದಾಗ ಮತ್ತೆ ಆ ಬೆಳಕು ಬರ್ತಾಯಿದೆ ನನಗೆ. ಮತ್ತೆ ಏನೋ ನನಗೆ ನನಗೇನೋ ಅಷ್ಟು ನಾನು ಆ ಬೈಬಲ್ ಇಟ್ಕೊಂಡಿದ್ದಲ್ಲ, ಅದಕ್ಕೋಸ್ಕರ ಇದೊಂದು ಬೇರೆ ಬಂತ ಅಂಥೇಳಿ ಇರ್ತಕ್ಕ ನನಗೆ ಅದು ಬರ್ತಾಯಿದೆ, ಸುಮ್ಮನೆ ನಾನು ನೆನೆಸ್ಕೊಳ್ತೀನಿ ಆ ರೀತಿಯಾಗಿ ಅಂತೇಳಿ ನಾನು ಅಂದ್ಕೊಂಡು ಏನು ಮಾಡಿದೆ, ಅದನ್ನು ರಿಜೆಕ್ಟ್ ಮಾಡಿದೆ. ಆದ ಕೂಡ ಮನೆಗೆ ಎದಳಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಕೂತ್ಕೊಂಡು ಎದಳಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಆ ಸುತ್ತ ಬೆಳಕಿದೆ. ಮತ್ತೆ ತಕ್ಷಣ ನಾನು ಮೂರ್ಛೆ ಹೋದೆ. ಮತ್ತೆ ಬೆಳಕಿಗೆ 1/4 ಗಂಟೆ ಬಿಟ್ಟು ನೋಡ್ತೇನೆ, ಮತ್ತೆ ಆ ಬೆಳಕು ಬಂತು. ಆವಾಗ ದೇವರೊಟ್ಟಿಗೆ ಮಾತಾಡಲಿಕ್ಕೆ ಉಂಟು, ನಾನೇ ಮಾರ್ಗವು ಸತ್ಯವು ಜೀವ, ನಾನೇ ಸಮಸ್ತಕ್ಕೂ ಕಾರಣನಾದ ಕ್ರಿಸ್ತನಾಗಿದೆ, ನಾನೇ ಯೇಸು ಅಂತೇಳಿ ದೇವರು. ನಮ್ಮ ದೇವರಿದ್ದಾವೆ, ಮುಕ್ಕೋಟಿ ದೇವರಿದ್ದಾವೆ, ನಮ್ಮ ದೇವರಲ್ಲಿ ಇದು ಬೇರೆನಾ? ನಮ್ಮ ದೇವ್ರು ಮಾಡಲಿ ನೀ ಏನು ಮಾಡ್ತೀಯ? ಪ್ರಶ್ನೆ ಕೇಳಿದೆ. ನಾನು ಪ್ರಶ್ನೆ ಕೇಳಿದ್ದೀನಿ, ದೇವರಿಗೆ ಪ್ರಶ್ನೆ ಕೇಳಿದ್ದೀನಿ. ಭಾಳ ಪ್ರಶ್ನೆ ಕೇಳಬೇಕು ಅಂತ ಇತ್ತು ನನಗೆ ದೇವ್ರ ಹತ್ರ. ಆಗ ದೇವ್ರು ಹೇಳಿದರು, ನನಗೆ ಕೇಳಲಿಕ್ಕೆ ಶಕ್ತಿನೇ ಇಲ್ದಂಗೆ ಆಗ್ಬಿಡ್ತು. ಬರೀ ಕೇಳಿಸುವಂಥ ಶಕ್ತಿ ಬಂದ್ಬಿಡ್ತು ಆ ಟೈಮಲ್ಲಿ. ಮನಸ್ಸೊಳಗಡೆ ನಾನು ಪ್ರಶ್ನೆಗಳನ್ನ ಹಾಕ್ತಾಯಿದ್ದೀನಿ, ಗೊಂದಲ ಬಾಯಲ್ಲಿ ಬರ್ತಾ ಇಲ್ಲ, ಶಕ್ತಿನೇ ಇಲ್ಲ. ಆ ಮನಸ್ಸೊಳಗೆ ಪ್ರಶ್ನೆ ಬಂದಾಗ ನನ್ನ ಮನಸ್ಸಿನ ಏನು ವೇದನೆ ತಿಳ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಪ್ರಶ್ನೆಗಳು ಬಂದರು. ನಿನ್ನ ಕುಟುಂಬ ನಾನು ಕಟ್ತೇನೆ, ನನಗೆ ಬೇಕಾದ ಫಸ್ಟ್ ಆನ್ಸರ್ ಏನು ಅದೇ ಕುಟುಂಬ. ಆ ಕಟ್ಟುಗಳೇ ನನಗೆ ಆ ಪ್ರಶ್ನೆಗಳೇ ನಿಂತದ್ದು, ಕುಟುಂಬಗಳನ್ನ ಕಟ್ಟಲ್ಪಡ್ತೇನೆ, ಮತ್ತು ನನ್ನ ಯಾಕೆ ಈ ರೀತಿಗೆ ಇಲ್ಲ ಹಿಂಸೆ ಪಡಿಸ್ಬೇಕು? ಆವಾಗ ದೇವ್ರು ಹೇಳಿದ್ರು, ಒಬ್ಬ ಕಷ್ಟ ಅರಿತವನಿಗೆ ಮಾತ್ರ ಇನ್ನೊಬ್ಬರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋದು ಶಕ್ತಿ ಬರ್ತದೆ. ನಿನ್ನ ಈ ತಾಯಿ ಗರ್ಭದಲ್ಲೇ ರೂಪಿಸಿ ನಾನು ಎರೇಮೀನ ವಾಗ್ದಾನವನ್ನು, ಎರೇಮೀನ 1ನೇ ಅಧ್ಯಾಯವನ್ನು ನನಗೆ ಮೊದಲನೇ 2 ವಚನಗಳನ್ನು ದೇವ್ರು ಕೊಟ್ಟರು. ನನಗೆ ತಾಯಿ ಗರ್ಭದಲ್ಲಿ ನಾನು ರೂಪಿಸ್ತೇನೆ, ಚೆನ್ನಾಗಿ ಹೇಳಿ. ದೇವ್ರು ವಾಗ್ದಾನ ಮಾಡಿದ್ರು. ಆ ವಾಗ್ದಾನ ಮಾಡಿದಾಗ ನನಗೆ ಇದು ಮತ್ತು ನೀನು ಇಷ್ಟು ದಿನ ಯಾಕಿಲ್ಲ, ನನಗೆ ದೇವ್ರ ಹತ್ರ ನನಗೆ ವಾದ ಮಾಡ್ತಾ ಇದ್ದೆ ನಾನು. ಆ ಶಕ್ತಿನೇ ನನಗೆ, ಆ ಪ್ರೆಸೆನ್ಸ್ ಬಂದಾಗ, ಆ ಬೆಳಕು, ಆ ತಡ್ಕೊಳಕ್ಕಾಗೋ ಶಕ್ತಿ ಬಂದಾಗ ನನಗೆ ಒಳಗಡೆನೇ ಹೋಗ್ತಾ ಇತ್ತು. ಆವಾಗ ನನ್ನ ಮಗನೇ ನಾನೇ ಎಲ್ಲದಕ್ಕೂ ಸಮಸ್ತ ಕಾರಣನಾಗಿದ್ದೀನಿ ಅಂತ ಹೇಳಿದಾಗ ಆ ವಾಯ್ಸ್ ನನಗೆ ತುಂಬ, ಆ ವಾಯ್ಸೇ ನನಗೆಲ್ಲ ಒಂದು ಸಂತೈಸ್ತಾ ಆಗಿ ನನ್ನ ಒಳಗಿಂದ ಬಾಧೆಗಳನ್ನೆಲ್ಲ ತೆಗೆದ ಹಾಗೆ ಆಗ್ತಾಯಿತ್ತು. ತೆಗೆದಾಗ ನನಗೆ ಉತ್ತರನೇ ಕೊಡೋಕ್ಕಾಗ್ತಿಲ್ಲ. ರಿಟರ್ನ್ ಉತ್ತರ, ನನಗೆ ಪ್ರಶ್ನೆಗಳಿದೆ, ಆದರೆ ಪ್ರಶ್ನೆಗಳಿಗೆ ಉತ್ತರ ಕೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ, ಶಕ್ತಿ ಇಲ್ಲ. ಆ ಪ್ರೆಸೆನ್ಸ್ ಏನಾಗಿದೆ, ಆ ಬೆಳಕು ಏನಿದೆ, ನನಗೆ ಸೂರ್ಯ ನೀನು ಹತ್ರ ಬಂದುಬಿಟ್ಟು ನಾನು ಹಂಗೆ ಆಗ್ಬಿಡ್ತು. ಆ ರೀತಿಗೆ ಆ ಮೈಯೆಲ್ಲ ಬೆವತ್ತು ಹೋಗ್ತಾಯಿದೆ, ನನಗೆ ಬೆವತ್ತೋಗಿ ಆ ವಾಯ್ಸ್ ಕೇಳ್ತಾ ಇದೆ. ಕೇಳಬೇಕಾದ್ರೆ ಒಬ್ಬ ಮಗನ ನಾನು ಹಿಂಬಾಲಿಸು, ಒಬ್ಬ ಮಗನ ಬರ್ತಾನೆ, ಒಂದು ವಾರದಲ್ಲಿ ಒಬ್ಬ ಮಗ ಬರ್ತಾನೆ, ಆ ಮಗನ ಹಿಂಬಾಲಿಸು, ಆತ ನನ್ನ ಕಡೆಗೆ ನಿನ್ನ ತಿರುಗಿಸ್ತಾನೆ ಅಂತ ಹೇಳಿದ್ರು. ಆ ತಿಳಿಸಿದ ತಕ್ಷಣ ನನಗೇನಾಯಿತು, ಜ್ಞಾಪಕ ಸ್ಟಿಲ್ ಮೈಯಲ್ಲಿ ನಿಶಕ್ತಿಯಾಗಿ ನನಗೆ ಜ್ಞಾನ ತಪ್ಪು ಹೋದೆ. ಮಾಮೂಲಿ ನಮ್ಮ ಅಣ್ಣ ಏನು ಮಾಡಿದ್ರು, ತೋಟಕ್ಕೆ ಬಂದಿದ್ದಾರೆ. ತೋಟಕ್ಕೆ ಬಂದಾಗ ಮತ್ತೆ ನಾನು ಮಾಮೂಲಿ ಕುಡಿದ್ಬಿಟ್ಟು ಸಿಗರೇಟ್ ಸೇದ್ಬಿಟ್ಟು ಮಲ್ಕೊತಿದ್ನಲ್ಲ, ಜ್ಞಾಪಕ ತೆಗೆದು ಅದೇ ರೀತಿಯಾಗಿ ಕುಡಿದು ಮಲ್ಕೊಂಡಿದ್ದೇನೆ ಅಂತ ಕುಡಿಲಿಲ್ಲ ನೀವು? ಇಲ್ಲ, ಕುಡಿದಿಲ್ಲ, ಡ್ರಿಂಕ್ಸ್ ಮಾಡಿಲ್ಲ, ಇಲ್ಲ, ಬರೀ ಸಿಗರೇಟ್ ಸೇದಿದ್ದೆ, ಸಿಕ್ಕಾಬಿಟ್ಟೆ ಸಿಗರೇಟ್ ಸೇದಿದ್ದೆ ಆ ಟೈಮಲ್ಲಿ. ಆವಾಗ ನಾನು ತಪ್ಪಿ ಬಿದ್ದಿದ್ದೀನಲ್ಲ ಅಂತೇಳಿ ಮಾಮೂಲಿ ಒಂದು ಸಿಗರೇಟ್ ಎಲ್ಲ ಸೇದಿ ಬಿದ್ದಿದ್ದಾನೆ ಅಂತ ತಿಳ್ಕೊಂಡು ಎತ್ಕೊಂಡು ಹೋಗಿದ್ದಾರೆ.
ಎತ್ಕೊಂಡೋಗಿ ಮನೆಗೆ ಮನಸಿದ್ದಾರೆ. ಆವಾಗ ನನಗೆ ಜ್ಞಾಪಕ ಮನೆಗೆ ಹೋದಾಗ ಮೈ ತುಂಬ ಅಂತರಗಳು. ನಮ್ಮ ರಿಲೇಷನ್ ಯಾರೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ ಕೂಡ ಎಲ್ಲ ದಾರಗಳನ್ನು ಕಟ್ಟಿದ್ದಾರೆ ನನಗೆ. ಎಲ್ಲ ದೇವಸ್ಥಾನದ ದಾರಗಳು ನನ್ನ ಕೈಯಲ್ಲಿದ್ದಾವೆ. ನಾನು ಗಡ್ಡ ಬಿಟ್ಬಿಟ್ಟಿದ್ದೇನೆ. ನಾನು ರಾತ್ರಿ 12 ಗಂಟೆ ತನಕ ಪೂಜೆ ಮಾಡ್ತಿದ್ದೆ ಹೋಗಿ. ನಾನು ಏನೇ ಒಂದು ಮಾಡಿದ್ರು ನಿಷ್ಠೆಯಿಂದ ಮಾಡ್ತಿದ್ದೆ. ನನಗೆ ವರ್ಕ್ ಆಗಬೇಕಾದ್ರು ಈಗ ಮಾಡಿದ್ರೆ ಅದು ಸಿಗುತ್ತೆ ಅನ್ನೋದಾದರೆ ಅದೇ ರೀತಿ ನಿಷ್ಠೆಯಿಂದ ಕರೆಕ್ಟಾಗಿ ಮಾಡ್ತಿದ್ದೆ. ನನ್ನ ರಿಸಲ್ಟ್ ಬರಬೇಕು ನನಗೆ. ಈ ರೀತಿಯ ವ್ಯಕ್ತಿ ನಾನು. ಆ ರೀತಿಗೆ ಮಾಡ್ತಿದ್ದೆ. ಅವ್ರು 1 ಗಂಟೆ ಮಾಡೋಣ 2 ಗಂಟೆ ಮಾಡೋನು ಈ ರೀತಿಯ ವ್ಯಕ್ತಿತ್ವ. ಬಟ್ ಆ ರೀತಿಗೆ ಮಾಡಿದ್ರು ಕೂಡ ನನಗೆ ಉತ್ತರ ಸಿಗದೆ ಇದ್ದಾಗ ನಮ್ಮ ಊರಲ್ಲೇ ತಲೆ ಕೆಡಿಸ್ಕೊಂಡ್ಬಿಟ್ರು. ಏನು ಇವನು ಎಂಥ ಪೂಜಾರಿಯಪ್ಪ, ಎಂಥ ಪೂಜಾರಿ, ಎಂಥ ಪೂಜೆ ಮಾಡ್ತಾನೆ. ಹೇಗೆಂದ್ರೆ ಭಕ್ತಿ ನಾನೇ ರಾತ್ರಿ ಆಗಲ್ಲ ಅಲ್ಲೇ ಕೂತ್ಕೊಂಡಿದ್ದೇನೆ. ಈಗ ಉತ್ತರ ಸಿಗಬೇಕಲ್ಲ. ಈಗ ಮನುಷ್ಯರ ಪ್ರಯತ್ನಗಳೆಲ್ಲ ಮುಗೀತು. ಇನ್ನು ದೇವರೊಬ್ಬನೇ ಬದಲಾಯಿಸ್ಬೇಕಾದ್ದು. ಅವನಿಗೆ ಕರೆಕ್ಟಾಗಿ ನಡ್ಕೊಂಡ್ರೆ ಅವ್ರು ಹೇಳಿದೆಲ್ಲ ಮಾಡಿದ್ರೆ ನನಗೆ ಸಿಗುತ್ತೆ, ಪರಿಹಾರ ಸಿಗುತ್ತೆ ಅನ್ನೋದಾದರೆ, ನನ್ನ ಕುಟುಂಬ ಕಟ್ಟಲ್ಪಡುತ್ತೆ ಅನ್ನೋದ್ರೆ ಅದೆಲ್ಲ ಮಾಡ್ತೀನಿ. ಎಲ್ಲ ರೀತಿಯಿಂದ ಮಾಡಿದೆ. ಯಾವುದು ರೀತಿಗಳಾಗಲಿಲ್ಲ. ಲಾಸ್ಟಿಗೆ ಇಲ್ಲಿ ನನಗೆ ದೇವ್ರು ಈ ರೀತಿಯಾಗಿ ಮಾತಾಡಬೇಕಾದ್ರೆ ಒಂದು ವಾರದಲ್ಲಿ ಒಬ್ಬ ಮಗ ಬರ್ತಾನೆ ನಿಮ್ಮ ಹತ್ರ ಮಾತಾಡಿದ್ರು. ಯಾಕಂದ್ರೆ ನನಗೆ ಗೊತ್ತು. ಯಾಕಂದ್ರೆ ತೋಮನಿಗೆ ನಿಮಗೆ ನಂಬಿಕೆ ಬಂತ ಮಾತಾಡಿದಾಗ? ಆ ನಂಬಿಕೆ ಅಂದರೆ ಆ ರೀತಿಗೆ ಅಷ್ಟೇ ಗೊತ್ತಾಗಿದ್ದು ನನಗೆ. ನಂಬಿಕೆ ಅನ್ನೋದು ವಾಯ್ಸ್ ಕೇಳಿದಾಗ ನಂಬಿಕೆ ಬಂತು. ಅಂದರೆ ನನಗೆ ಮತ್ತೆ ಅದನ್ನು ಕಂಟಿನ್ಯೂಷನ್ ಆಗಲಿಲ್ಲ ಮೈಂಡು. ಮತ್ತೆ ಎಲ್ಲಿ ಬಂತು ಪ್ರಾಬ್ಲಮ್, ಸಮಸ್ಯೆಗಳ ಮಧ್ಯದಲ್ಲಿ ಬಂತು ಅಷ್ಟೇ. ಲಾಕ್ ಮಾಡಿದ್ರೆ ಅದನ್ನು ಅಷ್ಟೇ. ಗೊತ್ತಾಯ್ತು ಅಷ್ಟೇ. ಮತ್ತೆ ಯಥಾಸ್ಥಿತಿನಿಂದ ಏನಿತ್ತು ಸಿಗರೇಟ್ ಸೇರೋದು ಮತ್ತೆ ಕೂತ್ಕೊಳ್ಳೋದು. ಒಂದು ವಾರ ತನಕ ಮತ್ತೆ ಅಷ್ಟಿಲ್ಲ. ನನಗೆ ಇದು ಮಾತಾಡಿದ್ದು ಮುಗಿದೋಯ್ತು ಅಷ್ಟೇ. ಮತ್ತೆ ಅದು ಕಂಟಿನ್ಯೂಸ್ ಅದು ಮುಗಿದೋಯ್ತು ಅಷ್ಟೇ. ನಮ್ದು ರೂಟೀನ್ ಮಾಮೂಲಿ ಏನಿತ್ತು, ಸ್ಮೋಕಿಂಗ್ ಇತ್ತು, ಚಿಂತೆ ಮಾಡೋದು, ಅಳ್ಳೋದು, ಕಣ್ಣೀರು ಹಾಕೋದು ಇದೇ ಇತ್ತು. ನನಗೆ ಸಹಾಯಕ್ಕೆ ಹೋಗಿದ್ದರಿಂದ ಮರ್ತೋಯ್ತು. ಒಂದು ವಾರ ಆದ ಮೇಲೆ ನಮ್ಮ ಗ್ರಾಮಕ್ಕೆ ಒಂದು ಕ್ರಿಶ್ಚಿಯನ್ ಕುಟುಂಬ ಬಂದಿತ್ತು. ಆ ಕುಟುಂಬದ ಮೂಲಕವಾಗಿ ಆ ಸೇವಕರು ಬೆಂಗಳೂರಲ್ಲಿಂದ ಪಾಸ್ಟರ್ ಸೆಲ್ವಕುಮಾರ್ ಅಂತ ಹೇಳಿ ಅವರಿಗೆ ದೇವರು ಅದೇ ಟೈಮಲ್ಲಿ ವಿಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಇಲ್ಲಿ ಬಂದು ಕೇಳಿದಾಗ ಈ ರೀತಿ ಒಬ್ಬ ನನ್ನ ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿ ಗ್ರಾಮದಲ್ಲಿ ತುಂಬ ನಮ್ಮ ತಾಯಿ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು, ತಂದೆನೂ ಕೂಡ ಮೆಂಬರ್ ಆಗಿದ್ದರು. ಇಂಥವ್ರ ಮಗ ಹೀಗಾಗಿದ್ದಾನೆ. ಎಲ್ಲ ಕಡೆನೂ ಪಬ್ಲಿಕ್ ಆಗಿತ್ತು ನಂದು. ಯಾಕೆಂದರೆ ನಾನು ಕಥೆಯೆಲ್ಲ ಜೀವನ ಅಲ್ಲಿ ತನಕನೂ ಕೂಡ ಹೋಗಿದ್ದೀನಿ. ಮಾಳವಿಕ, ಲಕ್ಷ್ಮೀ ಅವ್ರ ನಡೆಸೋ ಅಲ್ಲಿ ತನಕನೂ ಹೋಗಿದ್ದೀನಿ. ಅಲ್ಲಿ ಹೋಗಿದ್ದೀನಿ. ಆದರೆ ಅಲ್ಲಿ ಅವ್ರ ತಂದೆಗಳು ಬರಲಿಲ್ಲ, ನನ್ನ ಮಿಸಸ್ ಬರಲಿದ್ದಕ್ಕೆ ಅವರು ಇಬ್ಬರು ಬಂದರೆ ಮಾತ್ರ ಮಾಡ್ತೀವಿ ಪ್ರೋಗ್ರಾಮ್ನ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಅಂತೇಳಿ ಹಾಗೆ ಸಮಾಧಾನ ಪಡಿಸಿ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಅವ್ರು ಫೋನ್ ಮಾಡಿದ್ರೆ ಅವ್ರು ಬರಲಿಲ್ಲ. ಆದರೆ ಫಸ್ಟ್ ಎಪಿಸೋಡಿಗೆ ನಾನು ಹೋಗಿದ್ದೆ ಅಲ್ಲಿಗೆಲ್ಲ ಹೋಗಿದ್ದೆ ನಾನು. ಯಾಕೆಂದ್ರೆ ಹೇಗಾದ್ರೂ ಮಾಡಿದ್ರೆ ಬೈಲಿ ತರಬೇಕು, ಹೇಗಾದ್ರೂ ಮಾಡಿ ನನ್ನ ಕುಟುಂಬನ, ನನ್ನ ಹೆಂಡತಿ ಮಗಳನ್ನ ಕಾಪಾಡ್ಕೊಳ್ಬೇಕು ಅಂತೇಳಿ ಫೈಟ್ ಮಾಡಿದೆ. ಲಾಸ್ಟಿಗೆ ಸೇವಕರು ಕರೆಕ್ಟಾಗಿ ನನಗೆ ಇಲ್ಲಿ ಬಂದರು. ಇಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ಅವ್ರಿಗೆ ವಿಷನ್ ಕೊಟ್ಟಾಗ ಅವ್ರು ಬಂದು ಇಲ್ಲಿ ಕೇಳಿದಾಗ ಇಂಥ ಹುಡುಗ ಒಬ್ಬ ಇದ್ದಾನೆ, ತುಂಬ ಸಮಸ್ಯೆಲಿದ್ದಾನೆ ಇದ್ದಾರೆ ಅಂತ ಹೇಳಿದಾಗ ಕರ್ಕೊಂಬರ್ತೀರ ಅವ್ರನ್ನ, ಒಟ್ಟಿಗೆ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಒಂದಿಬ್ಬರು ಪಾಸ್ಟ್ರು ಬಂದಿದ್ರು ಅಲ್ಲಿಗೆ. ತಮಿಳ್ನಾಡಿನ ಒಬ್ಬರು ಪಾಸ್ಟ್ರು ಫ್ರಾಂಕ್ಲಿನ್ ಅಂತ ಹೇಳಿ, ಮತ್ತು ನಮ್ಮ ಸೆಲ್ವಕುಮಾರ್ ಪಾಸ್ಟ್ರು ಅವರು ಬಂದರು. ಅವ್ರು ಬಂದು ನನ್ನ ಮಂತ್ರಗಳನ್ನ ಕಟ್ಕೊಂಡಿರೋದನ್ನು ನೋಡಿದ್ರು. ನಾನು ಕೂಡ ಹೋಗಿ ಕೂತ್ಕೊಂಡಿದ್ರಿಗೆ ಹೀಗೆ ನಾವೀಗ ಕೂತಿದ್ದೀವಿ. ಕೂತ್ಕೊಂಡಾಗ ಏನಪ್ಪ ಸಮಸ್ಯೆ ಅಂತ ಹೇಳಿದ್ರು. ನನಗೆ ಇರತೆಗಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅವರೇ ನನ್ನ ಸ್ಟೋರಿಯೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಹೀಗಿದೆ ನಾನೇನು ಮಾಡಿದೆ, ಯಾರೋ ಇವರೆಲ್ಲ ಹೇಳಿರ್ತಾರೆ, ಅದಕ್ಕೆ ಅದನ್ನು ಹೇಳ್ತಾರೆ, ಇವರೇ ರಿಪೋರ್ಟ್ ಮಾಡ್ತಾರೆ ಅಂತ ನಾನು ಮಾಡ್ಕೊಂಡೆ. ಆವಾಗ ಅವ್ರು ಹೇಳ್ತಾನೆ ಅವರು ನಿನಗೆ ಅವ್ರು ಹೇಳ್ತಾ ದೇವ್ರ ವಾಕ್ಯ ಬೈಬಲ್ನ ತಿಳಿಸಿ, ಹಿಂಗೆ ದೇವ್ರ ಬಗ್ಗೆ ತಿಳಿಸ್ತಾ ತಕ್ಷಣಕ್ಕೆ ವಿಷನಿಗೆ ಬಂದುಬಿಟ್ರು. ಅವ್ರು ಯಾವಾಗ ನಿನಗೆ ಒಂದು ವಾರದಲ್ಲಿ ದೇವ್ರ ನಿಟ್ಟಿಗೆ ಮಾತಾಡಿದ್ದಾರಪ್ಪ ಅಂತೇಳಿ ಯಾವಾಗ ಹೇಳಿದ್ರು, ನನಗೆ ಅವಾಗ ಫ್ಲಾಶ್ ಆಯಿತು. ಒಂದು ವಾರದ್ದು ಫ್ಲಾಶ್ ಆಗಿ ಸ್ಟಾರ್ಟ್ ಆಯಿತು. ಆವಾಗ ನೆನಪಿಗೆ ಬಂದು ಓಪನ್ ಆಯ್ತು ನನಗೆ. ನೋಡ್ರಿ, ಆ ವಾಕ್ಯ ಒಬ್ಬ ಮನುಷ್ಯನ ಬದಲಾಯಿಸ್ತಾ ಕ್ರಿಯೆ ಮಾಡುತ್ತೆ ನನಗೆ. ಆ ವಾಕ್ಯ ಕೇಳುವಾಗಲೇ ಕ್ಲಾರಿಟಿ ಬಂದು ನನಗೆ. ಆವಾಗ ನೀವು ದೇವ್ರು ಹಿಂಗೆ ಮಾತಾಡಿದಾರಲ್ವ, ಹೀಗೆ ಹೇಳಿದಾರಲ್ವ ಅಂತ. ಹೌದು. ಆವಾಗ ಅದಕ್ಕೆ ಅಲ್ಲಿ ಪ್ರಶ್ನೆ ಕೇಳಿದ್ನ, ಇವಾಗ ಇವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇವಾಗ ಇವರಿಗೆ ಪ್ರಶ್ನೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಮ್ಮ ದೇವ್ರುಗಳಿದ್ದಾವೆ, ಎಲ್ಲ ಇದ್ದಾವೆ, ನೋಡಿ ಇಷ್ಟೆಲ್ಲ ಮಾಡಿದ್ವಿ ಅಂದ್ರೆ ನಿಮ್ಮ ದೇವ್ರು ಮಾಡುತ್ತಾ, ಹಾಗೆ ಮಾಡುತ್ತಾ, ನಮ್ಮ ಪರಿಸ್ಥಿತಿ ನೋಡಿ ನೀವು ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ತೀರಿ, ಹಾಗೆ ಹೀಗೆ ಅಂತ ನಾನು ಕೇಳಿದೆ. ಇಲ್ಲಪ್ಪ, ಆಗಿದ್ರೆ ನಿನಗೆ ಬದಲಾವಣೆ ಆಗಬೇಕಿತ್ತಲ್ವಾ, ನಿನ್ನ ಕುಟುಂಬ ಕಟ್ಟಲು ಬಿಡಬೇಕಿತ್ತಲ್ವಾ, ಯಾಕಾಗಿಲ್ಲ, ಬಾ ಯೇಸುವನ್ನ ಒಂದ್ಸಲಿ ನೋಡು ಅಂತ ಹೇಳಿದ್ರು. ಆಯಿತು, ನೋಡ್ತೀನಿ. ನೋಡಿದ ತಕ್ಷಣ ಎಲ್ಲರ ನಾನು ಇದರಲ್ಲಿ ಹೇಳಿದ ರೀತಿ ಮಾಡ್ತೀನಿ. ನಾನು ನೀವೇನು ಹೇಳ್ತೀರ ಏನು ಮಾಡ್ಬೇಕು ನಾನು ಅಂತ ಹೇಳಿದ್ರು. ನೀನು ಬೈಬಲ್ನ ಓದಬೇಕಪ್ಪ, ದೇವ್ರ ಮೇಲೆ ನಂಬಿಕೆ ಇಡಬೇಕು, ನಂಬಿದರೆ ದೇವರ ಮಹಿಮೆನ ಕಾಣುವಿರಿ ಅಂತ ಹೇಳಿದ್ದಾರೆ. ಆತ ನಂಬಿಕೆ ಇಟ್ಟವ್ರು ಯಾರು ಕೂಡ ಸೋತೋಗಿಲ್ಲ ಅಂತ ಹೇಳಿದ್ರು. ಆಯಿತು, ಹಂಗಿದ್ರೆ ಆಗುತ್ತಾ, 100% ಆಗುತ್ತಾ, 200% ಆಗುತ್ತೆ, ನೀನು ನಂಬಿಕೆ ಇಟ್ಟು, ನಂಬಿಕೆ ಇಟ್ಟೋದನ್ನು ಓದು ಅಂತ ಕೊಟ್ಟರು. ಹಾಗೆ ನೀವು ಕೊಡೋದೇ ಬೇಡ, ನನ್ನ ಹತ್ರ ಆಲ್ರೆಡಿ ಇದೆ ಬೈಬಲ್, ಅದನ್ನೇ ಓದಿದ್ದೀನಿ, ಓದ್ತಾ ಇದ್ದೀನಿ, ಮತ್ತೆಲ್ಲ ಗೊತ್ತಲ್ಲಪ್ಪ ಅಂತ ಹೇಳಿದ್ರು. ನಮಗೆ ದೇವ್ರಂತ ಗೊತ್ತಿಲ್ಲ.
ಆವಾಗ ನನಗೆ ಸುವಾರ್ತೆ ಅವ್ರ ಮೂಲಕ ಹೀಗೆ ದೇವರ ಕ್ರಿಸ್ತನ ಬಗ್ಗೆ ನಮಗೆ ತಿಳಿಪಡಿಸಿ ನಮಗಾಗಿ ಈಗ ಸತ್ತನು, ಈಗ ಉಣಲ್ಪಟ್ಟನು, ಹೀಗಾಗಿ ನಮಗೋಸ್ಕರವೇ ಜೀವಿಸ್ತಿದ್ದಾರೆ ಅವರು ಅಂತ ಹೇಳಿದಾಗ ನನಗೆ ಆ ವಾರ್ಡ್ ಮಾತಾಡಿದ ಮಾತುಗಳು, ಅವ್ರು ಹೇಳಿದಂಥ ವಿಷನ್ನು ಹೇಳಿದಾಗ ನನಗೆ ನಂಬಿಕೆ ದೃಢವಾಯಿತು. ಆವಾಗ ಗೊತ್ತಾಯಿತು ಅವ್ರ ಮೇಲೆ. ಆವಾಗ ನಮ್ಗೆ ಅಲ್ಲಿ ತನಕ ಅವ್ರ ಮೇಲೆ ನಂಬಿಕೆ ಬರಲಿಲ್ಲ. ನನ್ನ ಪರಿಸ್ಥಿತಿ ನೋಡಿ ಏನೋ ಅವ್ರು ಕನ್ವರ್ಟ್ ಮಾಡ್ತಾರೆ ನಮ್ಮ ಪರಿಸ್ಥಿತಿಗಳನ್ನ ನೋಡೇ ಇವರು. ಯಾಕೆಂದರೆ ಅನೇಕ ಕಡೆ ನಾನು ಕೇಳಿದ್ದೆ ಸುಮ್ಮನೆ ಟಿ ವಿನಲ್ಲಿ ನೋಡಿದಾಗ ಮತಾಂತರ ಮಾಡ್ತಾರೆ, ಯಾಕೆಂದರೆ ಇವರು ಪರಿಸ್ಥಿತಿಗಳನ್ನ ನೋಡಿಕೊಂಡೇ ಇವರು ಮತಾಂತರ ಜನಾಂಗ ಕಡಿಮೆ ಇದೆ, 2% ಇದೆ ಅಂತೇಳಿ ಇವರು ಅದನ್ನು ಜಾಸ್ತಿ ಮಾಡ್ಕೊಳ್ತಾರೆ ಅಂತೇಳಿತ್ತು. ನಾನು ಅದ್ರ ಬಗ್ಗೆ ಜಾಸ್ತಿ ಇಲ್ಲ, ಅಷ್ಟು ಕೇಳಿದ್ದೆ ಅಷ್ಟೇ. ಇವಾಗ ನನ್ನ ಪರಿಸ್ಥಿತಿ ಬಂದಾಗ ಏನಾಯಿತು, ನನಗೆ ಆ ರೀತಿಯಾಗೇ ಇತ್ತು ಇಲ್ಲಿ ಪ್ರಶ್ನೆಗಳು. ಇವ್ರು ನನ್ನನ್ನು ಕನ್ವರ್ಟ್ ನನ್ನ ಪರಿಸ್ಥಿತಿ ನೋಡ್ಕೊಂಡು ಮಾಡ್ತಾರೆ, ಈಗ ನಮ್ಮ ದೇವರೆಲ್ಲ ಅಂತೇಳಿ ಇದು ಮಾಡ್ಲಿಕ್ಕೆ ಕೊಡ್ತಾರಾ ಅಂತೇಳಿ. ಇಲ್ಲ. ಆವಾಗ ಹೇಳಿದೆ ಹೌದು, ನನಗೆ ಇನ್ನೊಂದು ಕಡೆ ಮನಸ್ಸು ಹೇಳ್ತಾ ಇದೆ, ಹೌದು ದೇವ್ರು ಇರೋದೇ ಆಗಿದೆ, ಇವ್ರು ಕನ್ವರ್ಟ್ ಮಾಡೋದಾದರೆ ಇಲ್ಲಿ ಮತ್ತು ನನಗೆ ಇಲ್ಲಿ ವರ್ಕ್ ಆಗಬೇಕಿತ್ತಲ್ವ, ನಮ್ಮ ದೇವ್ರ ಹತ್ರ ತೋರಿಸ್ಬೇಕಲ್ಲ ನಾನು ಇವಾಗ. ಹೆಂಗೆ ವಾದ ಮಾಡೋದು ನನಗೆ ಶಕ್ತಿನೇ ಇಲ್ಲಲ್ಲ. ಪ್ರಶ್ನೆ ನೋಡಿದ್ರೆ ಬೆಟ್ಟದಂತೆ ಪ್ರಶ್ನೆ ಇದೆ ಅಂತ ಹೇಳಿದಾಗ ದೇವ್ರು ಯಾವುದಿದ್ರೇನು, ಆದರೆ ವರ್ಕ್ ಇಲ್ಲಲ್ಲ, ಕ್ರಿಯೆ ಇಲ್ಲಲ್ಲ ಅಂತ ಹೇಳಿದಾಗ ಒಪ್ಕೊಳ್ಳೋಣ, ಆಯಿತು ನಾನು ಒಪ್ಕೊಳ್ತೇನೆ, ದೇವ್ರು ನಂಬ್ತೇನೆ ನಾನು, ನನಗೆ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ನೋಡ್ತೀನಿ, ಬೈಬಲ್ ಸುಟ್ಟಾಕ್ತೀನಿ. ಆಯ್ತಪ್ಪ ಅಂತ ಹೇಳಿದ್ರು. ಆಗ ಇಂಬಾಲ್ಸು ಅಂದ್ಕೊಳ್ಳಾಗ ನನಗೇನಾಯಿತು, ನನಗೆ ಎಲ್ಲಪ್ಪ ಕುಡಿದು ಸಿಗರೇಟ್ ಸೇರಿ ದಿನ ಮಲ್ಕೊಳ್ತಿದ್ದ. ನನಗೆ ಏನು ಹೆಂಗೋ ಸಾಯ್ಲಿಕ್ಕೆ ಡಿಸೈಡ್ ಮಾಡಿದ್ನಲ್ಲ, ಇವ್ರ ಜೊತೆಗೆ ಹೋಗ್ಬಿಡೋಣ, ಆಗಲಿಲ್ಲ. ಹೆಂಗೋದ್ರೆ ಇವ್ರನ್ನೂ ಕಂಡಿಡ್ದಂಗಾಗತ್ತೆ, ಇವ್ರ ಬಂಡವಾಳವು ಬೈಲಿ ಬರ್ತದೆ, ಅದ್ಲಾಗ ಎಲ್ಲರ ದೂರ ಹೋಗಿ ಸಾತ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡೆ. ರೆಡಿಯಾಗಿ ನಮ್ಮ ಮನೆಗೆ ಬರ್ತೀನಿ, ಮನೆಗೆ ಬಟ್ಟೆ ತಗೊಂಡು ಹೊರಡ್ತೀನಿ. ನಮ್ಮ ಮನೆ ಸುತ್ತಮುತ್ತ ರಿಲೇಷನ್ ನಾವೆಲ್ಲ ಅಯ್ಯೋ ಸನ್ಯಾಸಿ ಆಗಿಕೊಟ್ಟಿದೆಯಾ, ನಮ್ಮ ತಾಯಿ ತಲೆ ಸುತ್ತ ಬಂದೇ ಬಿದ್ದು ಬಿಡ್ತು, ಎಲ್ಲ ಮಾಡ್ತು. ಅಷ್ಟನಾಗ ಯಾರು ನಿಮ್ಮನ್ನು ಇದು ಮಾಡಲಿಲ್ಲ, ಯಾರು ಮಾಡಲಿಲ್ಲ ನೋಡ್ರಿ. ಇವಾಗ ನೋಡಿ ಏಸಪ್ಪ ಅಂದ್ಕೊಡ್ಲಾಗೆ ಎಲ್ಲರೂ ಕೂಡ ಇದು ಮಾಡಿದ್ರು. ಆಯ್ಕೆ ನಾ ಏನು ಮಾಡಿದೆ, ನಮ್ಮ ಅವ್ರ ಪಾಸ್ಟ್ರಿಗೆ ನೀವು ಹೋಗ್ರಿ ನಾನು ಬರ್ತೇನೆ ಅಂತ ಹೇಳಿದೆ. ಅವ್ರು ಬಸ್ ಸ್ಟ್ಯಾಂಡಿಗೆ ಕಳಿಸ್ಬಿಟ್ಟು ಮತ್ತು ವಾದ ವಿವಾದಗಳು ಮಾಡಿ ಪಾಪ ಅವ್ರಿಗೆ ಯಾಕೆ ಹಿಂಸೆ ಮಾಡ್ತಾರೆ ಅಂತ ನಾನು ಕಳಿಸ್ಕೊಟ್ಟೆ. ನನಗೆ ಆವಾಗ ಕೇಳಿದ್ರು, ಆವಾಗ ನೀನು ಹೋಗಬೇಡ, ಹಾಗೆ ಹೀಗೆ ಹಂಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ. ಹೌದು, ನಾನು ಅವಾಗ ನನಗೆ ಯಾಕೋಸ್ಕರ ಈ ಪ್ರಶ್ನೆ ಕೇಳ್ತೀರಿ ಅಂತ ಕೇಳಿದೆ ನಾನು. ಹೌದು, ನೀವು ಎಷ್ಟೆಲ್ಲ ಹೋಗಬೇಡ ಅಂತ ಹೇಳಲ್ಲ, ನನ್ನ ಮತಾಂತರ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳ್ತಿರಲ್ವಾ, ಏಸು ಸ್ವಾಮಿನ ನಂಬೇಡ್ದು ಅಂತ ಹೇಳ್ತಿರಲ್ವಾ, ಆಯಿತು ಏನಕ್ಕೋಸ್ಕರ ಇದನ್ನು ಹೇಳ್ತೀರಿ ನೀವು ಅಂತ ಕೇಳಿದೆ. ನಿನ್ನ ಮೇಲೆ ತುಂಬ ಪ್ರೀತಿ ಇದೆಯಪ್ಪ, ಕುಟುಂಬದವರು, ನಮ್ಮ ಕುಟುಂಬದವ್ರು, ನಮ್ಮ ರಿಲೇಷನ್ ಎಲ್ಲರೂ ಕೂಡ, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಯಾಕೆ ಹೇಳ್ತೀರಿ ಅಂತ ಕೇಳಿದೆ ನಾನು. ನಿನ್ನ ಮೇಲೆ ತುಂಬ ಪ್ರೀತಿ ಇರೋದಕ್ಕೆ ನೀನು ದಾರಿ ತಪ್ಪಾಡ್ದು, ನಿನ್ನ ಕುಟುಂಬ ಚೆನ್ನಾಗಿರ್ಬೇಕಂತ ಬಯಸ್ತೀವಿ, ನೀನು ಚೆನ್ನಾಗಿರ್ಬೇಕಂತ ಬಯಸ್ತೀವಿ, ಅದಕ್ಕೆ ಇದನ್ನು ಹೇಳ್ತಾ ಇರೋದು ಅಂತ ಹೇಳಿದ್ರು. ಹೌದಲ್ವಾ, ನಾನು ಒಳ್ಳೇದು ನೀವು ಬಯಸೋರಾದರೆ ನೀವೇನು ಮಾಡ್ಬೇಕು ಇವಾಗ, ನನ್ನ ಆಸೆಗಳನ್ನು ಪೂರೈಸ್ಬೇಕು ಇವಾಗ ನೀವು. ಅಂದರೆ ನನ್ನ ಆಸೆ ಏನು, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಗು ನನ್ನ ಜೊತೆ ಬರಬೇಕು, ಹೌದಲ್ವಾ, ಹಾಗೆ ಕರ್ಕೊಂಬರ್ತೀರಾ ಅಂತ ಕೇಳಿದೆ. ಇದು ಹೇಗಪ್ಪ ಅಂತ ಹೇಳಿದ್ರು. ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಪ್ರಯತ್ನಗಳು ಮಾಡಿದೀವಲ್ಲಪ್ಪ, ನಿನಗೆ ಗೊತ್ತಿದೆ ಅಂತ ಹೇಳಿದ್ರು. ಆದ್ರೆ ಮತ್ತೆ ಆಗಿಲ್ಲಲ್ಲ. ಈಗ ನನ್ನ ಚೆನ್ನಾಗಿರ್ಬೇಕಂತ ಬಯಸ್ತಿರಲ್ವಾ, ಹಾಗೆ ನಾನು ಚೆನ್ನಾಗಿರ್ಬೇಕಂತ ಪ್ರಯತ್ನ ಮಾಡಿದ್ರಿ ತಾನೇ, ಆಗಿಲ್ಲ ತಾನೇ. ಈಗ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ತಾನೇ, ಆಗುತ್ತೆ ಸ್ವಾಮಿಯಿಂದ ಆಗುತ್ತೆ ಅಂತ ಹೇಳಿದಾರೆ ತಾನೇ, ನಿಮ್ಮಿಂದ ಆಗಿಲ್ಲ ತಾನೇ, ನೀವು ಸೋಲು ಒಪ್ಕೊಳ್ಬೇಕಲ್ವ. ಅದನ್ನು ವಾದ ಮಾಡಿದ್ರೆ ಹೇಗೆ, ನೀವು ಮಾಡಿರಿ, ನಾನು ಅಲ್ಲಿಗೆ ಹೋಗೋದಿಲ್ಲ, ನೀವೇ ಮಾಡಿರಿ, ನೀವೇನು ಮಾಡ್ತಾರೆ ಮಾಡಿರಿ, ಯಾವ ಪೂಜೆ ಮಾಡ್ತೀರಿ, ಯಾವ ಪುನಸ್ಕಾರ ಮಾಡ್ತೀರಿ, ಪಂಚಾಯತಿ ಮಾಡ್ತೀರಿ, ಏನು ಮಾಡ್ತಾರೆ, ಅವಳನ್ನು ಕರೆಸ್ರಿ, ನನ್ನ ಕರೆಸ್ರಿ, ಇಬ್ಬರಿಗೂ ಬುದ್ಧಿ ಹೇಳಿ ನಮಗೆ ಸರಿಪಡಿಸಿ ನಮ್ಮ ಕುಟುಂಬನ ಅಂತ ನಾನು ಹೇಳಿದೆ. ಇದು ಅಸಾಧ್ಯವಾದ ಕಾಲ್ಸಪ್ಪ, ನೀನು ಈಗೇನು ಮಾಡಿದ್ರೆ ಹೆಂಗೆ, ಈ ಪ್ರಶ್ನೆಗಳನ್ನ ಹಾಕಿದ್ರೆ ಒಬ್ಬೊಬ್ಬರೇ ಕಳ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ನಮ್ಮ ತಾಯಿನೂ ಕೂಡ ಹೇಳಿತ್ತು, ನಮ್ಮ ಅಣ್ಣಂದ್ರು ಕೂಡ ಹೇಳಿದೆ, ನೀ ತಾಯಿಯಾಗಿ ನೀವು ಹೋಗಿ ಕರ್ಕೊಂಬರಮ್ಮ. ಇಲ್ಲಮ್ಮ, ನಾನು ಗಂಡಿತಿದ್ದೀನಿ, ನಾನು ಯಾಕೆ ಹೋಗಬೇಕು, ಅವರೇ ಬರ್ತಾಳೆ ಬಿಡು ಬುದ್ಧಿ ಬಂದಾಗ ಅಂತ ನಮ್ಮ ತಾಯಿ ಹೇಳ್ತು. ಹೌದಮ್ಮ, ಇವಾಗ ನಿನ್ನ ಗಂಡ ಇಲ್ಲ, ನಿನಗೆಲ್ಲ ಹೋಗಿದ್ದಾರೆ, ನಿಮ್ಮ ಪರಿಸ್ಥಿತಿ ಮುಗಿದೋಗಿದೆ, ಈಗ ನನಗೆ ಏಂತಿ ಬೇಡವಾ, ತಾಯಿ ಕೂಡ ಪ್ರಶ್ನೆ ಅವ್ರಿಗೂ ಪ್ರಶ್ನೆ ಕೇಳಿದೆ. ಹಾಗಿದ್ರೆ ನೀನು ತಾಯಿಗಿಂತಲೂ ಅವಳೇ ಎಂತಿ ಅಂತಲೇ ಬುಲ್ಡೆ ಬಿಚ್ಚಿರೋದು, ನಿನಗೆ ಹಿಂಗೆಲ್ಲ ಮಾಡಿರೋದು, ಎಂತಿ ಗಂಡ ಅಂತ ಪ್ರೀತಿ ಇದ್ರೆ ಅವಳು ಬರ್ತಿದ್ದಿಲ್ಲ ಅಂತ ನನ್ನ ತಾಯಿ ಪ್ರಶ್ನೆಗಳು. ಹೌದಮ್ಮ, ಇವಾಗ ಹಂಗಂತ ಎಲ್ಲ ಕೆಟ್ಟದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದ, ಸರಿಪಡಿಸ್ಕೊಳ್ಬೇಕು ಬೇಡವು. ಈಗ ನೋಡಿ, ಈಗ ನಾನು ನನ್ನ ಮಗ, ನೀನು ಎತ್ತಿದ್ದೀ ಮಗ, ಈಗ ನಾನು ಹಾಳಾಗಿದ್ದೀನಿ ಅಂತೇಳಿ ಎಷ್ಟು ವ್ರತಪಡ್ತಾ ಇದೆಯಲ್ವಾ. ಇವರೆಲ್ಲರೂ ಹೇಳಿದ್ರು, ನಿನಗೋಸ್ಕರವಾಗಿ ಎಷ್ಟು ತಾಯಿ ತಲೆ ಕೆಡಿಸ್ಕೊಂಡಿದೆ, ಕಣ್ಣೀರು ಹಾಕೋದು, ಹೌದಲ್ವಾ. ಹಾಗಿದ್ದಾಗ ನೀನೇ ಒಂದು ತನ್ನ ಮಗನಿಗೋಸ್ಕರ ಇಷ್ಟು ಕಷ್ಟಪಡಬೇಕಾದ್ರೆ ನಾಳೆಗೆ ನನ್ನ ಮಗಳಲ್ಲಿ ಇದ್ದಾಳಲ್ವ, ನಾನು ಕಷ್ಟಪಡಬಾರ್ದ, ನನಗೆ ನೋವಿರಲ್ವ ಇವಾಗ. ಆವಾಗ ನಮ್ಮಮ್ಮ ಮಾತಾಡಲಿಲ್ಲ. ಆಯ್ತಪ್ಪ ನಿನ್ನಿಷ್ಟ ಅಂತ ಹೇಳಿದ್ರು. ಆವಾಗ ನಾನೇನು ಮಾಡಿದೆ, ಎಲ್ಲ ಲಾಕ್ ಓಪನ್ ಮಾಡ್ಕೊಂಡು ನಾನು ಹೊರಟೆ ಸಮಾಜದಿಂದ. ಅವರ ಸಂಗಡ ನನ್ನ ಪಾಸ್ ಸೆಲ್ಲು ಕುಮಾರ್ ಅಂತೇಳಿ ಬೆಂಗಳೂರಲ್ಲಿ ಅವರು
ಅಪೋಸ್ತಲರಾಗಿ ಸೇವೆ ಮಾಡ್ತಿದ್ರು. ಎಲ್ಲ ಕಡೆ ಡೆಲ್ಲಿ ಗಿಲ್ಲಿ ಎಲ್ಲ ಸ್ಟೇಟಲ್ಲಿ ಹೋಗಿ ಸೇವೆ ಮಾಡ್ತಿದ್ರು. ಸಭೆಯಲ್ಲಿ ಅವರಿಗೆ ಹಾಗೆ ಪ್ರೇಯರ್ ಮೀಟಿಂಗ್ಸ್ಗಳು ನಡೆಸ್ಕೊಂಡು ಅಲ್ಲಲ್ಲೇ ಸುವಾರ್ಥಿಕರಾಗಿ ಸೇವೆ ಮಾಡಿದ್ರು. ನಾನೇನು ಮಾಡಿದೆ, ಅವ್ರ ಜೊತೆಗೆ ಹೋಗಿ ಅಷ್ಟೆಂಡ್ ಜೊತೆಗೆ ಹೋಗಿ ಮಗನಾಗಿ ನನ್ನ ಸಾಕಿದರು. ಕ್ರಿಸ್ತನ ಬಗ್ಗೆ ತುಂಬ ತಿಳಿಸ್ಕೊಟ್ರು, ಕ್ರಿಸ್ತನೊಟ್ಟಿಗೆ ಮಾತಾಡೋದನ್ನು ಕಲಿಸ್ಕೊಟ್ರು, ಬೈಬಲ್ ಬಗ್ಗೆ ತಿಳಿಸ್ಕೊಟ್ರು, ಪ್ರತಿಯೊಂದು ವಚನಗಳ ಬಗ್ಗೆ ಕೊಟ್ಟರು. ಹಾಗೆ ಆ ತಿಳಿಸ್ಕೊಂಡು 3 ವರ್ಷಗಳ ಕಾಲ ನನಗೆಲ್ಲ ತಿಳಿಸ್ಕೊಂಡೆ. ಅವ್ರ ಜೊತೆಗೆ ಮಧ್ಯದಲ್ಲಿ ಮನೆಗೆ ಬಂದು ಹೋಗ್ತಿದ್ರ? ಯಾವಾಗ ಒಂದು 3 ತಿಂಗಳಿಗೆ ಆಗೋತಿಲ್ಲ ಬಂದ್ರೆ ಇಲ್ಲಿ ಉತ್ತರ ಕೊಡಬೇಕಲ್ಲ. ಈಗ ಅವ್ರಿಗೆ ಪ್ರಶ್ನೆ ಯಾಕಂದ್ರೆ ಏಸು ಗುಣಪಡಿಸ್ತಾನೆ ಅಂತೇಳಿ ಸರಿಪಡಿಸ್ತಾನೆ ಅಂತ ಹೇಳಿದಾಗ ಇವ್ರು ಕೆಲವು ಪ್ರಶ್ನೆ ಹೇಳ್ತಾರಲ್ಲ, ನನ್ನ ಆಟ ಏನು ಸರಿಪಡಿಸ್ಕೊಂಡೇ ಬರ್ಬೇಕಿಲ್ಲ ಅಂತೇಳಿ ಅದಕ್ಕೆ ಯಾವಾಗ ಒಂದ್ಸಲಿ ನನ್ನ ತಾಯಿ ನೋಡಲಿಕ್ಕೆ ಬರೆದಿದೆ ಬಿಟ್ರೆ. ಆದರೆ ಅವ್ರ ಜೊತೆಗೆ ಇಡೀ ಭಾರತ ದೇಶವನ್ನೇ ಅವ್ರ ಮೂಲಕ ನನಗೆ ತೋರಿಸಿದ್ರು. ಮಗನಾಗಿ ಅವ್ರು ನನ್ನ ಸಾಕಿದರು. ಅವ್ರ ಮೂಲಕವಾಗಿ ನನ್ನ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅರ್ಥಕೊಳ್ಳುವಂತೆ ದೇವ್ರು ಮಾಡಿದರು. ದೇವರೊಟ್ಟಿಗೆ ಮಾತಾಡೋದನ್ನು ಹೇಗೆ ಅಂತ ಕಲಿಸ್ಕೊಟ್ರು, ಸೇವೆ ಅಂದರೆ ಏನಂತ ಕಲಿಸ್ಕೊಟ್ರು, ಕ್ರಿಸ್ತನ ಏನನ್ನ ಬಯಸ್ತಾನೆ ಅನ್ನೋದು ಕಲಿಸ್ಕೊಟ್ರು, ಕ್ರಿಸ್ತನ ಪ್ರೀತಿ ಅಂದರೆ ಏನಂತ ಕಲಿಸ್ಕೊಟ್ರು, ಆತನ ಒಂದು ಉದ್ದೇಶಗಳೇನೆಂದ್ರೆ ಕೊಟ್ಟರು. ಇವತ್ತು ನಾವು ಬರೀ ನಾನು ಹೋಗಿದ್ದ ಉದ್ದೇಶ ನನ್ನ ಹೆಂಡತಿಗೋಸ್ಕರವಾಗಿ. ಅಲ್ಲಿ ಅವರು ಹೇಳೋ ಸತ್ಯಗಳು ತಿಳ್ಕೊಳ್ಬೇಕಾದ್ರೆ ಅಯ್ಯೋ, ಒಂದು ಹೆಂಡತಿಗೋಸ್ಕರವಾಗಿ ನಾನು ಇಷ್ಟು ಕಷ್ಟಪಟ್ಟನ. ಆದರೆ ಕ್ರಿಸ್ತನು ಇಡೀ ಜನಾಂಗಕ್ಕೋಸ್ಕರ ತನ್ನ ಮಕ್ಕಳಿಗೋಸ್ಕರ ಕಷ್ಟಪಟ್ಟಿದ್ದಾರೆ. ಹಾಗಿದ್ದಾಗ ನನ್ನ ಹೆಂಡತಿ ಇಂಪಾರ್ಟೆಂಟ್ ಅಲ್ಲ. ಯಾವಾಗ ನನ್ನ ಸ್ವಾರ್ಥವನ್ನು ಬಿಟ್ಟು ಯಾವಾಗ ನನ್ನ ದೇವರ ರೀತಿಯಾಗಿ ಚಿಂತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದನೋ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಆವಾಗ ನನ್ನನ್ನು ಶುದ್ಧ ಮಾಡಿದ್ರು. ಫಸ್ಟ್ ನನಗೆ ಕುಡಿಯೋದನ್ನು ಒಂದೇ ಯಾವಾಗ ಅವ್ರು ನಿಂಬಾಲ್ ಸ್ಟಾರ್ಟ್ ಮಾಡಿದ್ರೆ ನೀವು ಕುಡಿಯೋದು ತಪ್ಪು ಅಂತ ಹೇಳಿದ್ರು, ಆವತ್ತು ಬಿಟ್ಟವನು ಇದುವರೆಗೂ ಆ ವಾಸನೆ ಕಟ್ಟರೆ ಆಗೋದಿಲ್ಲ ನನಗೆ. ಒಂದೇ ಆನ್ ದಿ ಸ್ಪಾಟ್ ನನಗೆ ಯಾವಾಗ ಅವ್ರು ಕೂತ್ಕೊಂಡು ಎಲ್ಲ ಮಂತ್ರಗಳನ್ನು ದಾರಗಳನ್ನು ಕಟ್ಟು ಸುಟ್ಟಾಕಿದೆ ನಾನು. ಹಾಗೆ ಅವತ್ತು ಬಿಟ್ಟವನು ಇವತ್ತಿನವರೆಗೂ ನನಗೆ ದಿನಕ್ಕೆ 5 ಪ್ಯಾಕ್ ಸಿಗಲಿಲ್ಲ. ನನಗೆ ಟಾಯ್ಲೆಟ್ ಕೂಡ ಬರ್ತಿರ್ಲಿಲ್ಲ. ಇಲ್ಲಿ ನಾನು ಅವ್ರ ಜೊತೆಲಿ ಹೋದ್ರ ನಂತರ ಸ್ಮೋಕಿಂಗ್ ಮಾಡ್ತಿದ್ದೆ? ಇಲ್ಲ. ಇಲ್ಲೇ ಅವ್ರು ಏನು ಹೇಳಿದ್ರು, ಈ ರೀತಿ ನಡಿಬೇಕು, ಯಾವ ರೀತಿ ನಡಿಬೇಕು. ನಾನು ಅಂದರೆ ಆ ರೀತಿ ನಡೆದ್ರೆ ಇದು ಸಿಗುತ್ತೆ ಅನ್ನೋದಾದರೆ ಅದು ಪ್ರಾಂಪ್ಟ ನಡಿತೀನಿ. ಪ್ರಾಂಪ್ಟ ನಡಿತೀನಿ +ಪಾಯಿಂಟ್. ಅದನ್ನ ಅವ್ರು ಹೇಳಿದ್ರು, ನಾನು ಈ ರೀತಿ ಯಾಕೆ ನಡಿಬೇಕು ಅಂತ ಅವ್ರು ಕೂತ್ಕೊಂಡು ಕೇಳಿದಾಗ ಅವ್ರು ಈ ರೀತಿ ನಡಿಬೇಕಪ್ಪ, ಪರಿಶುದ್ಧರಾಗಿರಬೇಕು, ಇದು ಆತನ ವಾಸ ಮಾಡುವ ಸ್ಥಳ, ಇದು ಶುದ್ಧವಾಗಿರಬೇಕು, ನೀರು ಸರಿಯಾಗಿದ್ದರೆ ಅದನ್ನು ಸರಿ ಮಾಡಿಕೊಡ್ತಾರೆ ಅಂದರೆ ಅವಾಗ ನನ್ನಿಂದ ಏನು ತಪ್ಪು ಬರಬಾರ್ದು. ನನ್ನ ಕಡೆಯಿಂದ ಫಾಲ್ಟ್ ಬಂದರೆ ಅವನು ಏನು ಮಾಡ್ತಾರೆ, ಸ್ವಾಮಿ ಏನು ಮಾಡ್ತಾರೆ, ತಪ್ಪು ಹಿಡಿಯೋಕ್ಕಾಗಲ್ಲ, ದೇವ್ರಿಗೆ ಪ್ರಶ್ನೆ ಹಿಡಿಬೇಕಾಗಲ್ಲ. ನಾನು ಕರೆಕ್ಟಾಗಿದ್ದು ದೇವ್ರಿಗೆ ಪ್ರಶ್ನೆ ಹಿಡಿಬೇಕು, ಪಾಸ್ಟಿಗೂ ಪ್ರಶ್ನೆ ಹಿಡಿಬೇಕು ನಾನು ಅಂತೇಳಿ ನಾನು ಮಾಡಿದೆ. ಅವತ್ತೇ ಬಿಟ್ಟವನು ನಾನು. ಆದರೆ ಬಿಡಿಸಿದ್ದು ಕ್ರಿಸ್ತನು ನಮ್ಮ ಬಲ ಇಲ್ಲ. ಆದರೆ ಕ್ರಿಸ್ತನ ಅವತ್ತೇ ನನ್ನ ಬಿಡಿಸಿದ್ರು, ಟಚ್ ಮಾಡಿದರು, ನನ್ನನ್ನು ಶುದ್ಧ ಮಾಡ್ತಾನೆ ಹೋದರು. ವಾಕ್ಯವನ್ನು ಕಳಿಸಿ ಪ್ರತಿ ರಾತ್ರಿ ಆಗಲು ಅವ್ರ ಜೊತೆಗೆ ಸೇವೆ. ಅಲ್ಲಿ ನೋಡಿದಾಗ ನನಗೆ ನಾನೊಂದು ಸ್ವಲ್ಪ ಪ್ರಾಕ್ಟಿಕಲ್ ದೇವ್ರು ನನ್ನ ಹೃದಯವನ್ನು ತಿಳ್ಕೊಂಡಿರ್ತಾರೆ ನೋಡಿ. ಮತ್ತೇನು ಸುವಾರ್ತೆಯಲ್ಲಿ ಹೇಳ್ತದೆ, ಅಂತರಂಗದಲ್ಲಿ ನಡೆಯೋದನ್ನು ನೋಡುತ್ತಂದು ಫಲ ಕೊಡ್ತಾನೆ ಎಂಬುದಾಗಿ. ಹಾಗೆ ಇವಾಗ ನನ್ನ ಜೀವಿತದಲ್ಲಿ ನೋಡಿ, ಯಾವಾಗ ನಾನು ಥಿಯರಿ ಕೇಳೋಂಥ ಮನುಷ್ಯ ಆಲ್ರೆಡಿ ಥಿಯರಿ ಕೇಳಿ ನಾನು ಸಾಕಾಗೋಗಿತ್ತಲ್ಲ, ಇನ್ನು ಪ್ರಾಕ್ಟಿಕಲ್ಲೇ ಬೇಕು ಇವನಿಗೆ ಅಂತ ಗೊತ್ತಾಯಿತು. ಯಾಕಂದ್ರೆ ನಾನು ಹುಡುಕಿದ್ದೆಲ್ಲಿ ನಾನು ಅನೇಕ ದೇವಸ್ಥಾನಗಳು ಹೋಗೋದು ಪ್ರಾಕ್ಟಿಕಲ್, ಅಲ್ಲಿದ್ದಕ್ಕೆ ನಾನು ಅದನ್ನು ತಿರಸ್ಕಾರ ಮಾಡಿ ಜಗಳ ಆಡಿದ್ದು. ಇಲ್ಲಿ ಪ್ರಾಕ್ಟಿಕಲ್ ಬೇಕಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆವಾಗ ನಾನು ಮಾಡಿ ಸೇವೆಗೆ ಡೈರೆಕ್ಟಾಗಿ ಕೆಲವರೆಲ್ಲ ಹೇಳ್ತಾರೆ ಸುವಾರ್ತೆ ಹೇಳಿ ಅವ್ರು ಬಂದು ಪ್ರಾರ್ಥನೆ ಮಾಡಿ ಗುಣಪಡಿಸಿದ್ರೆ ನಾವು ಇವತ್ತಾಗೆಲ್ಲ ಕಾಣ್ತಿದ್ದೇನೆ. ಆದರೆ ನನ್ನ ಜೀವಿತದಲ್ಲಿ ಮಾತ್ರ ಡಿಫ್ರೆಂಟಾಗಿ ನಡೀತೆ. ಯಾಕೆಂದರೆ ನಾನು ಆಲ್ರೆಡಿ ಥಿಯರಿ ಎಲ್ಲ ನೋಡ್ಕೊಂಡು ಮುಗಿದು, ಆದರೆ ನನ್ನ ಭಯದಲ್ಲಿ ಪ್ರಾಕ್ಟಿಕಲ್ ಬೇಕಾಗಿತ್ತು. ಆ ಪ್ರಾಕ್ಟಿಕಲಿಗೆ ಏನು ಮಾಡೋದು, ಪ್ರಾಕ್ಟಿಕಲ್ ಎಲ್ಲಿ ನಡೀತೆ, ಸಮಾಜದಲ್ಲಿ ತೋರಿಸ್ತದೆ. ಆವಾಗ ಏನಾದರೂ ಅವ್ರ ಜೊತೆಗೆ ಸೇವೆಗೆ ನನ್ನ ಕರ್ಕೊಂಡೋದ್ರು. ಅಲ್ಲಿ ಅನೇಕ ಜನರು ಕಾಯಿಲೆಯಲ್ಲಿ ದೇವದಲ್ಲಿ ಇರುವಂಥ ಅನೇಕ ಕಷ್ಟ ನಷ್ಟಗಳಲ್ಲಿ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡೋದನ್ನು ನೋಡುವಾಗ ನನಗೆ ಆವಾಗ ಅನ್ನಿಸ್ತು, ನನ್ನದೇ ಕಷ್ಟ ಅಂತ ಇಷ್ಟು ನೋಡ್ಕೊತೀನಿ, ನನಗಿಂತಲೂ ಕಷ್ಟ ಅನೇಕ ಜನರಿಗಿದೆ. ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟಾಗಿರುವಂಥ ವಾತಾವರಣಗಳು. ಯಾಕೆಂದರೆ ನಾವೆಲ್ಲಿ ತನಕ ಬಾವಿಲಿರುವಂಥ ಕಪ್ಪೆ ರೀತಿಯಾಗಿದ್ದೆ ನಾನು, ನಮ್ಮದೇ ಸರಿ ನಮ್ಮದೇ ಅಂತೆ. ಯಾವಾಗ ಅದರಿಂದ ಹೊರಗಡೆ ಬಂದಾಗ ಪ್ರಪಂಚ ವಿಶಾಲವಾಗಿದೆ ಅಂತ ಗೊತ್ತಾಯಿತು. ಅದನ್ನು ತೋರಿಸ್ಕೊಟ್ರು, ಈ ರೀತಿಯಾಗೆಲ್ಲ ಇದೆಯಾ, ಈ ರೀತಿಗೂ ಕೂಡ ಸಮಸ್ಯೆಗಳಿದೆಯಾ. ಆವಾಗ ನನ್ನ ಕಷ್ಟಗಳು ಕಡಿಮೆ ಆಗ್ತಾ ಹೋಯಿತು ಅವರ ಕಷ್ಟಗಳ ಮುಂದೆ. ಹಾಗಿದ್ದಾಗ ಒಂದು ಹೆಣ್ಣಿಗೋಸ್ಕರ ಇಷ್ಟು ಜೀವನ ಮಾಡೋಕ್ಕಿಂತಲೂ ಇವರು ನೋಡಿ ಯಾವುದು ಕಷ್ಟಪಡೋದಿಲ್ಲ, ಇತರರಿಗೋಸ್ಕರ ತಮ್ಮ ಕಷ್ಟಗಳನ್ನು ಅನುಭವಿಸಿ ನಿಂದೆಗಳನ್ನು ವೇದನೆಯನ್ನು ಅನುಭವಿಸ್ಕೊಂಡು ನಮ್ಮ ಸೇವಕರು ಹೋಗ್ತಿದ್ದಾರಲ್ವ, ತ್ಯಾಗ ಮಾಡಿಕೊಂಡು ಹೆಂಡತಿ ಮಕ್ಕಳಿದ್ರು ಕೂಡ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಇವತ್ತು ನಾನು ಎಂತಿ ಅಂತೀನಿ. ಅಲ್ಲಿ ನೋಡಿದ್ರೆ ಅವ್ರು ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇನ್ನೊಬ್ರು ಕಷ್ಟಕ್ಕೆ ಕಣ್ಣೀರು ಒರೆಸ್ಲಿಕ್ಕೆ ಹೋಗ್ತಿದ್ದಾರೆ. ಎಂಥದ್ದು ಇದು, ಅದು ನನ್ನ ಮನಸ್ಸಿಗೆ ತುಂಬ ಪ್ರಭಾವ ಬೀರ್ತು. ಅವರು ಹೋಗಿ ಪ್ರಾರ್ಥನೆ ಮಾಡಿ ಅವರು ಅಲ್ಲಿ ಒಂದು ತಾಯಿನ ಇವ್ರ ತಾಯಿ ಇದ್ರು ಕೂಡ ಎಷ್ಟೊಂದ್ರು ತಾಯಂದ್ರನ್ನ, ಅಕ್ಕಂದ್ರನ್ನ, ಆ ಬ್ರದರ್ಸ್ ಅನ್ನೋದು, ಅವ್ರು ಯಾರು ನನ್ನ ಸಂಬಂಧ ಇಲ್ದವ್ರಿಗೆ ಹೋಗಿಲ್ಲ, ಎಲ್ಲರೂ ಒಂದು ಕುಟುಂಬವಾಗಿ ಇದೆಲ್ಲ ನನಗೊಂದು ಡಿಫ್ರೆಂಟಾಗಿ ಅಂತ ನನಗೆ ತುಂಬ ಪ್ರಭಾವ ಬೀರ್ತು. ಇಲ್ಲಿ ನೋಡಿದ್ರೆ ಒಬ್ಬರು ಕೂಡ ನಮಗೆ ಅಣ್ಣ ತಮ್ಮಂದ್ರೆ ಎಲ್ಲ ಸ್ವಾರ್ಥಕ್ಕಿದ್ದಾರೆ, ಆದರೆ ಇಲ್ಲಿ ನೋಡಿದ್ರೆ ಒಬ್ಬರು ಸ್ವಾರ್ಥಕ್ಕಿಲ್ಲ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಬ್ರದರ್, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಜಸ್ಟ್ ನೋಡಿ ಧೈರ್ಯ ಕೊಟ್ಟರು. ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಕೂಡ ಹಿಂಗೆ ಹೇಳೋದು. ಆವಾಗ ನನ್ನ ಕಷ್ಟಗಳನ್ನು ಆವಾಗ ನನಗೆ ಒಂದು ಸಮಾಧಾನ ಸಂತೈಸುವಿಕೆ ಸಿಗ್ತಾಯಿತ್ತು.
ಆವಾಗ ನಿಮ್ಗೆ ಏನು ನಿಮ್ಮ ಹೆಂಡತಿ ಮಗುವಿನ ಬಗ್ಗೆ ಏನು ಅನಿಸ್ತು? ಆವಾಗ ನನಗೆ ಪಾಸಿಟಿವ್ ಬಂತು, ಖಂಡಿತ ದೇವ್ರ ಕಾರ್ಯ ಇವ್ರಿಗೆ ಬಿಡುಗಡೆ ಆಗ್ತಿದೆ, ಅಲ್ಲಿ ತೋರಿಸಿದಲ್ಲ ಪ್ರಾಕ್ಟಿಕಲ್ ನಡೀತಿದೆಯಲ್ಲ, ಹಾಗಿದ್ದಾಗ ನನಗೂ ಮಾಡ್ತಾರೆ. ನಾನು ಆವಾಗ ದೇವ್ರ ಹತ್ರ ಕೇಳ್ತಿದ್ದೆ, ನನಗೆ ಇದು ಮಾಡಬೇಕು, ಹಾಗಿದ್ದ ನಿನಗೆ ಇನ್ನೂ ಬದಲಾಗಬೇಕು ಅಂತ ಹೇಳಿದ್ರು. ನನ್ನಲ್ಲಿ ಅನೇಕ ಬದಲಾವಣೆ, ನನ್ನ ಶಾರೀರಿಕವಾದ ಇಚ್ಛೆಗಳು, ಶಾರೀರಿಕದ ಆಲೋಚನೆಗಳು, ತುಂಬ ಪ್ರಶ್ನೆಗಳಿತ್ತು ನನಗೆ. ಆ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾನೆ ಹೋದರು. ಅಂದರೆ ಒಬ್ಬ ನನ್ನ ಫಸ್ಟ್ ನಾನು ಶುದ್ಧ ಆಗದಲ್ಲೇ ಇವಾಗ ನನಗೆ ನಾವು ಊಟ ಮಾಡ್ತೀವಿ ಅಂತ ಹೇಳಿದಾಗ ಆ ತಟ್ಟೆನ ತೊಳ್ಕೊಳ್ತೀವಿ ನಾವು, ನಮ್ಮ ಕೈ ತೊಳ್ಕೊಂಡು ತಟ್ಟೆ ಆಮೇಲೆ ಅನ್ನ ಹಾಕೋದು. ಫಸ್ಟಿಗೆ ಅನ್ನ ಹಾಕಿದರೆ ತಟ್ಟೆನೇ ಸರಿ ಇಲ್ಲದ್ರೆ ಅನ್ನ ಹಾಕಿದರೆ ಹೆಂಡ್ತಿ ಕೂಡ ದೊಡ್ಡದಲ್ಲ, ಹೆಂಡ್ತಿ 5 ನಿಮಿಷ ಕೊಡ್ತಾರೆ ದೇವರು, ಆದರೆ ನಾನು ಸರಿ ಇರಬೇಕಲ್ವ. ಈಗ ಅದು ಸೇರಿದ ಮತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆಗ. ಯಾಕಂದರೆ ಕ್ರಿಸ್ತ ನಾನು ತಿಳ್ಕೊಂಡ ಪ್ರಕಾರ ಕ್ರಿಸ್ತನ ಕೊಡ್ತಾನೆ ಸಂಪೂರ್ಣವಾಗಿರುತ್ತೆ, ಅಲ್ಲೇನು ಕೂಡ ಸಂಪಾದ ಇರಲ್ಲ. ಆತನ ಬಿಡುಗಡೆ ಅದು ಕ್ಲಿಯಾರಿಟಿ ಇರುತ್ತೆ, ಅದರಲ್ಲೇ ಗೊತ್ತಾಗುತ್ತೆ ಆತನ ದೇವರು ಎಂಬುದಾಗಿ. ನೋಡಿ, ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಇವಾಗಲೂ ಕೂಡ. ಯಾವಾಗ ದೇವರು ನನಗೆ ಅನೇಕ ನನ್ನ ಒಳಗಿನ ವೇದನೆಗಳನ್ನು, ನನ್ನ ಪಾಪದ ಕಾರ್ಯಗಳನ್ನ, ನನ್ನ ಶರೀರದ ಇಚ್ಛೆಗಳನ್ನು, ಯಾಕಂದರೆ ಹೆಂಡತಿ ಬಿಟ್ಟು ಸುಮಾರು ದಿನ ಆಗಿತ್ತು ನನಗೆ, ನನ್ನ ಶರೀರದ ಹೋರಾಟ ಆಯಿತು ನನಗೆ. ಅದಕ್ಕೆ ಹೆಣ್ಣುಮಗಳ ಕಂಡ್ರೆ ನನಗೆ ಒಂಥರ ಒಂದು ಒಂದು ಕಾಮದ ದೃಷ್ಟಿಯಲ್ಲಿ ನೋಡುವಂಥದ್ದು, ಈ ರೀತಿ ಭಾವನೆಗಳು ತುಂಬ ಫೈಟಿಂಗ್ ನಡೀತಾ ಇತ್ತು ನನ್ನಲ್ಲಿ. ಅದನ್ನು ಕೂಡ ನನ್ನ ಸೇವಕರ ಮೂಲಕವಾಗಿ ನನಗೆ ಬಿಡುಗಡೆ ಆಯಿತು. ಯಾಕಂದರೆ ನಾನು ಅಲ್ಲಿ ಫೀಲ್ಡಲ್ಲಿ ಹೋದಾಗ ಹೆಣ್ಮಕ್ಳು ನೋಡಿ ಅವರಿಗೆ ಇರುವಂಥ ಬಾಧೆಗಳು ನೋಡಿದಾಗ ಅಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ನನಗೆ ಅಯ್ಯೋ, ಅವ್ರು ಅಣ್ಣ ಅಂತ ಕರೆಯುವಾಗ ಅಣ್ಣ ನೀನು ಬಂದು ಪ್ರೇಯರ್ ಮಾಡಿದ್ದಕ್ಕೆ ಚೆನ್ನಾಗದು ನೋಡೊಬ್ಬ ಪಾಪಿ, ನಾನೇ ಒಂದು ಪ್ರೇಯರ್ ಮಾಡಿದ್ರೆ ನನಗೆ ಕೇಳುತ್ತಲ್ವ, ಅಣ್ಣ ಅಂದ್ಬಿಟ್ರಲ್ಲ. ನನಗೆ ಅವಾಗ ಏನಂತ ನನಗೆ ಅಯ್ಯೋ ಹಾಗಿದ್ರೆ ನನಗೆ ಈ ರೀತಿ ಕೆಟ್ಟ ಭಾವನೆ ಆಗಿದೆ ಅಂತ ಹೇಳಿದಾಗ ನನ್ನ ಆ ಅಣ್ಣ ಅನ್ನುವಂಥ ಒಂದು ಭಾವನೆಗಳು, ಮಗನೇ ಅಂತ ಹೇಳುವಂಥ ಅಲ್ಲೇ ತಾಯಂದ್ರಿಗೆ ಮಾಡುವಂಥ ಅನೇಕ, ಡೆಲ್ಲಿಯಲ್ಲಿ ನಾನು ಹೋಗಿದ್ದೇನೆ, ಉತ್ತರ ಪ್ರದೇಶ ಹೋಗಿದ್ದೇನೆ, ಆಮೇಲೆ ತಮಿಳ್ನಾಡಲ್ಲಿ ನಾನು ಸೇವೆ ಮಾಡಿದ್ದೇನೆ, ಆಂಧ್ರದಲ್ಲಿ ಸೇವೆ ಮಾಡಿದ್ದೇನೆ. ನಮ್ಮ ಸೇವಕರು ಎಲ್ಲೆಲ್ಲ ಹೋಗ್ತಾರೆ ಅವ್ರ ಜೊತೆಗೆ ನಾನು ಹೋಗಿ ಬ್ಯಾಗ್ ತೊಗೊಂಡು ಹೋಗಿದ್ದೇನೆ. ಅವ್ರ ಜೊತೆಗೆ ಹೋದಾಗ ತುಂಬ ಪ್ರಭಾವ ಬೀರುತ್ತೆ, ಅವ್ರ ಮೂಲಕವಾಗಿ ಅನೇಕ ಕಾರ್ಯಗಳನ್ನ ಪ್ರಾಕ್ಟಿಕಲೇ ನಾನು ಕಂಡೆ. ಆದಾಗ ತುಂಬ ಪ್ರಭಾವಿತ ನನ್ನ ಮನಸ್ಸಲ್ಲಿ. ನಾನು ಬದಲಾದೆ. ಫಸ್ಟ್ ನನಗೆ ದೇವ್ರು ನೇರವಾಗಿ ನನಗೆ ಒಟ್ಟಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ದೇವರೊಬ್ಬ ತಂದೆ ಒಟ್ಟಿಗೆ ತನ್ನ ಮಗನ ಹೇಗೆ ಮಾತಾಡ್ತಾನೆ ಆ ರೀತಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನಗೆ ಈ ರೀತಿ ಮಾತಾಡ್ತಾರೆ, ಅದನ್ನು ನೋಡಬೇಕು ಅಂತ ಇತ್ತು, ವಾಯ್ಸ್ ಮಾತ್ರ ಕೇಳ್ತಾ ಇತ್ತು, ನೋಡಬೇಕು ಅಂದಾಗ ತೋಮನ್ನ ಒಂದು ಸತ್ಯವನ್ನು ತಿಳಿಸಿದರು. 12 ಜನ ಶಿಷ್ಯರಲ್ಲಿ ತೋಮ ಏನು ಮಾಡ್ತಾರೆ, ನಾನು ಮುಟ್ಟಿ ನೋಡಿದ್ರೆ ಮಾತ್ರವೇ ನಂಬ್ತೇನೆ, ಇಲ್ಲಾಂದರೆ ನೋಡೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ, ನೋಡಿ ನಂಬೋನು, ನೋಡೋದೇ ನಂಬೋನು. ಆ ವಾಕ್ಯ ನನಗೆ ಮಾತಾಡಿದ್ರು ದೇವರು. ಆವಾಗ ಇಲ್ಲ ನಾನು ಆ ರೀತಿಗೆ ಆಗೋದಿಲ್ಲ, ನಾನು ಆ ವಚನ ಪ್ರಕಾರ ನಡೀತೀನಿ ಇಟ್ಬಿಟ್ಟು ನನಗೆ ಹಂಗೆಲ್ಲ ನನಗೆ ಹಂಗೆ ನಾವು ಒಂದು ಪಕ್ಷ ಆ ರೀತಿಗೆ ಆದ್ಬಿಟ್ರೆ ಎಲ್ಲ ನಿದ್ದೆ ಸಿಗಲ್ವೋ, ನಂಬಿ ನಡೀತೇನೆ ಆ ರೀತಿಗೆ ನಡೀತೇನೆ. ನೀನು ವಾಯ್ಸ್ ಸಾಕು ನನಗೆ, ನೋಡೋದೇ ಬೇಡ ನಾನು, ಈ ರೀತಿಯಾಗಿ ನಾನು ನಂಬಿ ವಿಶ್ವಾಸ ಇಟ್ಟೆ. ನೋಡೋಣ, ಅಲ್ಲಿಗೆ ಪ್ರಾಕ್ಟಿಕಲ್ ನೋಡಿದಾಗ ತುಂಬ ದುಃಖ ಆಯಿತು. ಆವಾಗ ನನ್ನ ಬಾಧೆಗಳು ಮರ್ತಾ ಹೋಯಿತು, ಇನ್ನೊಬ್ಬರ ಬಾಧೆಗಳನ್ನ ನನ್ನ ಮೇಲೆ ತೆಗೆದುಕೊಳ್ಳೋಕ್ಕೆ ಅಭ್ಯಾಸಗಳು ಬಂತು. ಇನ್ನೊಂದು ತನ್ನ ಶಿಲ್ಬೆನ ಅದಕ್ಕೆ ಹೇಳ್ತಾರೆ, ದೇವ್ರ ವಾಕ್ಯಲ್ಲಿ ಹೇಳುತ್ತೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗೆ ತಾಕಪಟ್ರೆ ಅವೆಲ್ಲವೂ ಸಿಗ್ತದೆ, ಅಜ್ಞಾನಿಗಳಾಗಿ ಪ್ರಾರ್ಥನೆ ಮಾಡಬೇಡ್ರಿ. ಅವಾಗ ತುಂಬ ನೋವಾಯ್ತು. ನಾ ಇಷ್ಟೊತ್ತಿಗೆ ಪ್ರಯತ್ನ ಮಾಡಿದೆ, ನನ್ನ ಸ್ವಾರ್ಥಕ್ಕಾಗಿ ಪ್ರಾರ್ಥನೆ ಮಾಡಿದೆ, ನನ್ನ ಹೆಂಡತಿ ಮಕ್ಕಳಿಗಾಗಿ. ಹಾಗಾಗಿ ನನ್ನಂತೆ ಕಷ್ಟಪಡೋರು ಎಷ್ಟೋ ಇದ್ದಾರಲ್ವ. ಆವಾಗ ನೆನಪಾಯ್ತು ನನಗೆ, ಇಲ್ಲಿ ನನಗೆ ದೇವ್ರು ಮಾತಾಡಿದಲ್ಲ, ಮೊದಲು ಫಸ್ಟ್ ಟೈಮ್ ಮಾತಾಡಿದಲ್ಲ ತೋಟದಲ್ಲಿ, ನೀನು ಒಬ್ಬ ಕಷ್ಟ ಅನುಭವಿಸ್ತವನಿಗೆ ಒಬ್ಬರು ಕಷ್ಟ ಅರ್ಥ ಆಗೋದು. ಆವಾಗ ಅಲ್ಲಿ ನೆನಪಾಗ್ತಿತ್ತು, ಓ ಕರೆಕ್ಟ್, ಇಲ್ಲಿ ಹೇಳಿದ್ದು ಅಲ್ಲಿ ಮಾಡಿ ತೋರಿಸಿದ್ದಾರೆ ದೇವ್ರು ನನಗೆ ಅಂತೇಳಿ. ಆವಾಗ ಅಲ್ಲಿ ಫೀಲ್ಡಲ್ಲಿ ನೋಡಿದಾಗ ತುಂಬ ದುಃಖ ಆಯಿತು. ಒಂದು ಘಟನೆ ತುಂಬ ನನಗೆ ಡೆಲ್ಲಿಯಲ್ಲಿ ಡೆಹ್ರಾಡೂನ್, ಡೆಲ್ಲಿಯಲ್ಲಿ ನಮ್ಮ ಬ್ರದರ್ಸ್ ಇದ್ದಾರೆ, ಅಲ್ಲಿ ಒಂದು ಮನೆಗೆ ಹೋಗಿ ಉಳ್ಕೊತಿದ್ವಿ. ಅಲ್ಲಿಂದ ಒಂದು 150 ಕಿಲೋಮೀಟರ್ 200 ಕಿಲೋಮೀಟರ್ ದೂರದಲ್ಲಿ ನಾವು ಕಾರಲ್ಲಿ ಹೋದ್ವಿ. ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಒಂದು ತಾಯಿಗೆ ಹುಟ್ಟಿದಾಗ ಒಂದು ಸ್ಪಿರಿಟ್ ಏನು ಮಾಡ್ತಿದೆ, ಜೊತೆಗೆ ಸಂಸಾರ ಮಾಡ್ತಿದೆ. ಅದು ಅಡುಗೆ ಮಾಡೋದ್ರ ಜೊತೆಗಿರುತ್ತೆ, ಎಲ್ಲದ್ರ ಜೊತೆಗಿರುತ್ತೆ. ಆ ರೀತಿ ಆ ವೇದನೆಯಲ್ಲಿ ಆ ದುಷ್ಟಶಕ್ತಿಗಳಿಂದ ಆ ತಾಯಿ ಬೇಂದೋಗಿದೆ. ಅನೇಕ ದೇವಸ್ಥಾನ, ಅನೇಕ ಸಭೆ ಚರ್ಚಿಗಳು ಹೋಗಿದ್ದು, ಬಿಡುಗಡೆ ಆಗಿಲ್ಲ. ಆ ಟೈಮಲ್ಲಿ ರಾತ್ರಿ 1 ಗಂಟೆಗೆ ಯಾರು ಮೂಲಕ ಹೋಗಿ ಪಾಸ್ಟರ್ ಮೂಲಕ ಹೋಗಿ ಕರೆದ್ರು ನಮ್ಮ ಪಾಸ್ಟರ್ನ, ಸಿದ್ದೇಶ ಬಾ ಹೋಗೋಣ ಅಂತ ಹೇಳಿದ್ರು. ಆಯ್ತು ಹೋಗ್ತೀವಿ. ಅಲ್ಲಿ ರಾತ್ರಿ 1 ಗಂಟೆ ಆಗಿದೆ. ಅಲ್ಲಿ ನೋಡಿದಾಗ ಆ ತಾಯಿಯೊಟ್ಟಿಗೆ ಆ ತಂದೆಯ ಪುರುಷನ್ನು, ಆ ತಾಯಿ ಚೆನ್ನಾಗಿದ್ರು ಕೂಡ ಸಂಸಾರ ಮಾಡಲಿಕ್ಕೆ ಆಗ್ತಾಯಿಲ್ಲ, ಗಂಡ ಹೆಂಡತಿ. ಆ ರೀತಿ ಪುರುಷನ್ ನೋಡಿದಾಗ ತುಂಬ ದುಃಖ ಆಯಿತು. ಆವಾಗ ಅಲ್ಲೇ ಆನ್ ದಿ ಸ್ಪಾಟಲ್ಲೇ ದೇವರು ಬಿಡುಗಡೆ ಕೊಟ್ಟರು, ಮೈ ಮೇಲೆ ಆ ಸ್ಪಿರಿಟ್ ಬಂತು, ಬಿಡುಗಡೆನ ಕೊಟ್ಟರು. ಆವಾಗ ಆ ತಾಯಿ ಒಂದು ಮಾತು ಹೇಳ್ತು ನನಗೆ, ರಾತ್ರಿ 1 ಗಂಟೆ ಆಗಿತ್ತು, ಬಿಡುಗಡೆ ಆಗಿ ಗಂಡ ಹೆಂಡತಿ ನಾವು ಪ್ರೀತಿಯಲ್ಲಿ ಬಂದ್ವಿ. ಆಗ ತಾಯಿ ಒಂದು ಮಾತು ಹೇಳ್ತು, ಕರ್ನಾಟಕದಿಂದ ನೀವು ಬಂದಿಯಪ್ಪ, ಹಿಂದಿ ಒಳಗೆ ಹೇಳ್ತಾ ಇತ್ತು, ಅಲ್ಲಿಂದ ನೀವು ಬಂದು ಇಲ್ಲಿ ನೀವು ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಎದುರು ಕೊಟ್ಟಿದ್ದಾರಪ್ಪ, ನನ್ನ ಮಗ ಅಪ್ಪ ನೀನು ಅಂತ ಹೇಳ್ತು. ನನಗೆ ಅದು ತುಂಬ ಇರ್ತದೆ. ನನಗೆ ಏನು ನೋಡಿ, ನಾನು ಎಲ್ಲೋ ಸತ್ತೋಗ್ತಿದ್ದೆ. ಅದಕ್ಕೋಸ್ಕರವಾಗಿ ದೇವರು ನನ್ನನ್ನು ಒಂದು ತಾಯಿ ಅಲ್ಲಿಂದ ಇಲ್ಲಿಗೆ ಡೆಲ್ಲಿಗೆ ಡೆಹ್ರಾಡೂನು ಎಲ್ಲೋ ನೇಪಾಳ ಬಾರ್ಡ್ರಿಗೆ ಬಂದಿದ್ದೀನಲ್ಲ,
ಆ ತಾಯಿ ಕೊಡ್ತಲ್ಲ ಅಂತೇಳಿ ನನಗೆ ತುಂಬ ಟಚ್ ಆಯಿತು. ಇನ್ಮೇಲೆ ಆವಾಗ ಡಿಸೈಡ್ ಇದು ಘಟನೆನೇ ನನ್ನ ಜೀವಿತದಲ್ಲಿ ನನ್ನ ಸ್ವಂತದಕ್ಕೆ ಮರೆಸ್ಬಿಡ್ತು, ತೆಗೆದಾಕ್ಬಿಟ್ಟೆ. ಇನ್ನು ಜೀವಿಸ್ತೀನಿ ಎಂತಿಗಾಗಿ, ಆ ಕುಟುಂಬಕ್ಕಾಗಿ ಯಾರಿಗಾಗಿ ಜೀವಿಸ್ತಿಲ್ಲ, ದೇವರು ನಾನು ನಿನಗಾಗಿ ಜೀವಿಸ್ತೇನೆ, ನಿನ್ನ ಈ ಕಾರ್ಯಗಳು ನನಗೆ ಗೊತ್ತಿರಲಿಲ್ಲ. ನಮ್ಮನ್ನು ಈ ರೀತಿಯಾಗಿ ಒಂದು ಬರಲಿಕ್ಕೋಸ್ಕರ ಒಂದು ಡ್ರಾಮಾ ಅಷ್ಟೇ ಇದು. ಆದರೆ ನಾವು ಏನೋ ಒಂದು ನಿನ್ನ ಸಂಕಲ್ಪ ನೆರವೇರಿಸಲಿಕ್ಕೆ ಮನುಷ್ಯನ ಉಂಟು ಮಾಡಿದ್ಯಪ್ಪ ಅಂತೇಳಿ ನನಗೆ ಅವಾಗ ಅರ್ಥ ಆಯಿತು. ರಾತ್ರಿ ಬಂದು ತುಂಬ ದುಃಖಪಟ್ಟೆ. ನಮ್ಮ ಸೇವಕರ ಮೂಲಕ ನನಗೆ ತುಂಬ ಸಂತೈಸಿದ್ರು, ನನ್ನ ಜೀವಿತವನ್ನು ಬದಲಾಯಿಸಿದರು. ಲಾಸ್ಟಿಗೆ ಒಂದೆಲ್ಲ ಆಯಿತು, ಎಲ್ಲ ರೀತಿ ಮುಗೀತು. ಒಂದು ಪ್ರಶ್ನೆ ಬಂತು, ಇಷ್ಟೆಲ್ಲ ನಡೆಸಿದ್ದೀನಿ, ಇಷ್ಟು ದಿನಗಳಲ್ಲಿ ನಿಮ್ಮ ಜೊತೆಗೆ ಅಯ್ಯ ಇದ್ದೀನಿ, ಎಲ್ಲ ಇದ್ದು ದೇವ್ರು ಮಾತಾಡ್ತಾರೆ, ನನ್ನ ಹೆಂಡತಿ ಒಂದು ಅಟ್ಲೀಸ್ಟ್ ಒಂದು ಫೋನ್ ಮಾಡೋದು ಬೇಡವಾ? ಇದು ಈಗ ನೀವು ನಾನೊಂದು ಸಣ್ಣ ಈಗ ನೀವು ಆ ಸೇವಕರು ಊರಿಗೆ ಬಂದು ಅವರ ಜೊತೆ ನೀವು ಹೋದ್ರಿ, ಅವ್ರ ಜೊತೆ ಹೋಗಿದ್ದು ಸೇವೆಗೆ ಹೋಗ್ತಾ ಇದ್ರಿ. ಇದರ ಮಧ್ಯದಲ್ಲಿ ನೀವು ಯೇಸು ಸ್ವಾಮಿನ ಸ್ವಂತ ರಕ್ಷಕನ ಅಂಗೀಕಾರ ಮಾಡಿದ್ರಾ? ಇನ್ನೂ ಇಲ್ಲ ಇಲ್ಲ ಇಲ್ಲ, ನಾನು ಬರೀ ರಿಸರ್ಚ್ ಮೈಂಡಲ್ಲೇ ಇದ್ದೆ. ರಿಸರ್ಚ್ ಮೈಂಡಲ್ಲಿ ಇದ್ದೆ, ಅವ್ರ ಜೊತೆಲಿ ಹೋಗ್ತಾ ಇದ್ದೀರಿ. ನನಗೆ ಉತ್ತರ ಸಿಕ್ಕರೆ ರಿಸಲ್ಟ್ ಬಂದರೆ ಮಾತ್ರವೇ ಅದನ್ನು ಸಂಪೂರ್ಣ ನಂಬೋದು. ನಾನು ರಿಸಲ್ಟೇ ಬಂದಿಲ್ಲಲ್ಲ, ಕೊಡ್ತೀನಿ. ಹೆಂಡತಿ ಮಕ್ಳಿಲ್ಲ, ಏನಿಲ್ಲ ಅಲ್ಲ, ಕುಟುಂಬ ನನಗೆ ಸಮಾಧಾನನೇ ಇಲ್ಲಲ್ಲ. ಎಲ್ಲ ನೋಡ್ತೀರಿ, ದೇವರು ಮಾಡುವಂತ ಅದ್ಭುತ ಎಲ್ಲ ಅದು ನೋಡ್ತಾರೆ, ತೋರಿಸಿದ್ದಾರೆ, ಪ್ರಾಕ್ಟಿಕಲ್ ತೋರಿಸಿದ್ದಾರೆ. ಆದ್ರೆ ನಾನು ಇನ್ನೂ ನಂಬಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಬೇಕು ನನಗೆ. ಅವಾಗ ನನಗೆ ಯಾವಾಗ ಅಲ್ಲಿ ಉತ್ತರಗಳನ್ನ ಕೊಡ್ತಾ ಹೋದ್ರು, ಪ್ರಶ್ನೆಗಳು ಎಷ್ಟು ಉದ್ಭತ್ತಿ ಆಗ್ತಿತ್ತು ಅಷ್ಟೇ ರಿಸಲ್ಟ್ ನನಗೆ ಪ್ರಾಕ್ಟಿಕಲ್ ಕೊಡ್ತಾ ಇದ್ದು. ನನಗೆ ಬೋಧನೆಗಿಂತಲೂ ಕ್ರಿಯೆನ ಜಾಸ್ತಿ ನಡೀತಾ ಇತ್ತು ನನಗೆ. ಅದು ತುಂಬ ಪ್ರಭಾವ ಬೀರ್ತಿತ್ತು ನನಗೆ. ನೋಡ್ರಿ, ಏನಿಲ್ಲ ಕೈಯಲ್ಲಿ, ಏನಿಲ್ಲ ಯೇಸುವಿನ ಹೆಸರಿನಲ್ಲಿ ಹೋಗೋದ್ರೆ ಅದು ದೇವ ಬಿಟ್ಟು ಹೋಗುತ್ತೆ. ನಮ್ಮಲ್ಲಿ ಬೇವಿನ ಸಪ್ತಕ ಹೊಡಿಯೋದು ಹಿಂಸೆ ಮಾಡೋದು ನನಗೆ ವಿಚಿತ್ರ ಆಗ್ತಾಯಿತ್ತು. ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ. ಇಲ್ಲಿ ಎಷ್ಟು ಜನ, ಯಾಕೆ ನಾನು ಹೋಗಿ ಅಲ್ಲಿ ವರ್ಷ ತಿಂಗಳ ಗಂಟ್ಲೆಗೆ ಹೋಗಿ ಪೂಜೆ ಮಾಡಿದ್ದೀನಿ ಅಲ್ವಾ. ಇಲ್ಲಿ ಏನಿಲ್ಲ, ಜಸ್ಟ್ ಆ ವರ್ಡಿಗೆ ಎದುರುತ್ತಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತದೆ 2ನೇ ಅಧ್ಯಾಯದಲ್ಲಿ 19ನೇ ವಚನ ಹೇಳ್ತದೆ, ದೇವರು ಒಬ್ಬನೇ ಅಂತ ನಂಬುವುದು ನಂಬ್ತೀಯ, ಆದರೆ ದೆವ್ವಗಳು ಕೂಡ ನಂಬಿ ಎದರಿ ನಡುಕ್ತವೆ, ಅಪ್ರಯೋಜಕನೇ. ಅಲ್ಲೇ ನಾವು ಪ್ರಯೋಜನ ಹೇಳ್ತೇವೆ, ನಾವು ದೇವ್ರು ನಂಬ್ತಾ ಇಲ್ಲ ಸರಿಯಾಗಿ. ನೋಡಿ, ದೆವ್ವ ನಡುಕ್ತಾವೆ, ದೆವ್ವಕ್ಕೂ ಸತ್ಯ ಗೊತ್ತು, ಆದರೆ ನಮಗೆ ಗೊತ್ತಿಲ್ಲಲ್ಲ. ಈ ವಾಕ್ಯಗಳೆಲ್ಲ ತುಂಬ ನನಗೆ ಪ್ರಭಾವಗಳನ್ನು ಬೀರ್ತು. ಆ ಪ್ರಾಕ್ಟಿಕಲ್ಗೂ ವಚನಗಳಿಗೂ ನನಗೆ ತುಂಬ ಥಿಯರಿಗೆ ತಕ್ಕಂಗೆ ಪ್ರಾಕ್ಟಿಕಲ್ ನಡೀತಾ ಇತ್ತು ನನ್ನ ಜೀವನದಲ್ಲಿ. ಸೇವಕರು ತುಂಬ ನನಗೆ ಒಂದು ತಂದೆ ರೀತಿಯಾಗಿ ಅವ್ರನ್ನ ನಡೆಸಿದರು. ಆ ಸ್ವಂತ ಮಗನಾಗಿ, ಅವರಿಗೆ ಒಂದೇ ಹೆಣ್ಮಗಳು, ಅವರು ಕೂಡ ನಂತರನೇ ಗಂಡ ಹೆಂಡತಿ ಸಮಸ್ಯೆಗಳಲ್ಲೇ ಸಾಕ್ಷಿಯಾಗೋದವರು. ತಂದೆಯಾಗಿ ನನಗೆ ನಡೆಸಿದ್ರು. ಅವರು ಆತ್ಮಿಕ ತಂದೆ ಅಂದರೆ ಪಾಸ್ಟರ್ ಸೆಲ್ವಕುಮಾರ್ ಅವರೇ ತುಂಬ ನನ್ನ ನಡೆಸಿದರು. ತುಂಬ ಹೋರಾಟಗಳು ಬಂತು. ಒಂದು ಕಡೆ ನಮ್ಮ ತಾಯಂದ್ರ ಕಡೆನೂ ಅವ್ರ ಮೇಲೆ ತುಂಬ, ನಮ್ಮ ಪಾಸ್ಟರ್ ಮೇಲೆ ತುಂಬ, ಇವನು ನಮ್ಮ ಮಗನ ತಲೆ ಕೆಡಿಸ್ಬಿಟ್ಟಿದ್ದಾನೆ, ಹಾಳು ಮಾಡ್ತಾನೆ, ಈಗ ಕೂಡ ಪ್ರೆಸರ್ ಬರ್ತಾಯಿತ್ತು. ಪಾಪ ಅವರು ಅದರಲ್ಲೂ ಕೂಡ ನನಗೆ ತುಂಬ ಪ್ರೀತಿ ಕೊಡ್ತಾಯಿದ್ರು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಸಲ ನಾನು ಹೋಗಿ ನೋಡ್ಕೊಂಬ ಆ ತಾಯಿನ, ಅವರು ಪ್ರೀತಿ ಮಾಡ್ತಾರೆ, ಕಳಿಸ್ಕೊಡ್ತಾಯಿದ್ರು 3 ತಿಂಗಳಿಗೆ. ಆದರೆ ನನಗೆ ಇಲ್ಲಿ ಬಂದಾಗ ನನಗೆ ಪ್ರಶ್ನೆ ಏನು, ಉತ್ತರ ಕೊಡಬೇಕು, ಜನರಿಗೆ ಉತ್ತರ ಕೊಡಬೇಕು. ಆವಾಗ ಏಸು ಇದ್ದಾರೆ, ದೇವ್ರು ಇದ್ದಾನೆ ಅಂತ ತೋರಿಸ್ಬೇಕಲ್ವಾ. ಏಸು ನಮ್ಮ ವಾದ ಮಾಡ್ಕೊಂಡು ಹೋಗಿದ್ದೀನಿ, ಉತ್ತರ ತೊಗೊಂಬರ್ಬೇಕಂತ ನನ್ನ ಪ್ರಶ್ನೆ. ಇದರ ಮಧ್ಯದಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಹೆಂಡತಿ ಮಗು ಇದೆ, ಅತ್ತೆ ಮಾವ ಇದ್ದಾರೆ. ನೀವು ಇವರನ್ನು ಹಿಡ್ಕೊಂಡು ಹೋಗಿದ್ದೀರ, ಸೇವಕರನ್ನು ಹಿಡ್ಕೊಂಡು ಹೋಗಿ ಕ್ರಿಶ್ಚಿಯನ್ ಆಗಿ ಹೋಗಿದ್ದೀರಿ. ಇವರದ್ದು ಪರಿಸ್ಥಿತಿ ಹೇಗಾಗಿತ್ತು? ಇವ್ರ ಪರಿಸ್ಥಿತಿ, ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಇವರು ಬರೀ ಬ್ಲ್ಯಾಕ್ ಮೇಲ್ ಹೋದಾಗ್ಲು ಅಲ್ಲಿ ಹೋದಾಗ್ಲ ನಾವು ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟೆ, ಎಲ್ಲ ಫೋನೇ ಎಲ್ಲ ಸಿಮ್ಮೆ ಚೇಂಜ್ ಮಾಡ್ಬಿಟ್ಟೆ ಕಡೆಗೆ. ಆದ್ರೆ ಅವರೆಲ್ಲ ರಿಸರ್ಚ್ ಮಾಡ್ತಾ ಇದ್ರು. ಯಾಕೆಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಇಲ್ಲ, ನೆರೆಯವ್ರ ಹತ್ರನೇ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು ಅವರು. ನಾನು ಊಟ ಮಾಡೋದು ಗೊತ್ತಿತ್ತು, ನಾನು ಮಲಗೋದು ಎಷ್ಟೊತ್ತಿಗೆ ಗೊತ್ತಿತ್ತು, ಎಲ್ಲ ಕಂಡಿಟ್ಟು ಹೇಳ್ತಾ ಇದ್ರು. ನಾನು ನಮ್ಮೂರಲ್ಲಿ ಯಾರು ಹೇಳ್ತಾರೆ ಅಂತ ಹೇಳಿದ್ದೆ. ಖಂಡಿತವಾಗಿ ನಾನು ಮಲಗೋದು ಹುಡ್ಕೋದು ಎಲ್ಲದು ಕೂಡ ರಿಸರ್ಚ್ ಮಾಡ್ತಾ ಇದ್ರು ಅವರು. ಆದರೆ ನಾನು ಸನ್ಯಾಸಿಯಾಗಿ ಹೋಗಿದ್ದೀನಿ ಅಂತ ಗೊತ್ತು, ಅವ್ರು ಶಾಕ್ ಆಗ್ಬಿಟ್ಟಿದೆ ಅವರಿಗೆ. ಆದರೆ ಅವರು ಕೂಡ ನಮ್ಮ ಪಾಸ್ಟರ್ ಎಲ್ಲ ಫಾಲೋ ಮಾಡಿದ್ದಾರೆ ಅವರು. ಅಲ್ಲ, ನೀವು ಸನ್ಯಾಸಿಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು, ಅದರ ನಂತರ ಅವ್ರು ಏನು ಮಾಡಿದ್ರು? ಅವರು ಏನು ಕಾಂಟ್ಯಾಕ್ಟ್ ಮಾಡಿಲ್ಲ. ನನ್ನ ನಿಮ್ಮ ಮಿಸ್ಸಸ್ ಕೂಡ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಹೌದಾ, ಯಾರು ಕೂಡ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಬೇರೆ ಸಿಮ್ ಮನೇಲಿ ಇಟ್ಟೋಗಿದ್ದೆ, ನಾನು ಅದು ಮಾಮೂಲಿ ಸಿಮ್, ಅವ್ರಿಗೆ ಗೊತ್ತಿರೋಂಥದ್ದು. ಆದರೆ ನನ್ನ ಏನು ಕೂಡ, ಯಾಕಂದ್ರೆ ನನಗೆ ಅಲ್ಲಿ ಏನು ದೇವ್ರ ವಿಷನ್ ತಿಳ್ಕೊಳ್ಬೇಕಾದ್ರೆ ಯಾವುದು ಕಾಂಟ್ಯಾಕ್ಟ್ ಇರಬಾರ್ದು ಅಂತ ಅಲ್ಲಿ ವಚನ ಇದೆ. ನಾನು ಒಂದು ಉತ್ತರ ತಗೊಳ್ಬೇಕಾದ್ರೆ ಅವರಿಗಾಗಿ ನಾನು ಉತ್ತರ ಹುಡುಕ್ತೀನಿ ಅಂತ ಹೇಳಿದಾಗ ನಾನು ಆ ಕಡೆ ಗಮನ ಕೊಡಬಾರ್ದು, ನಾನು ಈ ಕಡೆ ಗಮನ ಕೊಡಬೇಕು. ನನ್ನ ಮೈಂಡ್ ಸೆಟ್ ಅಂದರೆ ಅದನ್ನು ತಗೊಳ್ಳೋ ತನಕ ಯಾವ ಕಡೆ ಯಾರು ಬಂದರೂ ಕೂಡ ನಾನು ಗಮನ ಕೊಡಲ್ಲ, ಅದು ಸಿಗಬೇಕು ಅಂತ ಈ ಮೈಂಡ್ ಸೆಟ್ ಇದ್ದವನು. ಹಾಗೆ ಇಲ್ಲಿ ಅವರು ಹುಡ್ಕೊಳ್ತಾ ಇದ್ರು. ಯಾಕಂದ್ರೆ ಅವರಿಗೆ ಇಲ್ಲಿ ನಾನು ಎಲ್ಲಿದ್ದೀನಿ ಅಂತ ಹೇಳಿಕೊಂಡು, ನಾನು ಎಲ್ಲಿದ್ದೀನಿ ಅಂತೇಳಿ ಅವರಿಗೆ ಗೊತ್ತಿಲ್ಲ. ನಾನು ಎಲ್ಲಿದ್ದೀನಿ, ಬೆಂಗಳೂರಾಗಿದ್ದೀನಿ ಅಂತ ಹೇಳಿದ್ರೆ ಡೆಲ್ಲಿಗಿರ್ತೀನಿ, ತಮಿಳ್ನಾಡಾಗಿರ್ತೀನಿ. ಯಾಕಂದ್ರೆ ನಮ್ಮದು ಈ ರೀತಿಯ ಪ್ರಯಾಣಗಳು ನಾನು ಸೇವಕರ ಜೊತೆಗೆ ಹೋಗಿದ್ದು, ನಾವು ಒಂದು ಹತ್ರ ಇರ್ತಿರ್ಲಿಲ್ಲ. ಮತ್ತೆ ಕಡೆಗೆ ಭಾಷೆ ಈ ರೀತಿಯಾಗಿ ಸೇವೆಗಳೆಲ್ಲ ಕೂಡ ಅನುಭವಗಳನ್ನ ದೇವರು ತನ್ನ ಪ್ರೀತಿ, ತನ್ನ ಶಕ್ತಿಯನ್ನು, ತನ್ನ ಕಾರ್ಯಗಳನ್ನು, ಪ್ರಾರ್ಥನೆ ಮೂಲಕ ಇವೆಲ್ಲ ಕೂಡ ತಿಳಿಸ್ಬಿಟ್ಟು ನನ್ನ ಶುದ್ಧ ಮಾಡಿದ್ರು. ಸಂಪೂರ್ಣವಾಗಿ ನನ್ನ ಕ್ಲಿಯರಿಟಿ ಮಾಡಿದ್ರು. ಏನು ನಿಮ್ಮಲ್ಲಿತ್ತು? ನನ್ನಲ್ಲಿ ತುಂಬ, ನಾನು ಸಿಗರೇಟ್ ಸೇದುವಂಥದ್ದು, ನಾನು ಅನೇಕ ಹೆಣ್ಮಕ್ಳ ಕೆಟ್ಟ ದೃಷ್ಟಿಯಿಂದ ಒಳಗಡೆ ಹೋರಾಟವನ್ನು, ಸೆಕ್ಸ್ಯುಯಾಲಿಟಿ ತುಂಬ ಇತ್ತು ನನಗೆ, ಆಯಿತಾ.
ಆ ಪ್ರಾಬ್ಲಮ್ಸ್ ಇತ್ತು ನನಗೆ ನನ್ನ ಶರೀರದಲ್ಲಿ. ಆಮೇಲೆ ಕೋಪ ಅನ್ನೋದು ತುಂಬ ಇತ್ತು, ಸಿಟ್ಟು ನನಗೆ, ಶಾರ್ಟ್ ಟೆಂಪರ್ ಅನ್ನೋ ಫಸ್ಟ್ ಹೊಡೆದ್ಬಿಟ್ಟೆ ನಾನು ಮಾತಾಡೋದು, ಆ ರೀತಿಯಾಗಿತ್ತು. ತುಂಬ ಪಾಪದ ಕಾರ್ಯಗಳು, ಕೆಟ್ಟ ಕೆಟ್ಟ ಆಲೋಚನೆ, ಬೈಯುವಂಥದ್ದು, ಕೆಟ್ಟ ಭಾಷೆಗಳು, ಇವೆಲ್ಲ ಈ ಲೋಕದಲ್ಲಿರುವಂಥ ಅನೇಕ ಕಾರ್ಯಗಳೆಲ್ಲ ನನ್ನಲ್ಲಿತ್ತು. ಪಾಪದ ಜೀವಿತ ಇತ್ತು. ಆದರೆ ದೇವರೆಲ್ಲವನ್ನು ಶುದ್ಧ ಮಾಡ್ತಾ ಹೋದ್ರು. ಫಸ್ಟ್ ನನ್ನನ್ನು ಬದಲಾಯಿಸಿದರು. ನನಗೆ ಅದು ಗೊತ್ತಿರಲಿಲ್ಲ. ನಾನು ನಾನು ಪ್ರಶ್ನೆ ಕೇಳಿದೆ ದೇವರಿಗೆ. ಈ 3 ವರ್ಷಗಳ ಕಾಲ ಪ್ರಯಾಣದಲ್ಲಿ ನೋಡಿದಾಗ ದೇವ್ರು ನೀನು ಹೇಳಿದೆಲ್ಲ ಮಾಡ್ತಾ ಬಂದಿದ್ದೀನಿ, ಯಾಕೆ ಫಸ್ಟ್ ನಿನ್ನ ಶುದ್ಧ ಮಾಡಿದ್ದೀನಿ ಮಗನೇ. ನಾನು ಶುದ್ಧ ಆಗಿದ್ದೀನಿ. ಅವಾಗ ಗೊತ್ತಾಗ್ತಿದೆ ನಾನೇನು ಮಾಡಿಲ್ಲ, ಪಾಶ ಜೊತೆಗೆ ಇದ್ದೀನಲ್ವ, ಏನು ತಪ್ಪು ಮಾಡೋಂಗಿಲ್ಲ. ಒಂದು ಏನಂತ ಹೇಳಿದ್ರೆ, ಒಂದು ಹೆಣ್ಣು ಮಕ್ಕಳನ್ನ ನಾವು ಹೋಗ್ಬೇಕಾದ್ರು ಬರ್ಬೇಕಾದ್ರು ಒಂದು ಪ್ರೇರಣೆ ನೋಡ್ಬೇಕಾದ್ರೆ ಒಂದು ಭಾವನೆ ಬಂತು ಅಂದ್ರೂ ಕೂಡ ನಮ್ಮ ಪಾಶ ಹೇಳ್ತಾ ಇದ್ರು, ಸಿದ್ದೇಶ ಆ ರೀತಿಗೆ ಯೋಚನೆ ಮಾಡ್ಬಾರ್ದು. ನನಗೆ ಶಾಕು, ನನ್ನ ಒಳಗಡೆ ನಡೆಯೋದು ಹೆಂಗೆ ಗೊತ್ತಾಗುತ್ತೆ ಇವರಿಗೆ, ಪಾಶ ಹೆಂಗೆ ಗೊತ್ತಾಗುತ್ತೆ ನಿಮಗೆ. ಆವಾಗ ದೇವ್ರು ಮಾತಾಡೋದನ್ನು ಪ್ರಾಕ್ಟಿಕಲ್ ನಾನು ಅನುಭವಿಸ್ತೇನೆ ನಾನು. ಯಾಕಂದ್ರೆ ನಾನು ಸುಮ್ಮನೆ ಥಿಯರಿ ಕೇಳಿದ್ರೆ ನಾನು ನಂಬ್ತಿರ್ಲಿಲ್ಲ. ಇಸ್ ಎ ಪ್ರಾಕ್ಟಿಕಲ್ ದೇವ್ರು ನನಗೆ ಕೊಟ್ಟಂತ ಕಾರ್ಯಗಳು. ನಿಮ್ಮ ಅನಿಸಿಕೆ ಅವರು ತಕ್ಷಣಕ್ಕೆ ಹೇಳ್ತಾ ಇದ್ರು ಅವರು. ನಾನು ಏನು ತಪ್ಪು ಮಾಡ್ತಿದ್ದೀನೋ ಅದನ್ನು ತಕ್ಷಣ ಹೇಳ್ತಿದ್ರು. ಒಬ್ಬ ಮಗನಿಗೆ ಸಂತೈಸುವಾಗ ದೇವ್ರು ಅವ್ರ ಮೂಲಕ ನನ್ನ ಒಟ್ಟಿಗೆ ಮಾತಾಡ್ತಾ ಇದ್ರು, ತುಂಬ ಸೇವಕರ ಮೂಲಕವಾಗಿ. ಇವತ್ತು ಎಷ್ಟು ನಾವು ಕಾಣಿದೆ, ಒಬ್ಬ ಸೇವಕರನ್ನ ತುಂಬ ನೆನೆಸ್ಬೇಕು. ಯಾಕಂದ್ರೆ ಅವ್ರ ಹತ್ರನೇ ಆಶೀರ್ವಾದಗಳು ಇಟ್ಟಿರ್ತಾರೆ ದೇವರು. ಹೇಗೆ ಮೋಶೆ ಸಂಗಡ ದೇವರು ಆಶೀರ್ವಾದಗಳು ಇಟ್ಟಿದ್ರು, ಇದ್ರಲ್ಲಿ ನಡೆಸಿದ್ರು, ಹಾಗೆ ದೇವರು ನನ್ನ ಸೇವಕರ ಮೂಲಕ ನಡೆಸಿದ್ರು. ಅವರ ಮೂಲಕ ನಡೆಸಿದಾಗ ಅವರು ತನ್ನ ಮಗನಿಗೆ ರೀತಿ ನಡೆಸ್ಕೊಂತ ಬಂದರು. ಅವರಿಗೂ ತುಂಬ ಜನ ಸೇವೆಗೆ ಬಂದಾಗ ಕೈ ಕೊಟ್ಟೋಗಿದ್ದಾರೆ ಮಕ್ಕಳು. ಆದರೆ ನನಗೆ ನನ್ನ ಮೇಲೆ ತುಂಬ ಪ್ರೀತಿ ಅವರಿಗೆ. ಯಾಕೆ ನಾನು ಅವ್ರಿಗೆ ತಕ್ಕಂಗೆ ನಡೀತಿದ್ದೆ. ನಾನು ಪ್ರಾಕ್ಟಿಕಲ್ ಮಾಡೋದು ನನಗೂ ಇಷ್ಟ, ಅವರಿಗೂ ಅದೇ ಇಷ್ಟ. ಜೊತೆ ಹೋದ್ವಿ ತುಂಬ ಹೊರಟುಗಳ ಮಧ್ಯೆ. ಲಾಸ್ಟಿಗೆ ಒಂದು ಪ್ರಶ್ನೆ ಬಂತು, ಎಲ್ಲ ಆಯಿತು, ನೀವು ಹೇಳ್ದಂಗೆಲ್ಲ ಮಾಡಿದ್ದೀವಿ, ಯಾಕೆ ದೇವರೇ ನನಗೆ ಬಿಡುಗಡೆ ಆಗಿಲ್ಲ, ನನ್ನ ಹೆಂಡತಿ ಯಾಕೆ ಸಿಕ್ಕಿಲ್ಲ, ನಮ್ಮ ಭಾಷೆ ತುಂಬ ಕಾಡ್ಸೋಕ್ಬಿಟ್ಟೆ, ನಾನು ಇನ್ಮೇಲೆ ಬರಲ್ಲ, ಸುಮ್ಮನೆ ಎಲ್ಲ ಮಾಡಿದ್ದೀನಿ, ಅದನ್ನು ನಿಜ, ಎಲ್ಲ ಸತ್ಯ ನಿಜ, ನೀವು ಹೇಳೋದೆಲ್ಲ ಕರೆಕ್ಟ್ ನಿಜ, ಆದರೆ ನನಗೆ ರಿಸಲ್ಟ್ ಬರ್ತಿಲ್ಲಲ್ಲ, ಎಲ್ಲಿದೆ ಕೊಂಡಿ, ಅದು ಏನು ಸಮಸ್ಯೆ ಇದೆ ಇದರಲ್ಲಿ, ಎಲ್ಲ ರೀತಿ ನಡೀತಿದ್ದೀನಿ, ನಾನು ಬದಲಾವಣೆ ಆಗಿದ್ದೀನಿ, ಏನಾಗಿದ್ದೀನಿ. ಆವಾಗ ನನಗೆ ನಿನಗೆ ಹೇಳಲ್ಲಪ್ಪ, ನಿನಗೆಲ್ಲ ದೇವ್ರು ಮಾತಾಡೋದು ಎಲ್ಲ ಕಲಿಸ್ಕೊಟ್ಟಿದ್ದೀನಿ, ಇನ್ನು ನೀನು ದೇವ್ರ ಹತ್ರ ಪ್ರಾರ್ಥನೆ ಮಾಡು, ದೇವ್ರನ್ನ ಕೇಳು ಅಂತ ಹೇಳಿದ್ರು. ಈಗ ಅವ್ರು ಕೇಳಿದ್ರೆ ನಾನು ವಾದನೆ ಮಾಡ್ತಾ ಹೋಗ್ತೀನಿ ಅಂತೇಳಿ ಅವ್ರಿಗೆ ನೋವಾಗತ್ತೆ ಅಂತೇಳಿ ದೇವರೇ ಮಾಡಿದ್ರು. ತಕ್ಷಣ ನಾನೇ ಮಾಡಿದೆ, ಪ್ರಾರ್ಥನೆ ಮಾಡಿದೆ. ಒಂದು 3 days ಫಾಸ್ಟಿಂಗ್ ಫ್ರೈರ್ ತಗೊಂಡು ದೇವ್ರು ಕೇಳಿದಾಗ ದೇವ್ರು ವಚನ ಕೊಟ್ಟರು, ವೈರಿಗಳನ್ನು ಪ್ರೀತಿಸಬೇಕು, ನಿನ್ನಂತೆ ನೀನು ಯಾರನ್ನು ಪ್ರೀತಿಸಬೇಕು, ವೈರಿಗಳನ್ನ ಪ್ರೀತಿಸಬೇಕು ಅಂದು ಕೊಡ್ಲಾಗಿ ನನಗೆ ಶಾಕ್ ಆಯ್ತು. ಎಸಪ್ಪ ಏನು ಮಾಡೋದು, ನಾನು ಯಾರನ್ನು ದ್ವೇಷ ಮಾಡ್ತಿದ್ದೀನಿ ಅಂತ ಕೇಳಿದೆ. ನಿನ್ನ ಹೆಂಡತಿಯನ್ನು ಕರ್ಕೊಂಬರ್ಲಿಕ್ಕೆ ಯಾವ ಅಡ್ಡಿಗಳು ಇಲ್ಲ ಮಗನೇ, ಆದರೆ ನಿನ್ನೊಳಗಡೆ ದ್ವೇಷ ಮಾಡ್ತಾ ಇದ್ದಿ, ಆ ದ್ವೇಷ ಅನ್ನೋದು ಆ ಕರ್ಕೊಂಡು ತರಲಿಕ್ಕೆ ಅಡ್ಡಿಯಾಗಿದೆ. ಆವಾಗ ತಕ್ಷಣಕ್ಕೆ ನನಗೆ ಸಹಿತ ಕೆಟ್ಟ ಆಲೋಚನೆಗಳು ಬಂದ್ಬಿಟ್ಟು ತಕ್ಷಣ ಅವರೆಲ್ಲ ಹೊಡೆದಿದ್ದು, ನನಗೆ ಬೈದಿದ್ದು, ನಮ್ಮ ತಾಯಿಗೆ ಬೈದಿದ್ದು, ನನಗೆ ಅಂದಿದ್ದು, ಇವೆಲ್ಲವನ್ನ ಕೂಡ ನನಗೆ ಕಣ್ಣಿದ್ರಿಗೆ ಬಂದ್ಬಿಡ್ತು. ನನಗೆ ಸಿಟ್ಟು, ಮೈಯೆಲ್ಲ ಸಿಟ್ಟು ಬಂದ್ಬಿಡ್ತು, ಮತ್ತೆ ಬಹಳ ಕೋಪ ಬಂದ್ಬಿಡ್ತು. ದೇವರೇ ನನಗೆ ಇದನ್ನು ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಅವ್ರನ್ನ ಪ್ರೀತಿಸೋಕ್ಕಾಗಲ್ಲ, ನೀ ಪ್ರೀತಿ ಅಂತ ಹೇಳಿದ್ರೆ ಹೋಗಿ ಅವ್ನು ತಪ್ಕೊಳ್ಳ, ಕಾಲಿಟ್ಕೊಳ್ಳ, ಅವ್ರನ್ನ ಕ್ಷಮೆ ಕೇಳಲ್ಲ, ಅದೊಂದು ಬಿಟ್ಟು ಬೇರೆ ಎಲ್ಲ ಹೇಳಿ, ನೀವು ಎಲ್ಲ ಹೇಳಿದ್ದು ಮಾಡಿದ್ದೀನಿ ದೇವರೇ, ಆದರೆ ಇದು ಮಾತ್ರ ಆಗೋದಿಲ್ಲ. ಯಾಕೆಂದರೆ ಅವ್ರು ಮಾಡಿದ್ದು ನಾನು ನೆನೆಸ್ಕೊಂಡ್ರೆ ಸಾಧ್ಯ ಇರೋದು ಪ್ರಶ್ನೆ, ನನಗೆ ಹೋಗಿ ಅಲ್ಲಿ ಕ್ಷಮೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ. ಅವ್ರು ಅಷ್ಟು, ಯಾಕಂದರೆ ಅವ್ರು ಮಾಡಿದಲ್ಲಿ ನೆನಪು ಅಂದ್ರೆ ಮೈಯೆಲ್ಲ ಉರಿತಾ ಇದೆ ನನಗೆ. ಹೋಗಿ ಚಾಕು ಇಟ್ಟು ಎಷ್ಟು ಚಾಕು ಸಾಯಿಸ್ಲೋ ಆ ರೀತಿ ಅದು ಕೋಪ ಇದೆ. ಅನುಭವಿಸಿದ್ದೀರಲ್ಲ? ಅನುಭವಿಸಿದ್ದೀನಿ. ಅದೆಲ್ಲ ನಿಮಗೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಅದೆಲ್ಲ ನೆನಪಿಗೆ ಬಂದ್ಬಿಡ್ತದೆ. ಅದು ನೀವು ಪ್ರೀತಿಸ್ಬೇಕು ಅಂತ ಹೇಳಿದಾಗ ಅಂಥವ್ರನ್ನ ಹೇಗೆ ಪ್ರೀತಿಸ್ತೀನಿ, ನಾನು ಹೆಂಡತಿ ಪ್ರೀತಿಸ್ತೀನಿ, ಮಗುನ ಪ್ರೀತಿಸ್ತೀನಿ, ಅದೇ ಹೇಳಿ ನನಗೆ ಅದು ಸಂಬಂಧಪಟ್ಟಿದ್ದಲ್ಲ. ಆದರೆ ಆ ತಂದೆಗಳನ್ನ ಪ್ರೀತಿಸು ಅಂತ ಹೇಳಿದಾಗ ನನಗೆ ಇದು ಆಗದ ಪ್ರಶ್ನೆ ಅಂತ ಹೇಳಿದ್ರು. ಆದರೆ ನೀನು ಹೆಂಡತಿ ಸಿಗಲ್ಲ ಅಂದ್ರೆ ದೇವ್ರು, ಹಾಗಂದ್ರೆ ಹೇಗೆ ಸ್ವಲ್ಪ ನೀನು ಅಂತೇಳಿ ಈ ಕಡೆ ಸಿಗಿಸ್ಬಿಡೋಣ. ಆವಾಗ ಹಾಗಂದ್ರೆ ಹೇಗೆ, ಅದು ಹಾಗೆ ಮಗನೇ ತಿಳ್ಕೊ. ಇವಾಗ ಹೇಳ್ತೀನಿ. ಆವಾಗ ದೇವರಿಗೆ ಹೇಳಿದರು, ನೀವು ಜನ ಪ್ರಪಂಚದಲ್ಲಿ ತಿಳ್ಕೊಂಡ್ರೆ ವೈರಿಗಳನ್ನ ಪ್ರೀತಿಸಿ ಅಂತ ಹೇಳಿದ್ರೆ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡದ್ದು ಮಗನೇ. ವೈರಿಗಳನ್ನು ಪ್ರೀತಿಸಿ ಅಂತ ಹೇಳಿದಂಥ ದೇವ್ರು ನಾನು ಒಬ್ಬನೇ ಆಗಿದ್ದೇನೆ. ವೈರಿಗಳನ್ನು ಪ್ರೀತಿಸುವಂಥ ಅರ್ಥದಲ್ಲಿ ಅಲ್ಲೇ ರಹಸ್ಯ ಇರೋದು ನೋಡ್ರಿ. ಯಾವಾಗ ದೇವರನ್ನ ಆರಾಧಿಸ್ಲಿಕ್ಕೆ ದೇವರನ್ನು ಸೃಷ್ಟಿ ಮಾಡಿದ್ದಾನೆ, ಸ್ತುತಿಸ್ಲಿಕ್ಕೆ. ಇವ್ ನನಗೆ ಯಾರಾದರೂ ಒಬ್ರು ಹಿಂಸೆ ಮಾಡಿದ್ರು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, 24 ಗಂಟೆ ಅವರನ್ನು ಸ್ತುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೇವರು ಸ್ತುತಿಸೋ ಜಾಗದಲ್ಲಿ ದೇವರು ಇವಾಗ ನೀವು ನನಗೆ ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಕಂಪ್ಲೇಂಟ್ ನಾನು ಯಾರು ದೇವ್ರಿಗೆ ಮಾಡಿರ್ತೀನಿ ಅಂತ ಹೇಳಿದಾಗ ಇವಾಗ ವರ್ಕ್ ಯಾರು ಮಾಡ್ಬೇಕು, ಇವಾಗ ದೇವ್ರು ಮಾಡ್ಬೇಕಲ್ಲಿ. ಇವಾಗ ನ್ಯಾಯ ಮಾಡ್ತೇನೆ, ದೇವ್ರು ಹೊಂಟಿರ್ತಾರೆ ನನ್ನ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ದೇವ್ರು ಮಾಡ್ಬೇಕಂತ ಕಾರಣ ನಾನೇ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಅನುಮಾನ ಪಟ್ಟಂಗೆ ಆಯ್ತು ದೇವರಿಗೆ, ಪ್ಲಸ್ ದೇವ್ರ ಕಾರ್ಯನ ತಡೆದು ನಿಲ್ಲಿಸ್ದಂಗೆ ಆಯಿತು, ನಾನೇ ಮಾಡ್ಕೊಳ್ತೀನಿ ಅಂತ ಹೊಂಟಂಗೆ ಆಯ್ತು. ನಾನು 24 ಗಂಟೆ ನೀವು ಹೋಗುವ, ಇವಾಗ ನಮ್ಮ ಶತ್ರುಗಳು ಹೋಗ್ಬೇಕಾದ್ರೆ ಅವ್ರನ್ನ ಒಣಗೊಡ್ತಿರ್ತೀವಿ, ಇವರಿಂದ ನಮ್ಗೆ ಹಾಳಾಯಿತು, ಇವ್ರ ಜೀವಿತದಲ್ಲಿ ಬಂದುಬಿಟ್ಟು ನನ್ನ ಜೀವನ ಹಾಳಾಗೋಯ್ತು, ಇವರೇ ನನಗೆ ಹಿಂಗೆ ಮಾಡಿದ್ರು, ನನ್ನ ಪರಿಸ್ಥಿತಿ ಕಾರಣ ಇವರೇ, ಈ ರೀತಿ ನಾವು ಯಾವಾಗ ಅನ್ನಿಸ್ತೇವೋ ಆಗ ಅನ್ನಿಸ್ಬೇಕಾದ್ರೆ ಏನಾಗ್ತದೆ ಏನಂದರೆ ದೇವ್ರ ಕೆಲಸ ಸ್ಟಾಪ್ ಆಗ್ತದೆ. ಅಲ್ಲಿಗೆ ವೈರಿಗಳನ್ನ ಪ್ರೀತಿಸಿ ಏನಂದ್ರಲ್ಲ, ಅದಕ್ಕೆ ವೈರಿಗಳು ನಾವು ಯಾವಾಗ ವೈರಿಗಳು ನಾವು ಅಂದರೆ ಎಲ್ಲಿ ದ್ವೇಷ ಮಾಡ್ತೀವಿ ಅಂತ ಕೇಳಿದ್ರು, ಎಲ್ಲಿ ದ್ವೇಷ ಮಾಡ್ತಿದ್ದೀಯ ಅಂತ ಕೇಳಿದ್ರು. ಹೊರಗಡೆ ದ್ವೇಷ ಮಾಡ್ತಿದ್ದೀಯೋ, ಹೋಗಿ ಅವ್ರ ಹತ್ರ ದಿನ ಹೊಡೆದ ಜಗಳ ಅವ್ರ ಎದುರಿಗೆ ಹೋಗಿ ಬೈತಿದ್ದೀಯೋ, ಇಲ್ಲ ನೀನು ಎಲ್ಲಿ ದ್ವೇಷ ಮಾಡ್ತಿದ್ದೀಯಪ್ಪ ಅಂತ ಕೇಳಿದ್ರು.
ಹೌದು, ನಾನು ಅಲ್ಲ ಅವ್ರ ಮನೆಗೆ ಹೋಗಿ ಜಗಳ ಆಡ್ತಿಲ್ಲ, ಅವರಿಗೆಲ್ಲ ಬೈತಿಲ್ಲ. ಎಲ್ಲಿ ದೇಶ ಇಲ್ಲಿ ಅಂತ ಹೇಳಿದೆ. ನಾನು ಕೇಳಿದ್ದು ಅಷ್ಟೇ, ಇಲ್ಲಿ ತೆಗ್ದಾಕ ಅವ್ರನ್ನ, ಇಲ್ಲಿರೋದು ಅದು ಅವ್ರ ಮೇಲಿರುವಂಥ ದ್ವೇಷವನ್ನು ತೆಗ್ದಾಕಷ್ಟೇ ಅಂತ ಹೇಳಿದ್ರು. ಇದನ್ನು ಅಸಾಧ್ಯ ದೇವರೇ ಅಂತ ಕೇಳಿದೆ. ಅವ್ರು ನೆನೆಸಿದ್ದು ಒಂದು ಕೂಡ ಇಲ್ಲಿ ನೆನಪಿ ಬರ್ತದೆ, ಹೆಂಗೆ ತೆಗೆದಾಕ್ಲಿ. ಆವಾಗ ಹೇಳಿದ್ರು ಶಾರೀರಿಕದ ಫಲತೆಗಳು ಹೇಳಿ ದೇವ್ರ ವಾಕ್ಯ ಒಂದು ಕಡೆ ಹೇಳ್ತದೆ, ಗಲಾತ್ಯದ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಶಾರೀರಿಕದ ಅಭಿಲಾಷೆಗಳು ಆತ್ಮನ ಅಭಿಲಾಷವನ್ನು ಶಾರೀರಿಕ ಅಭಿಲಾಷೆಗಳು ಮಾಡುವಾಗ ಆತ್ಮಿಕ ಅಭಿಲಾಷೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಿಲ್ಲ. ಆತ್ಮಿಕ ಅಭಿಲಾಷೆಗಳು ಪೂರೈಸುವಾಗ ಶಾರೀರಿಕ ಅಭಿಲಾಷೆಗಳು ಎಷ್ಟು ಮರ್ತಕ್ಕೆ ನೆರವೇರಿಸ್ಕೊಳ್ಳೋದಿಲ್ಲ ಅಂತೇಳಿ ಒಂದಕ್ಕೊಂದು ಹೋರಾಡ್ತಿರ್ತವೆ. ಒಂದು ಕಾರ್ಯ ನಡೀತಿರ್ಬೇಕಾದ್ರೆ ಇವೆರಡೂ ಕೂಡ ಫೈಟ್ ಆಡ್ತವೆ ಅಂತ ದೇವರು ತಿಳಿಸಿದರು. ಆ ವಚನದ ಮೂಲಕವಾಗಿ ನನಗೆ ತಿಳಿಸಿದ್ರು. ಹಾಗಿದ್ರೆ ಶಾರೀರಿಕದಲ್ಲಿ ನನಗೆ ಆಗುತ್ತೆ ಆಗಿದೆ, ಏನು ಮಾಡಬೇಕು ಸಪ್ಪ ಅಂತ ಕೇಳಿದಾಗ, ನನ್ನ ಧ್ಯಾನ ವಾಕ್ಯದಲ್ಲಿ ಧ್ಯಾನ ಮಾಡಿ ನೀನು ಪ್ರಾರ್ಥನೆ ಮಾಡೋ, ನಾನು ಅದನ್ನು ಬದಲಾಯಿಸ್ಕೊಟ್ಟು, ನನಗೆ ನೀನೇ ಶಕ್ತಿ ಕೊಡೋದನ್ನು, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಅದನ್ನು ಕಳ್ಸೋಕೆ ನೀನೇ ಮಾಡಬೇಕು ಅಂತ ಕೇಳಿದಾಗ ನಾನು ಒಪ್ಪಿಸ್ಕೊಟ್ಟೆ. ನಾನು ದೇವರಿಗೆ 21 ಡೇಸ್ ಫಾಸ್ಟಿಂಗ್ ತೊಗೊಂಡೆ. ರೂಮ್ ಬಿಟ್ಟು ಎಲ್ಲೆಲ್ಲಿ ಕದಲಿಲ್ಲ ನಾನು. ಇಲ್ಲ, ನಾನು ಫಾಸ್ಟ್ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರು, ರೂಮ್ ಮಾಡಿಕೊಟ್ರು. ರೂಮಲ್ಲಿ ಒಂದು ಕ್ಯಾನ್ ನೀರು ಇಟ್ಕೊಂಡ್ಬಿಟ್ಟು ಬೈಬಲ್ ಇಟ್ಕೊಂಡು ಕೂತ್ಕೊಂಡೆ. ಏನಿಲ್ಲ ರೂಮಾಗೆ, ಅಂಥದ್ದೇ ಇಲ್ಲ. ಚಾಪೆ ಬೆಡ್ಶೀಟು ಒಂದು ದಿಂಬು ಬಿಟ್ಟರೆ ಏನಿಲ್ಲ. ಕೂತ್ಕೊಂಡು ರಾತ್ರಿ ಆಗಲಿ 20 ದಿವಸಗಳಿಗೆ ಹಗಲು ರಾತ್ರಿ ಉಪವಾಸ ತೆಗೆದೆ. 21ನೇ ದಿನ ಬೆಳಗಿನ ಜಾವ 4-5 ಗಂಟೆಯಿಂದ ಸ್ಟಾರ್ಟ್. ನಮ್ಮ ಅವ ಫೋನ್ ಮಾಡಲಿಕ್ಕೆ, ಎಲ್ಲಿದೆಯಪ್ಪ ಇಲ್ಲಿ ನೋಡಿ, ಫೋನೆಲ್ಲ ನಂಬರ್ ಗೊತ್ತಿಲ್ಲ ಅವರಿಗೆ, ಎಲ್ಲ ಕಂಡಿಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಪಾಸ್ಟಿಗೆಲ್ಲ ಕಂಡಕ್ಟ್ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ. ಅವ್ರ ಹಿಂದ್ಗಡೆ ರಿಸರ್ಚ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಎಲ್ಲ ನಂಬರ್ ಸಿಕ್ಕಿದೆ ಅವರಿಗೆ. ಫೋನ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ನಾನು ಅದನ್ನು ಸೈಲೆಂಟ್ ಮಾಡಿರ್ತಿದ್ದೆ, ಬರೋದು ಗೊತ್ತಾಗ್ತಾಯಿತ್ತು ನನಗೆ. ಯಾಕೆ ನಮ್ಮ ಫಾಸ್ಟ್ ಏನಾರ ಮೆಸೇಜ್ ಇದ್ದರೆ ಕೊಡ್ತಾಯಿದ್ರು ನನಗೆ. ಅದರೊಳಗೆಲ್ಲ ಪ್ರಾರ್ಥನೆ ಜೇಕಿಸ್ಕೊಂಡು ಅದರಲ್ಲೇ ಮಾಡ್ತಾಯಿದ್ದೆ. ಆ ಫೋನ್ಗಳು ಬಂತು ನನಗೆ. ಆವಾಗ ನಮ್ಮ ಫಾಸ್ಟ್ ಹೇಳಿದ್ರು, ಈ ನಂಬರ್ ನಿಮ್ಮ ಮಾವಂದು ಅಂತೇಳಿ ಬಂದರೆ ಅಂತೇಳಿ. ತಕ್ಷಣ ಆ ನಂಬರ್ ನೋಡಿದಾಗ ನನಗೆ ನಮ್ಮ ಅವ್ರ ಫೋನ್ ಅಂತ ಗೊತ್ತಾಯಿತು. ಆವಾಗ ಫೋನ್ ಮಾಡ್ತಾಯಿದ್ರು, ನಾನು ಎತ್ತಿದೆ. ಆವಾಗ 20 ಫಾಸ್ಟಿಂಗ್ ಬಿಡಬೇಕು, ಎತ್ತಿದೆ. ಆವಾಗ ದೇವ್ರು ನನಗೆ ಹೇಳಿದ್ರು ಎತ್ತು ಅಂತೇಳಿ. ಎತ್ತಿದಾಗ ಬಂದುಬಿಟ್ಟು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಎಲ್ಲಿದೆಯಾ, ಏನು ಮಾಡ್ತೀಯಾ, ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ಬರಲ್ಲ, ನೀವೇ ಕಳಿಸ್ಕೊಡ್ರಿ, ನಾನೇನು ಕರ್ಕೊಂಡೋಗಿಲ್ಲಲ್ಲ, ನೀವೇ ಕರ್ಕೊಂಡೋಗಿರೋ ತಾನೇ, ತಿರುಗಿ ಕಳಿಸ್ಕೊಡ್ರಿ, ನೀವೇ ಕಳಿಸ್ಕೊಡ್ರಿ ಅಂತ ಹೇಳಿದೆ. ನೀವು ಬಂದು ಬಿಟ್ಟು ಹೋಗ್ರಿ ಅಂತ ಹೇಳಿದೆ. ಆಗಲ್ಲ, ಬಂದು ನಿನ್ನ ನಿನ್ನೆ ಕರ್ಕೊಂಡು ಹೋಗು ಅಂದೇಳಿ. ಅಲ್ಲಿ ಏನು ಮಾಡಿದರೆ ನನಗೆ ಗೊತ್ತಿರಲಿಲ್ಲ. ನನ್ನ ಹೆಂಡತಿ ಬಂದು ಹೇಳಿದ ಮೇಲೆ ಗೊತ್ತಾಯ್ತು ಅಲ್ಲಿ ಏನು ನಡೀತು ಅಂತೇಳಿ. ನನ್ನ ಹೆಂಡತಿ ಕೇಳಿದಾಗ ನಮ್ಮ ಮಿಸಸ್ ಹೇಳಿದರು, ಅಲ್ಲಿ ನೀವು ನನಗೇನು ಗೊತ್ತಿಲ್ಲ, ನನಗೆ ಇದ್ದಕ್ಕೆ ನಮ್ಮ ತಮ್ಮ ನೈಟಲ್ಲಿ ಊಟ ಕೂತಿದ್ವಿ. ನಮ್ಮ ತಮ್ಮ ಬಂದುಬಿಟ್ಟು ನಾನು ಅವನೇನೋ ಮಾಡ್ತಾಯಿದ್ದೆ, ಕಿತಾಪತಿ ಮಾಡ್ತಿದ್ದ, ಅದು ನಾನು ಕಸ್ಕೊಂಡೋದಕ್ಕೆ ನಿಂದೆಷ್ಟಿದೆ ಅಷ್ಟು ನೋಡ್ಕೊಳ್ಬೇಕು ನೀನು. ನೀನು ನಮ್ಮನೆ ಅಲ್ಲ, ನೀನು ನಿನ್ನ ಗಂಡ ಮನೆಗೆ ನೋಡಿ ತೋರಿಸ್ಕೋದನ್ನಲ್ಲ, ನಿನ್ನ ಗಂಡನ ಹತ್ರ ಇಟ್ಕೋದನ್ನಲ್ಲ. ಈಗ ನನಗೆ ನಮ್ಮ ತಮ್ಮ ಬೈದ್ಬಿಟ್ಟ. ನನಗೆ ಹಂಗೆ ಅವಾಗ ನನ್ನ ಗಂಡನ ಮೇಲೆ ನೆನಪಾಯ್ತು ನನಗೆ. ಆವಾಗ ಹಂಗೆ ನನ್ನ ಗಂಡ ನಿನಗೆ ಇಲ್ಲಿರ್ಲಿಕ್ಕೆ ಯಾಕೆ ಅಂದ್ರೆ ಇಷ್ಟು ದಿನ ಯಾಕಿದ್ದೀನಿ ನಾನು, ನೀವು ಯಾರು ನಾನು ಯಾರು ಹಂಗಿದ್ರೆ, ನನ್ನ ಗಂಡನ ಮನೆ ಸ್ವಂತ ಅದು ಪರ್ಮೆಂಟು. ಹಂಗಿದ್ರೆ ಆವಾಗ ಅಂತ ನನಗೆ ಗೊತ್ತಾಯಿತು. ಗೊತ್ತಾದ ಕೂಡಲೇ ನನಗೆ ಇಟ್ಕೊಂಡು ಟಿವಿ ಎಲ್ಲ ಹೊಡೆದು ಎಲ್ಲ ಅದಂತ ಮಾಡಿ ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಾನು ಈ ರಾತ್ರಿನೇ ಹೋಗ್ತೀನಿ, ನಾನು ಮಧ್ಯರಾತ್ರಿನೇ ಹೋಗ್ತೀನಿ. ನಾನು ಇವಾಗ ಊಟ ಮಾಡಲ್ಲ ಅಂದಾಗ ಊಟ ಮಾಡ್ಲಿಕ್ಕೆ ನನ್ನ ಮೆಂದಿ ಸ್ಟಾರ್ಟ್ ಮಾಡಿದಾಗ ಅದು ನನಗೆ ಗೊತ್ತಾಯಿತು. ಇವಾಗ ಬೆಳಗಿನ ಜಾವ ಫೋನ್ ಮಾಡಲಿಕ್ಕೆ ಭಾಳ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನು ಹೇಳಿದೆ, ದೇವ್ರ ಹತ್ರ ಪ್ರಾರ್ಥನೆ ಕೇಳಿದೆ. ನಾನಂತೂ ಹೋಗಲ್ಲ ಸಪ್ಪ, ನಾನು ಹೋಗ್ಬೇಕಂತ ಕೇಳಿ. ಹೋದ್ರಲ್ಲಿ ಸೋಲಲ್ವಾ, ನಾನೇ ಹೋದರೆ ಅದನ್ನು ನಾನೇ ಹೋಗಿ ಕರ್ಕೊಂಬಂದ ಅಂತ ಹೇಳ್ತಾರಲ್ವ, ಇವನೇ ಹೋಗಿ ಕಾಲು ಕೈ ಬಿದ್ದು ಕರ್ಕೊಂಬಂದ, ಅಲ್ಲಿ ನಿನ್ನ ಕ್ರಿಯೆ ನಡೀತಾ ಅಂತ ಕೇಳಿದಾಗ, ಇಲ್ಲ ಮಗ ನಾನೇ ಮನಸ್ಸದ್ದು, ನೀವು ಹೋಗಬೇಡ ಅಂತ ಹೇಳಿದೆ. ಹೇಗೆ ಫಾರವನ್ನ ಕಠಿಣಪಡಿಸಿ ಗುಲಾಬ್ ಗಿರನ್ನ ಬಿಡಿಸ್ಕೊಂತಾರಲ್ಲ, ಆ ರೀತಿ ಜೀವಿತ ನನ್ನ ನಡೀತು. ನೀವು ಹೋಗಬೇಡ, ನೀ ಹೇಳು ಅಷ್ಟೇ. ಮೋಶೆ ಹೋಗಿ ಹೇಳೋದು ಅಷ್ಟೇ ಕೆಲಸ, ಮುಂದೆ ಕೆಲಸ ನಾನು ಮಾಡ್ತೀನಿ. ಅಲ್ಲಿ ಹಿಂಸೆ ಸ್ಟಾರ್ಟ್ ಆಗಿದೆ. ಹೇಗೆ ಐಗುಪ್ತ ದೇಶ ಮೇಲೆ ಕಪ್ಪೆಗಳನ್ನು ಹೀಗೆ ಬಿಟ್ಟರು, ಅಲ್ಲಿ ಹಿಂಸೆ ಸ್ಟಾರ್ಟ್ ಆಗಿದೆ ನೀತಿ ಮೂಲಕವಾಗಿ. ದೇವ್ರು ಈ ರೀತಿಯ ಕಾರ್ಯಗಳನ್ನು ಮಾಡಿ ಅಲ್ಲಿ ಹಿಂಸೆ ಕೊಟ್ಟಾಗ ಅವಳು ಇರ್ಲಿಕ್ಕಾಗಲಿಲ್ಲ. ಆವಾಗ ನನ್ನ ಹೆಂಡತಿ ಬೆಳಗ್ಗೆ ಲಾಸ್ಟ್ ಡಿಸಿಷನ್ ಹೇಳಿದ್ರು, ಎಲ್ಲಿದೆಯಾ ಹೇಳಪ್ಪ, ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು. ಅವ್ರ ರಿಲೇಷನ್ ಎಲ್ಲ ರಾತ್ರಿನೇ ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಮಾಡಿದಾಳೆ, ಈ ಹುಳು ಏನಾರು ಮಾಡ್ಕೊಂಡ್ಬಿಟ್ರೆ ನಾನು ಗಂಡಿಗೆ ಅದು ಕೇಸೆಲ್ಲ ನಮ್ಮ ಮೇಲೆ ಬಂದುಬಿಡ್ತವೆ. ಇಷ್ಟು ದಿನ ಮಾಡಿದೆಲ್ಲ ಕಾರ್ಯಗಳು ಅವ್ರಿಗೆ ಭಯ ಬಂದುಬಿಟ್ಟು ಅವ್ರ ರಿಲೇಷನ್ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ರಾತ್ರಿ ಬೆಳಗ್ಗೆ ಅವರೆಲ್ಲ ಹೇಳಿದ್ದಾರೆ, ಅವ್ರು ಬರೋ ತನಕ ವೆಯ್ಟ್ ಮಾಡಿದ್ದಾರೆ. ಅವರೆಲ್ಲ ರಿಲೇಷನ್ಗಳೆಲ್ಲ ಬಂದರು, ಜೊತೆಗೆಲ್ಲ ಅವ್ರ ರಿಲೇಷನ್ ಎಲ್ಲ ಬಂದಿದೆ. ಬೆಳಗ್ಗೆ ಎಲ್ಲ ಸೇರಿ ಆಟೋ ಮಾಡ್ಕೊಂಡು 7 ಗಂಟೆ ನಮ್ಮ ಮನೆ ರೂಮ್ ಹತ್ರ ಬಂದು ಒಳಗಡೆ ಬಂದು ಕೂಡಲಿಗೆ ಎಲ್ಲ ನೋಡಿದ್ರು. ನನ್ನ ರೂಮೆಲ್ಲ ನೋಡಿ ಕೊಡ್ಲಾಗೆ, ಏನಿಲ್ಲ ಸನ್ಯಾಸಿ ಆಗಿದೆಯಾ ನೀನು, ನನಗೆ ಗೊತ್ತು, ಯಾರೋ ಒಬ್ಬರು ಪಾರ್ಶ್ವದಲ್ಲಿ ನಿನಗೆ ಜೊತೆಗೆ ಎಲ್ಲ ಸನ್ಯಾಸಿ ಆಗಿಬಿಟ್ಟಿದೆ ಅಂತಲ್ಲ ಅಂತ ಹೇಳಿದ್ರು. ನನ್ನ ಭಾಗ್ಯದ ಲಕ್ಷ್ಮಿನ ನಿನಗೆ ಕೊಟ್ಟೋಗ್ತಿದ್ದೀನಿ ಆಯಿತಾ, ಹೋಗ್ಲಿ ಪಾಪ ಅಂತೇಳಿ ತಗೋ ಅಂತೇಳಿ ಹೇಳಿದ್ರು. ಏನೋ ಪುಸ್ತಕ ಕೊಡ್ತಾರೆ ಅನ್ನಂಗೆ ಹೇಳಿದ್ರು. ಆಯಿತಾ, ನಾನು ದೇವ್ರು ಹೇಳಿದ್ರು ನನಗೆ, ಅವ್ರು ಬಂದಾಗ ಏನು ಮಾತಾಡ್ಕೊಂಡು ಸೈಲೆಂಟಾಗಿರ್ಬೇಕು, ಮಾಡೋಕ್ಯಾರೆಲ್ಲ ನಾನೇ ಮಾಡೋದು. ನೀನು ಸುಮ್ಮನೆ ಇರ್ಬೇಕು, ಏನು ಮಾತಾಡಿದ್ರೆ ನೋಡಿ ಕೆಲಸ ಆಗಲ್ಲ,
ನಾನು ಅವಾಗ ಸುಮ್ಮನೆ ಕೂತಿದ್ದೆ, ಏನು ಮಾತಾಡ್ತಿಲ್ಲ. ಅವರು ಅಂದ್ರೆ ಒಂದು ಏನೆಲ್ಲ ಬೈದರು, ಏನು ಒಂದು ಮಾತು ಬೈಲಿಕ್ಕೆ ದೇವ್ರು ಬಿಟ್ಟಿಲ್ಲ. ನನ್ನ ಮನಸ್ಥಿತಿ ದೇವ್ರು ತಿಳ್ಕೊಂಡವನಾಗಿದ್ದಾನೆ. ಅವ್ರು ಬಂದು ಬಿಟ್ಟರು, ನನ್ನ ಹೆಂಡ್ತಿನೇ ಬಿಟ್ಟರು. ತಕ್ಷಣ ನಮ್ಮ ಮಾವ ಹೋಗ್ಬಿಟ್ಟು ಒಂದು ಫೋಟೋ, ದೇವ್ರ ಫೋಟೋ ತಂದುಬಿಟ್ಟು ಪೂಜೆ ಮಾಡಲಿಕ್ಕೆ ದೀಪ ಹಚ್ಚಿ ಎಲ್ಲ ಹಚ್ಚಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ರೂಮ್ನೊಳಗೆ? ಹಾಂ, ನಮ್ಮ ರೂಮೊಳಗೆ. ನನ್ನ ಲಕ್ಷ್ಮಿ ಇದ್ದಾಗಿ ನನ್ನ ಮಗಳು ಬಿಟ್ಟು ಹೋಗ್ತೀನಿ, ಮನೆಗೆ ಬೆಳಕು ಅವಳು ಹಚ್ಚಬೇಕು ಅಂತೇಳಿ ಪೂಜೆ ಮಾಡಿದ್ರು. ಏಸಪ್ಪ ಇದೇನಪ್ಪ ಅಂತ ಕೇಳಿದೆ ನಾನು. ಮಗನೇ ಅದೇನು ಅಲ್ಲಲ್ಲ ಅಂತ ಕೇಳಿದ್ರು. ಏನಲ್ಲ ಏನಲ್ಲ ಅಂದರೆ ಏನಲ್ಲ, ಓಕೆ ಅಪ್ಪ. ಆ ದೇವ್ರು ನನಗೆ ತಕ್ಷಣ ಮಾತಾಡ್ತಾಯಿದ್ರು. ಆವಾಗ ಆ ರೀತಿ ಅನ್ನಿಸ್ದಾಗ ನನಗೆ ಏನು ಮಾಡಬೇಕು, ನಾನೇ ಬದಲಾಯಿಸ್ತೀನಿ, ಸುಮ್ಮನಿರು, ನೀನು ಸುಮ್ಮನೆ ನನ್ನ ಮಾಡೋ ಕಾರ್ಯವನ್ನು ನೋಡ್ತಾ ಇರು ಅಂತ ಹೇಳಿದ್ರು. ಆ ತಕ್ಷಣಕ್ಕೆ ನಾನು ಏನು ಮಾಡಿದೆ, ಸುಮ್ಮನೆ ಇದ್ದೆ. ಆವಾಗ ಏನು ಮಾಡಿದೆ, ಅಡುಗೆನೇ ಸಾಮಾನ್ಯ ಅಡುಗೆ ಮಾಡ್ಲಿಕ್ಕೆ ಸಾಮಾನಿಲ್ಲ, ಏನಿಲ್ಲ, ಹೆಂಗೆ ಬಿಟ್ಟು ಹೋಗ್ಲಪ್ಪ ಅಂತ ಕೇಳಿದ್ರು. ನನ್ನ ಹತ್ರ ಒಂದು 5,000 ರೂಪಾಯಿ ನಮ್ಮ ಪಾಸ್ಟ್ರು ಕಾಣಿಕೆಗಳ ಮೂಲಕ ಕೊಟ್ಟಾಗ ಇತ್ತು. ಆ ತೆಗೆದುಕೊಂಡೋಗಿ ಒಂದು ಗ್ಯಾಸು, ಪಾತ್ರೆಗಳು ಅವು ಇವು ತೊಗೊಂಡು ಬಂದು ನಾನು ಇಟ್ಟೆ ಬೇಳೆದು. ಪ್ರಿಯರೇ, ಈ ಸುವಾರ್ತಿಕ ಕಾರ್ಯಕ್ರಮ ಮುಂದಿನ ವಾರಕ್ಕೆ ನಾವು ಮುಂದುವರಿಸ್ತಿದ್ದೇವೆ.